ಅದೇ ಸರ್, ನಾನು ಅವಾಗಿಂದ ಚಿಕ್ಕ ವಯಸ್ಸಿಂದನೂ ಬರೀ ಕಷ್ಟಪಟ್ಟನೆ ಬಂದು. ಎಷ್ಟು ವರ್ಷ ನಿಮಗೆ? ಈಗ 32 ಸರ್. 32. ಹಾ, ಸಂತೋಷ. ಹೇಳಿ ಹೇಳಿ. ಇನ್ನೂ ಏನ್ ಮದ್ವೆ ಆಗಿಲ್ಲ, ಹುಡುಗಿ ಹುಡುಕ್ತಾ ಇದ್ದೀವಿ. ಓಕೆ. ಎಲ್ಲ ಬರೀ ಗೌರ್ಮೆಂಟ್ ಕೆಲಸ ಅಂತಲೇ ಇರ್ತಾರೆ. ಓ, ಗೌರ್ಮೆಂಟ್ ಕೆಲಸ ಇರೋ ಹುಡುಗ ಬೇಕು ಅಂತ. ಹಾ ಸರ್, ಹೌದು. ಅಲ್ಲ, ಅವ್ರೇನು ಹುಡುಗನ ಮದುವೆ ಆಗ್ತಾರೆ, ಕೆಲಸದ ಮದುವೆ ಆಗ್ತಾರೆ ಅಂತ? ಅದೇ ಗೊತ್ತಿರೋ ಸರ್, ಪ್ರತಿ ಎಲ್ಲೋ ಕೇಳಿದ್ರು ಗೌರ್ಮೆಂಟ್ ಕೆಲಸ ಇರ್ಬೇಕಿಲ್ಲ, ಜೋರಾಗಿ ಮನೆ ಇರ್ಬೇಕು ಅಂತಾರೆ. ಜೋರಾಗಿ ಮನೇನೋ ಸ್ವಂತ ಮನೇನೋ? ಈ ಸ್ವಂತ ಮನೆ ತಗೊಂಡೆ ಸರ್, ನಾನೇ ಇಲ್ಲೇ ಮಂಡ್ಯದಲ್ಲೇ ತಗೊಂಡೆ. ಈ ಹಳೆ ಮನೆನೇ ತಗೊಂಡಿದ್ದೀನಿ. ಆಯ್ತು. ಅದೇ ಮುಂದೆ ಕಟ್ಟಬೇಕು. ಸಂತೋಷ. ಅದೇ ಇದು ಸಾಲ ತೀರನ್ನ ಕಟ್ ಮಾಡ್ತಾ ಸುಮ್ಮನಿದ್ದೀನಿ. ಹೆಣ್ಣು ಸಿಗ್ತಾ ಇಲ್ಲ? ಹೆಣ್ಣು ಎಲ್ಲೂ ಸಿಗ್ತಾರೆ ಸರ್, ಎಲ್ಲಾ ಕಡೆ. ಅದೇ ಸರ್ ಹೇಳಿದ್ನಲ್ಲ, ಎಲ್ಲಾದ್ರೂ ಇದೊಂದು ಒಬ್ಬರು ಅಂತಾರೆ ವೆರೈಟಿ ಕೆಲಸ ಸರ್, ಬೆಂಗಳೂರಲ್ಲಿ ಇರ್ಬೇಕು ಅಂತಾರೆ ಹುಡುಗ. ಇಲ್ಲ ಅಂದ್ರೆ ಗೌರ್ಮೆಂಟ್ ಕೆಲಸ ಇರ್ಬೇಕು ಅಂತಾರೆ. ಓಕೆ. ಇಲ್ಲ ಅಂದ್ರೆ ಮನೆ ಡಬಲ್ ಫ್ಲೋರ್ ಮನೆ ಇರ್ಬೇಕು ಅಂತಾರೆ, ಜೋರಾಗಿ ಇರ್ಬೇಕು ಅಂತಾರೆ. ಆತರ ಒಬ್ಬೊಬ್ರು ವೆರೈಟಿ ಕೇಳ್ತಾರೆ ಸರ್. ಈ 32 ಆದರೂ ಹೀಗೆ ಇದ್ದೀರಿ ಅಂದರೆ ಮದುವೆ ಆಗಿಲ್ಲ, ಸರಿ ಆಯಿತು, ಹೆಣ್ಣು ಸಿಕ್ಕಿಲ್ಲ. ಬಟ್ ಏನು 25-26ರಿಂದಲೇ ಏನು ಶುರು ಮಾಡಲಿಲ್ವಾ ಹೆಣ್ಣು ಹುಡುಕ್ಲಿಕ್ಕೆ? ಇಲ್ಲ ಭಯ್ಯ, ಇಲ್ಲ ಸರ್, ಇಲ್ಲ. ಅಂದ್ರೆ ಅವಾಗ ಈಗ ಒಂದ್ 3 ವರ್ಷದಿಂದ ನೋಡಿದ್ವಿ ಸರ್, ಲಾಕ್ಡೌನ್ ಮುಗಿದ್ಮೇಲೆ. ಅವಾಗೇನೋ ಮಾಮೂಲಿ ಮನೆ ತಗೊಂಡಿದ್ದೆ, ಸಾಲ ತೀರ್ಸ್ಬೇಕಲ್ಲ ಅಂದ್ಬಿಟ್ಟು ನಾನಿಷ್ಟೊಂದು ಸಾಲದ ಮೇಲೆ ಸಾಲ ಹೋಯ್ತಾ ಇರ್ತದೆ. ನಾವು ನೋಡ್ ಮಾಡೋರು ಯಾರು ಇಲ್ಲ ಸರ್ ಒಟ್ನಲ್ಲಿ. ಅಪ್ಪ ಅಮ್ಮ ಇಲ್ವಾ? ಆಮೇಲೆ ತಾಯಿ ಇದಾರೆ, ಅಪ್ಪ ತೀರೋಗಿದ್ದಾರೆ. ಅವರು ಕುಡ್ದು ಅವರೆಲ್ಲ ಅವರು ತೀರೋಗ್ಬಿಟ್ರು. ಅಂದ್ರೆ ನೀವು ಎಷ್ಟು ಜನ ಮಕ್ಕಳು? ನಾನು ನನ್ನ ತಮ್ಮ ಇದ್ದೀವಿ ಸರ್. ತಮ್ಮ? ಹಾ. ಅವ್ರೇನು ಮಾಡ್ಕೊಂಡಿರೋದು? ಅವರು ಇಲ್ಲ ನಮ್ಮ ಪಕ್ಕದಕ್ಕೆ, ಅವ್ರದ್ದು ಚಾಟ್ ಅಂಗಡಿ ಇದೆ, ಬೇರೆ ಕಡೆ ಕೆಲಸ ಮಾಡ್ತಾರೆ. ಓಕೆ, ನೀವಿಬ್ರು ಬೇರೆ ಬೇರೆ ಅಂಗಡಿ ಇಟ್ಕೊಂಡಿದ್ದೀರಿ? ಹಾ, ಬೇರೆ ಬೇರೆ ಅಂಗಡಿ ಇಟ್ಕೊಂಡಿದ್ದೀವಿ. ವ್ಯವಹಾರನು ಬೇರೆ ಬೇರೆನಾ? ಹಾ, ಬೇರೆ ಬೇರೆ. ಓಹೋ, ಮದುವೆ ಮುಂಚೆ ಹೀಗೆ ಯಾಕಾಯ್ತು ಸರ್? ಮದುವೆ ಮುಂಚೆ ಈ ರೀತಿ ಯಾಕಾಯ್ತು ಅಂದೆ. ಏನಂದ್ರೆ? ಅಂದ್ರೆ ಬೇರೆ ಬೇರೆ ವ್ಯವಹಾರ ಯಾಕೆ ಎಂದೆ. ಇಲ್ಲ ಸರ್, ನಮ್ಗೆ ಫಸ್ಟ್ ಲಾಕ್ಡೌನ್ ಟೈಮ್ ಮುಂಚೆ ನಾನೇ ಒಂದು ಬೇರೆ ಅಂಗಡಿ ಮಾಡ್ಕೊಟ್ಟಿದ್ದೆ. ಅವ್ನಿಗೆ ಅಂಗಡಿ ಮೇಲೆ ಜನಗಳ ಜೊತೆ ಯಾವ ತರ ಮಾತಾಡ್ಬೇಕು, ಯಾವ ಇದು ಅಂತ ಗೊತ್ತಿ ಸರ್. ಯಾವಾಗಲೂ ಬರೀ ಮೊಬೈಲು ಮಾತಾಡ್ಕೊಂಡಿರುತ್ತೆ ಅವ್ನು ಯಾವಾಗ್ಲೂ. ಹುಡುಗಿ ಅವನ ಜೊತೆ ಮಾತಾಡ್ಕೊಂಡಿರ್ತಾನೆ. ಕಸ್ಟಮರ್ ಜೊತೆ ಯಾವ ತರ ಬೆಳಿಬೇಕು ಏನು ಅನ್ನೋದು ಗೊತ್ತಾಗಲ್ಲ ಸರ್. ಅಂದ್ರೆ ಮೊದಲು ನಿಮ್ಮ ಅಂಗಡಿಯಲ್ಲೇ ಆತ ಕೆಲಸ ಮಾಡ್ಕೊಂಡಿದ್ರಾ? ಹಾ, ಮಾಡ್ಕೊಂಡಿದ್ದ. ಬಟ್ ಯಾರೋ ಕಸ್ಟಮರ್ ಬಂದಾಗ ಅವ್ರ ಜೊತೆ ವ್ಯವಹರಿಸೋದು ಗೊತ್ತಿರ್ಲಿಲ್ಲ ಅಂತ? ಹಾ, ಗೊತ್ತಿರ್ಲಿಲ್ಲ. ಯಾವಾಗ್ಲೂ ಸುಮ್ನೆ ಮೊಬೈಲ್ ಫ್ರೆಂಡ್ಗಳ ಜೊತೆ ಅವ್ನು ಸ್ವಂತ ಅಂಗಡಿ ಮಾಡ್ಕೊಟ್ಟಿದ್ದೆ, ನಾನೇ ಸ್ವಂತ ಬಂಡವಾಳ ಹಾಕಿ. ಅವನು ಏನ್ ಮಾಡ್ದ ಅಂದ್ರೆ ಮಾಮೂಲಿ ಫ್ರೆಂಡ್ಸ್ಗಳು ಮತ್ತೆ ಕಸ್ಟಮರ್ ಜೊತೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಐಟಮ್ ಎಲ್ಲ ಚೆನ್ನಾಗ್ ಮಾಡ್ತಾನೆ, ಚಾಟ್ಸ್ ಐಟಮ್, ಇದು ಪಿಜ್ಜಾ ಬರ್ಗರ್ ಸ್ಯಾಂಡ್ವಿಚ್ ಬರುತ್ತಲ್ಲ ಸರ್, ಆ ತರ ಐಟಮ್ ಮಾಡ್ತಾನೆ ಅವನು. ಅದು ನಾನ್ ಮಾಡ್ಕೊಟ್ಟಿದ್ದೆ. ಅವನ ಜೊತೆ ಇರೋ ಫ್ರೆಂಡ್ಸ್ಗಳೆಲ್ಲ ಎಲ್ಲ ನಿಮ್ಮ ಅಣ್ಣ ಇದ್ ಮಾಡ್ಕೊತಾನೆ, ನಿಮ್ಗೇನು ಕೊಡೋದು ಹಂಗೆ ಹಿಂಗೆ ಅಂತ. ಆಗ ನಿಮ್ ತಮ್ಮನಿಗೆ ಎಷ್ಟು ವರ್ಷ? ಅವ್ನು ನನಗಿಂತ 2 ವರ್ಷ ಚಿಕ್ಕವನು. ಅಲ್ಲ, ಆಗ ನೀವು ಕೆಲಸ ಕೊಟ್ಟಿದ್ರಲ್ಲ ಆಗ ಒಂದು 25 ಇರ್ಬೋದು. ನಿಮಗಲ್ಲ, ನಿಮ್ಮ ತಮ್ಮನಿಗೆ? ಹಾ, ನನ್ನ ತಮ್ಮನಿಗೆ 25 ವರ್ಷ. ಓಕೆ, ಅವ್ರ ಫ್ರೆಂಡ್ಸು ಹೇಳ್ಕೊಟ್ಟಿದ್ದು ಅಂತ? ಫ್ರೆಂಡ್ಸು ನೀನು ಸ್ವಂತ ಮಾಡು ಅಂದ್ಬಿಟ್ಟು ಬೇರೆ ಕಡೆಯಿಂದ ಅದ್ ಬಿಡಿಸ್ಬಿಟ್ರದ ಅಂಗಡಿ ನಾ ಮಾಡ್ಕೊಟ್ಟಿದ್ದ. ಸ್ವಂತ ಬೇರೆ ಅವನೇ ಇಟ್ಕೊಂಡ, ನಾನೇ ಹೆಲ್ಪ್ ಮಾಡ್ಲಿಲ್ಲ ಸರ್. ಅವಾಗ ನನಗೆ ಇದ್ರಲ್ಲಿ ಒಂದ್ 2 ಲಕ್ಷ ಸುಮ್ಮನೆ ಲಾಸ್ ಆಯ್ತು. ಅವ ಅಂಗಡಿ ಅಡ್ವಾನ್ಸು ಬಾಡಿಗೆ ಫಸ್ಟ್ ಕೊಟ್ಟಿದ್ವಲ್ಲ ಅವ್ರಿಗೆಲ್ಲ ಕೊಟ್ಟಿದ್ದು. ಆ ಟೈಮಲ್ಲಿ ಬಾಡಿಗೆ ಕಟ್ಟಿರ್ಲಿಲ್ಲ ಅಂದ್ಬಿಟ್ಟು ನಾನ್ ತಿರುಗಿ ವಾಪಸ್ ಏನ್ ಕೇಳಕ್ ಹೋಗ್ಲಿಲ್ಲ. ನಾನು ಹೋಗ್ಲಿ ಬಿಡು, ಆಮೇಲೆ ಅವ್ನ್ ಮಾಡಿದ್ ಅವನೇ ಅನುಭವಿಸ್ತಾನೆ, ನಾ ಸುಮ್ಮನೆ ತರ ಕೆಡ್ಸ್ಕೊಬಿಡ್ದು ಅವ್ನ ಬಗ್ಗೆ. ಅವನು ಹೆಂಗೆ ಹೇಳ್ಕೊಂಡಿದ್ದ ಅಂದ್ರೆ ಸರ್, ನಮ್ಮ ಫ್ರೆಂಡ್ ಜೊತೆ ಅವ್ನ್ ಮಾತ್ರ ನೋಡ್ಕೊತಾನೆ, ನಮ್ದೇನು ನೋಡಲ್ಲ. ನನಗೂ ಮುಂದಕ್ಕೆ ಇದು ಏನಪ್ಪ ಅದು, ನನ್ಗೆ ಅರ್ತಿ ಬಂದ ನನ್ಗೂ ಜವಾಬ್ದಾರಿ ಇರುತ್ತಿಲ್ವಾ ಬರೀ ಅಂತ ಅವ್ನು. ನಾವು ಸರ್ ಅವ್ನು ಮನೆಗೆ ಮಾಡಿರೋ ಸಾಲ ಎಲ್ಲ ನಾವು ಅದನ್ನೇ ತೀರಿಸ್ತಾ ಇರೋದು ಯಾವಾಗಿಂದ. ಮನೇಲಿ ಸಾಲ ಯಾಕೆ ಮಾಡಿದ್ರಿ? ಈಗ ಮನೆ ತಗೊಂಡ್ವಲ್ಲ ಸರ್, 13 ಲಕ್ಷ ಕೊಟ್ಟು ಮನೆ ತಗೊಂಡು, ಒಂದು ಹಳೆ ಮನೆ ತಗೊಂಡು ನಮ್ಮ ಅಜ್ಜಿ ಮನೇಲಿ ಇದ್ದಾಗ. ಅಂದ್ರೆ ನಿಮ್ಮ ಊರಲ್ಲೇ?
ನಮ್ಮ ಊರು ಅಂದ್ರೆ ನಮ್ಮ ಸ್ವಂತ ಊರು ಚನ್ನಪಟ್ಟಣ ಸೈಡು. ಹ್ಮ್ ಅದೇ ನಾವು ಹುಟ್ಟಿಸೋದಿದ್ದಲ್ಲ ನಾವು ಅಜ್ಜಿ ಮನೆಯಲ್ಲಿ ಯಾವಾಗಿಂದ ಇಲ್ಲ ಮಂಡ್ಯದಲ್ಲಿ. ಓಕೆ. ಆ ಮನೆ ಯಾರ ಹೆಸರಿಗೆ ತಗೊಂಡ್ರಿ? ಅದು ನಮ್ಮ ತಾಯಿ ಹೆಸರಿಗೆ ಮಾಡಿಸ್ತೀವಿ ಸರ್ ನಾನು. ಆಯಿತು. ಬಟ್ ಈತನಿಗೆ ಅಲ್ಲಿವರೆಗೂ ನಿಮ್ಮ ಬಗ್ಗೆ ಅಥವಾ ಏನು ಚೆನ್ನಾಗೇ ಇತ್ತು, ಬಟ್ ಇಲ್ಲಿ ಸ್ನೇಹಿತರು ಹೇಳಿದ ಮೇಲೆ ಸ್ವಲ್ಪ ಬದಲಾದರು. ಸ್ನೇಹಿತರ ಆದ್ಮೇಲೆ ಅವನ್ ಅನ್ಲೈಫ್ ಇಲ್ವಾ ನಾನ್ ನೋಡ್ಕೋಬೇಕು ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಜೊತೆ ಹೇಳಿದ್ನಂತೆ. ಹ್ಮ್ ನಾನು ಅದು ಹಂಗೆ ಅವನಿಗೆ ಬಿಟ್ಟು ಕೊಡ್ದೆ ಸರ್. ನಂಗೆ ನಾನ್ ಮಾಡೋ ಅಂಗಡಿನೇ ನಂಗೆ ನಮ್ ದೇವ್ರಂತ ಓನರ್ ಸಿಕ್ಕಿರು. ಹ್ಮ್ ನನ್ಗೇನು ಅವರು ಏನು ಇದ್ ಮಾಡ್ಲಿಲ್ಲ, ಆರಾಮಾಗಿ ಅಂದ್ರೆ ಅವ್ರು ಓನರ್ ಆಗಿರು ನನ್ನ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ಕೊಂಡಿದ್ರು ಸರ್ ಅವರು. ಓಕೆ. ಅಂದ್ರೆ ನಾನು 13 ವರ್ಷದಿಂದ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ. ಹ್ಮ್ ನಾನು SLC ಫೇಲ್ ಆದ ತಕ್ಷಣ ಇಲ್ಲೇ ಬಂದು ಸೇರ್ಕೊಂಡೆ. ಅಂದ್ರೆ ಸುಮಾರು ಕಡೆ ಕೆಲ್ಸಕ್ಕೆ ಹೋದೆ, ಅಡ್ಜಸ್ಟ್ ಆಗಿದೆ, ಬಟ್ಟೆ ಅಂಗಡಿ ಹ್ಮ್ ಅಂದ್ರೆ ಅಲ್ಲಿ ಇಲ್ಲಿ ಹೋದೆ, ಅಡ್ಜಸ್ಟ್ ಆಗಿ ಇಲ್ಲಿ ಬಂದು ತಿರ್ಗಿ ಸೇರಿ ಇವರು ಒಂದ್ 2-3 ವರ್ಷ ಆದ್ಮೇಲೆ ಸರಿ ಮಗ ನೀನು ಎಲ್ಲೂ ಹೋಗ್ಬೇಡ, ನಾ ಬಿಟ್ಟು ಹೊಟ್ಟೈತೀನಿ ಬೇರೆ ಕಡೆ ತಂದೆ ಇವ್ರ ಜೊತೆ. ಹ್ಮ್ ಅವ್ರು ಎಲ್ಲೂ ಹೋಗ್ಬೇಡ ಕಣಪ್ಪ, ನೀ ಇಲ್ಲೇ ನನ್ ಜೊತೆನೇ ಇರು, ನನ್ಗೇನ್ ಬಸ್ಸು ಅರ್ಧಕ್ಕರ್ಧ ಇಬ್ರು ಹಂಚ್ಕೊಳ್ಳೋಣ ಅಂತ ಅಂದ್ರು. ಓ ಸರ್. ಅವಾಗ ನಾನು ಆಯ್ತಣ್ಣ ಅಂದ್ಬಿಟ್ಟು ನಾನು ಇದ್ ಮಾಡ್ಕೊಂಡೆ. ಅವಾಗ ಬಾಡಿಗೆ ಮನೇಲಿ ಇದ್ದೆ ಸರ್ ಅವಾಗ. ಹ್ಮ್ ಯಾವಾಗ ಇದ್ ಮಾಡೋರು ನಮ್ಮ ಮಾವದಿರು ಮಗ ಯಾರು ಮನೆಗೆ ಹೋಗ್ಬಿಡ್ತಾರೆ. ಹ್ಮ್ ಅದೇ ನಮ್ಮ ತಾಯಿಯರ ತಮ್ಮದಿರ ಅವ್ರ ಸರ್ ಅಲ್ಲಿ ಊರಲ್ಲಿ. ಹ್ಮ್ ಅವ್ರು ಹೇಳೋರ್ ಮಗ ಮನೆಗೆ ಕೊಡ್ತಾರೆ, ಹಳೆ ಮನೆ ನೋಡು, ಹಂಚಿನ ಮನೆ ಅದು ಚೆನ್ನಾಗೈತೆ, ಮುಂದಕ್ಕೆ ನಿಂಗೆ ತಮ್ಮಂಗ ಆಯ್ತು ಅಂದ್ರು. ದೊಡ್ಡದು ಸರ್ ಅದ್ ಮನೆ, ಹ್ಮ್ 40-65 ಐತೆ. ಹ್ಮ್ 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 ಅದು ಹಂಗೈತೆ 13 ಲಕ್ಷಕ್ಕೆ ನೋಡು ಮಗ ಅಂತಂದ್ರು. ಹ್ಮ್ ಸರಿ ಆಯ್ತು ಮಾವ, ಹೆಂಗಿರುವನು ನಾವು ಮದುವೆ ಆಗ್ಬಿಟ್ಟು ಮನೆ ಕೇಳ್ತಾರಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ನಾವು ಇದ್ ಮಾಡಿ. ಓಕೆ. ಅಂದ್ರೆ ಆ ಮುಂಚೆ ನಿಮ್ದು ಅಂತ ಸ್ವಂತ ಇರ್ಲಿಲ್ವಾ? ಸ್ವಂತ ಅಂದ್ರೆ ಸರ್ ಚನ್ನಪಟ್ಟಣ ಸೈಡ್ ಇತ್ತು, ನಾವು ಉಟ್ಕೊಳ್ಳೋದೆಲ್ಲ ಇಲ್ಲ ಸರ್ ಮಂಡ್ಯದಲ್ಲಿ ಅಜ್ಜಿ ಜೊತೆ. ಬಟ್ ಇಲ್ಲೇನೂ ಇರ್ಲಿಲ್ಲ ಅಂತ? ಇಲ್ಲೇನು ಇರ್ಲಿಲ್ಲ ಸರ್, ಇಲ್ಲ ನಾವು ನಮ್ಮ ಅಜ್ಜಿ ಜೊತೆನೆ ಇದ್ದು. ಸೊ ಅಜ್ಜಿ ಊರಲ್ಲಿ ಅಂದ್ರೆ ನಿಮ್ಮ ಮಾವಾರ ಊರಲ್ಲಿ ತೆಗೆದುಕೊಂಡ್ರಿ? ನಮ್ಮ ಮಾವರು ನಾವು ಅಲ್ಲೇ ಹುಟ್ಟಿ ಬೆಳೆದು, ಚಿಕ್ಕ ವಯಸ್ಸಿನ ಅಲ್ಲೇ ಹುಟ್ಟಿ ಬೆಳೆದಿತ್ತು. ಹ್ಮ್ ಅಲ್ಲಿಂದ ಹುಟ್ಟಿ ಬೆಳೆದು 6ನೇ ಕ್ಲಾಸಿಂದನೇ ಪೇಪರ್ ಹಾಕೋದು, ಹಾಲು ಹಾಕೋದು ಎಲ್ಲಾನು ಮಾಡ್ಕೊಂಡು ಹ್ಮ್ 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 6ನೇ ಕ್ಲಾಸಿಂದ ಶುರು ಆಯ್ತು ನಂದು ಇದು. ಸರಿ. ಇಲ್ಲಿ ತಮ್ಮ ಇನ್ನೊಂದು ಅಂಗಡಿ ಇಟ್ಕೊಂಡ್ರು, ಬಟ್ ಇಟ್ಕೊಂಡು ಅದು ಲಾಸ್ ಆಯ್ತು ಸರ್ ಅವನಿಗೆ. ಅದು ಕೈ ಎತ್ತಲಿಲ್ಲ ಅವನಿಗೆ, ಹ್ಮ್ ಕೈ ಎತ್ತಲಿಲ್ಲ. ಹ್ಮ್ ಆಮೇಲೆ ತಿರ್ಗಿ ಅದನ್ನ ಮುಚ್ಕೊಂಡ್ ಬಂದು ಆಮೇಲೆ ಇನ್ನೊಂದು ಯಾವ್ದು ಬೇರೆ ಕಡೆ ಬೇಕರಿ ಕೆಲ್ಸಕ್ಕೆ ಹೋದ. ಹ್ಮ್ ಆಮೇಲೆ ನಮ್ಮ ಇನ್ನೊಬ್ರು ಫ್ರೆಂಡ್ ಇದ್ರು, ನಮ್ಮ ಪಕ್ಕದಲ್ಲಿ ಪಾನಿಪುರಿ ಮಾಡ್ತಾರೆ. ಹ್ಮ್ ಅವರು ಒಂದು ಅಂಗಡಿ ಖಾಲಿ ಆಯ್ತೈತೆ ಸರ್ ನಮ್ಮ ಪಕ್ಕದಲ್ಲಿಗೆ. ಹ್ಮ್ ಅವ್ರು ಹೇಳಿದ್ರು ಅವನ ಜೊತೆ ಮಾತಾಡ್ದು ನನ್ ಕೇಳಿದ್ರು, ನೀನೇ ಮಾಡ್ಕೊಡೋ, ನಿನ್ ತಮ್ಮಗ್ ಮಾಡ್ಕೊಡು ಅಂತ. ನಾ ಫಸ್ಟ್ ಅನುಭವಿಸಿದ್ ನಿಮ್ಗೆ ವ್ಯವಹಾರ ಜ್ಞಾನ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತ. ಸವಾಸ ಬೇಡ ಅಂದ್ರ? ನಾನು ಬೇಡ ಕಣಪ್ಪ, ನೀ ಮಾಡ್ಕೊಂಡು ನೀನ್ ಖುಷಿ ಅಂತ ಅಂದ್ರು. ಸರಿ ಆಯ್ತು ನಾ ಮಾಡ್ಕೊಡ್ತೀನಿ, ಅಮೌಂಟ್ ಸ್ವಲ್ಪ ಹೆಲ್ಪ್ ಮಾಡೋರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಚೀಟಿ ಹಾಕೊಂಡಿದ್ದೆ ಸರ್. ಅದೇ ಮನೆಗೆ ₹1 ನೀರು ತಂದು ಕೊಡಲ್ಲ, ಎಲ್ಲ ನಾನೇ ಮಾಡೋದು. ಮನೆ ನಮ್ಮ ತಾಯಿಗೆ ಏನ್ ಬೇಕು ಎಲ್ಲ ಮನೆ ಅವರು ಮಾಡ್ಕೊತಾರೆ. ಹೊಸ ಇದೆ 2 ಅಂದ್ರೆ ನೀವು ಕೆಲಸ ಮುಗಿಸ್ಕೊಂಡು ಇಬ್ರು ಒಂದೇ ಮನೆಗೆ ಹೋಗ್ತೀರಿ, ಬಟ್ ಒಂದೇ ಮನೆ. ಈಗಲೂ ಅಷ್ಟೇ ಏನು ವ್ಯವಹಾರ ಏನು ಮಾತಾಡಲ್ಲ ನಾವಿಬ್ರು. ಅಂದ್ರೆ ಎಷ್ಟ್ ಬೇಕಷ್ಟೇ. ಓಕೆ. ಅಂದ್ರೆ ಒಂದೇ ಮನೇಲಿ ಇರ್ತೀವಿ, ಎಷ್ಟ್ ಬೇಕಷ್ಟೇ. ಆದ್ರೆ ಅವ್ನು ನೋಡ್ಕೊತ ಮನೆಗೆ ಏನು ತಂದು ಹಾಕಲ್ಲ, ಒಂದ್ ಪೇಸ್ಟ್ ತರಲ್ಲ, ಒಂದ್ ಶಾಂಪೂನು ಕೂಡ ತರಲ್ಲ. ಅದೇ ನಾನು ಬಿಡು ನಮ್ಮ ಮನೆ ಇನ್ನೇನ್ ನಮ್ಮ ಮನೆ ಬಿಟ್ರೆ ಯಾರಿಗ್ ಮಾಡ್ಬೇಕು ಅಂತ ನಾನು ಆತರ ತಿಳ್ಕೊಂಡು ಇರ್ತೀನಿ ಅಷ್ಟೇ. ಬಟ್ ಈಗ ನಮ್ಮವ್ರೆ ಆಯ್ತು. ಈಗ ಅಲ್ಲಿ ಅವ್ರು ಹೇಳಿದ್ರು ಇನ್ನು ಒಂದು ಅಂಗಡಿ ಇದೆ ತಮ್ಮನಿಗೆ ಮಾಡ್ಕೊಡು ಅಂತ. ನೀವು ಬೇಡ, ನಾನು ಆತರ ಕೈ ಹಾಕಲ್ಲ, ಅಲ್ಲಿ ಇಲ್ಲ ನಾನ್ ಮಾಡ್ಕೊಳ್ಳೋದನಪ್ಪ, ನೀನೇ ಮಾಡ್ಕಪ್ಪ, ನಂಗೇನ್ ಬೇಕಾಗಿಲ್ಲ, ಬೇಕಾದ್ರೆ ಹೆಲ್ಪ್ ಮಾಡ್ತೀನಿ, ನಂಗೆ ನಿಂಗೆ ಯಾವಾಗ ಆಯ್ತು ಅವಾಗ ಕೊಡುವೆ ದುಡ್ಡ ಅಂತ ನಾನು ಹೇಳ್ದೆ ನಮ್ಮ ಫ್ರೆಂಡ್ಗೆ. ತಮ್ಮನಿಗಲ್ಲ? ತಮ್ಮಂಗೆ ಹೇಳಿಲ್ಲ ನಿಮ್ಗೆ, ಫ್ರೆಂಡ್ಗೆ. ಅಂದ್ರೆ ಆ ಜಾಗ ಮಾಡ್ಕೊಳಕ್ ಬಂದಿದ್ದು ಫ್ರೆಂಡು ಅಥವಾ ನಿನ್ ತಮ್ಮನಿಗೆ ಮಾಡ್ಕೊಡು ಅಂತ ಹೇಳಲಿಕ್ಕೆ ಬಂದಿದ್ದ ಫ್ರೆಂಡು? ಅಂದ್ರೆ ಅವರು ಪಕ್ಕದಲ್ಲಿ ಬೇರೆ ಅಕ್ಕಪಕ್ಕ ಕಸ್ಟಮರ್ ರಸ್ ಆಗೋದ್ರು ಸರ್. ಸುಮ್ನೆ ಅಕ್ಕಪಕ್ಕ ಕಿರಿಕ್ ಮಾಡೋರು, ಗಾಡಿ ಹಿಂಗ್ ನಿಲ್ಸ್ಕೊಡ ಹಿಂಗೆ ಅಂತ. ಅವರು ಖಾಲಿ ಮಾಡ್ಕೊ ಹೊಟ್ಟಾಯ್ತಿದ್ರು. ಬೇರೆಯವ್ರು ಬಂದ್ರೆ ನಮ್ಗೆ ಮುಂದಕ್ಕೆ ಹಿಂಸೆ ಆಯ್ತಿದಲ್ಲ ಅಂದ್ಬಿಟ್ಟು ಜಾಗ ವಿಶಾಲವಾಗಿರ್ಲಿ ಅಂತ. ಜಾಗ ವಿಚಾರಾಗಿರಿ, ನಮ್ಮ ಅಂಗಡಿನೇ ಇರ್ಲಿ, ಯಾರು ಕಿರಿಕಿರಿ ಇರತ್ತಲ್ಲ ಅನ್ಬಿಟ್ಟು ನಾವೇ ಅಲ್ಲ ಅವರೇ ತಕೊಂಡ್ರು ಮಾತಾಡ್ಕೊಂಡು. ಅವನು ಅವ್ರ ಜೊತೆ ಮಾತಾಡ್ಕೊಂಡು ಅವನು ನಂಗೆ ನಾ ಮಾಡ್ಕೊಡ್ತೀನಿ ಕಣಪ್ಪ, ನೀವ್ ಕರೆಕ್ಟ್ ಆಗಿ ಇರ್ಬೇಕು ಹಂಗಿಂತ ಹೇಳಿದ್ರು. ಸರಿ ಆಯ್ತು, ನೀವ್ ಹೆಂಗನ ಮಾಡ್ಕೊಡ್ರಪ್ಪ, ನನ್ನ ತಲೆಬಿಡಿ ಹಂಗೆ ಹಿಂಗೆ ಅಂತ ನನ್ನ ನಾನು
ಚೀಟಿ ಹಾಕೊಂಡಿದ್ದೆ ಅವ್ರ ರಿಲೇಷನ್ ಅವ್ರ ಜೊತೆನೆ ಹ್ಮ್ ಕೊಟ್ಬಿಟ್ಟು ಸರಿ ಸರ್ ಆಮೇಲೆ ಕೊಟ್ಟು 1 ಲಕ್ಷ ಅವರೇ ಎತ್ಕೊಂಡ್ರು. ಹ್ಮ್ ನಾನು ಅಂಗಡಿನ ಅವ್ನ್ ಮಾಡ್ಕೊಟ್ರು, ಈಗ ಮಾಡ್ತಾ ಇದ್ದಾನೆ, ಏನಿಲ್ಲ. ಹ್ಮ್ ಅಂದ್ರೆ ಅವ್ನಿಗೆ ಜವಾಬ್ದಾರಿ ಇಲ್ಲ ಸರ್. ಕಸ್ಟಮರ್ ಜೊತೆ ಹಂಗೆ ಯಾವಾದ್ರು ಫೋನ್, ಅವ್ನಿಗೆ ಒಂದ್ ಹುಡುಗಿ ಫೇಸ್ಬುಕ್ ಅದೇನೋ ಫ್ರೆಂಡ್ ಆಗಿ ಲವ್ ಮಾಡ್ತಾನೆ ಅವಾಗಿಂದನೂ. ನಿಮ್ಗೂ ಗೊತ್ತು? ನಮಗೂ ನಮ್ಮ ಮನೆಗೆಲ್ಲ ಬಂದಿದ್ದಾರೆ ಸರ್ ಅವ್ರು. ನಾವ್ ಎಷ್ಟ್ ಸರಿ ಹೇಳಿದ್ರು ಕೇಳಲ್ಲ. ಹುಡುಗಿ ಎಲ್ಲ ಹೆಣ್ಮಕ್ ಹುಡುಗಿ. ಹಂಗಾರೆ ನಿನ್ ತಮ್ಮನೇ ಅಲ್ಲೇ ಒಂದು ಹುಡುಕೊಂಡಾರೆ. ಸರ್ ಅವ್ನ್ ಕಾಲೇಜ್ ಅವ್ನು BA ಓದವನೇ ಸರ್ ಅವನು. ಓಹೋ ಪಾಪ, ನಿಮ್ಗೆ ಆ ವಿಚಾರದಲ್ಲಿ ಸ್ವಲ್ಪ ನೀವು ಹಿಂದೆ ಇದ್ದೀರಿ. ನಾವ್ ಹೇಳಿದ್ವಿ ಸರ್ 6ನೇ ಕ್ಲಾಸಿಂದನೇ ಮಾಮೂಲಿ ಬಿಸ್ನೆಸ್ಗೆ ಇಳಿದ್ ನಾವು. ಅಂದ್ರೆ ಮನೆ ಪರಿಸ್ಥಿತಿ ಹಂಗಿತ್ತು ಅಂತ ನೀವು ಅವತ್ತ ಮನೆ ಅಂದ್ರೆ ಆ ಟೈಮಲ್ಲಿ ನಾನೇ ಓದ್ಕೊಂಡು ನಮ್ಮ ಹೆಲ್ಪ್ ಮಾಡಿದ್ರು ಸ್ವಲ್ಪ. ನಮ್ಮ ನಮ್ಮ ಅಜ್ಜಿನೇ ಜಾಸ್ತಿ ನೋಡ್ಕೊಂಡಿದ್ದವಾಗ ನಾನು ಸುಮ್ನೆ ಅಂದ್ರೆ 5 ಗಂಟೆಗೆ ಎದ್ದು ಹಾಲು ಹಾಕೋಕೆ ನಡ್ಕೊಂಡು ಹೋಗುವಾಗ ಒಬ್ರ ಜೊತೆ ಆ ಸೈಕಲ್ ಇಂದ ಎಡ ಕುಂತ್ಕೊಂಡು ಮನೆ ಡಬ್ದಾಲ್ ಬರೋದು. ಅವಾಗ 150 ರೂಪಾಯಿ ಕೊಡೋರು ಅವಾಗ. ಹಂಗೆ ಅವ್ರ ಜೊತೆ 3 ವರ್ಷ ಮಾಡ್ದೆ. ಸರಿ ಅಂದ್ಬಿಟ್ಟು ಒಂದ್ ಅಂಗಡಿ ಸೇರ್ಕೊಂಡೆ. ತಿರ್ಗಾ ಅದು 3 ವರ್ಷ ಅಂದ್ರೆ ತಿರ್ಗಾ ಪೇಪರ್ ಹಾಕಕ್ ಹೋದೆ. ಅದೆಲ್ಲ ಮಾಡ್ಕೊಂಡು ಆಮೇಲೆ ತಿರ್ಗಾ ಬಟ್ಟೆ ಅಂಗಡಿ ಎಲ್ಲ ಮುಗಿಸೊಟ್ಮೇಲೆ ಹಿಂಗೆ ಒಂದೊಂದಾಗ ಮಾಡಿದೆ. ಅಂದ್ರೆ ಅವತ್ತು ಓದ್ಲಿಕ್ಕೆ ಆಸಕ್ತಿ ಇತ್ತು, ಬಟ್ ಓದಕ್ಕಾಗ್ಲಿಲ್ವ ಅಥವಾ ವಿದ್ಯೆನೇ ಹತ್ಲಿಲ್ಲ ಅಂತ ಬಿಟ್ಟಿದ್ದ? ಇಲ್ಲ ಸರ್, 2 ಸಬ್ಜೆಕ್ಟ್ SLCB ಫೇಲ್ ಆಗ್ಬಿಟ್ಟೆ. ನಂಗೆ ಅವಾಗ ಇಂಟ್ರೆಸ್ಟ್ ತಿರ್ಗಾ ಕಟ್ಬಿಟ್ಟು ಬರೀಬೇಕು ಅಂತ ಏನು ಅನಿಸ್ತಿಲ್ಲ. ಸೊ ಈ ಕಡೆ ಮನೆ ಪರಿಸ್ಥಿತಿ ಕೂಡ ಸ್ವಲ್ಪ ಕಷ್ಟ ಇದ್ದಿದ್ರಿಂದ ಸರಿ ಕೆಲ್ಸಕ್ಕೆ ಇಳಿಯೋಣ ಅಂತ ಪೂರ್ಣ ಪ್ರಮಾಣ ಈಗ ಸಂಪಾದನೆ ಮಾಡ್ತೀನಿ ಅವಾಗ ಒಂದ್ 300-400 ರೂಪಾಯಿ ಕೊಡ್ತಿದ್ರು. ಸೊ ಪೂರ್ಣ ಪ್ರಮಾಣದಲ್ಲಿ ಇಳಿಯೋಣ ಅಂತ ಇಳಿಯೋಣ ಅಂದ್ಬಿಟ್ಟು ಮಾಮೂಲಿ ಮಾಮೂಲಿ ಅಂಗಡಿಗೆ ಸೇರ್ಕೊಂಡೆ. ಜ್ಯೂಸ್ ಅಂಗಡಿಗೂ ಇಲ್ಲಿ ಬಂದೆ. ಪೇಪರ್ ಹಾಕ್ತಿದೆ. 5 ಗಂಟೆಗೆ ಹೋಗಿ ಎದ್ದು ಅದೆಲ್ಲ ಮುಗಿಸ ಮಾಮೂಲಿ ಈಗ ಒಂದ್ ಅಂಥದ್ರಲ್ಲಿ ರಿಜಿಸ್ಟರ್ ಏನಿದೆ, 2 ಗಾಡಿ ತಗೊಂಡಿದೀನಿ, 1 ಕಾರ್ ತಗೊಂಡಿದೀನಿ. ಮನೆ ಲೋನ್ ಇನ್ನೊಂದ್ 1 ವರ್ಷ ಕಟ್ಟೋರು, ಅದು ಮುಗ್ದೋಯ್ತು 1.5 ವರ್ಷ. ಸರಿ, ಇಲ್ಲಿ ಈ ನಡುವೆ ನಿಮ್ಮ ಮಾವಂದಿರು ಅಥವಾ ಅಜ್ಜಿ ಮನೆಯವರು ವಯಸ್ಸಾಗ್ತಿದೆಯಲ್ಲಯ್ಯ ಏನಾರು ಒಂದು ಹೆಣ್ಣು ನೋಡ್ಕೋಣ ಅಂತ ಅವರು ಚಿಕ್ಕ ಪ್ರಯತ್ನ ಏನು ಮಾಡ್ಲಿಲ್ವಾ ಅಥವಾ ಏನು? ಇಲ್ಲ ಸರ್, ಅವ್ರು ಎಲ್ಲಾ ಕಡೆ ಕೇಳ್ಬೇಕು. ಬೇಕಾದ್ರೆ ಎತ್ಕೊಳ್ಳೋ ದನಗಳನ್ನ ಬೇಕಾದ್ರೆ ಒಂದ್ ದಿವಸ ಹುಡುಕೊಂಡ್ಬಿಡ್ತಾರ ಸರ್ ಅವರು. ಹೆಣ್ಣು ಹುಡ್ಕೊಂಡ್ರೆ ಹುಡ್ಕಲ್ಲ ಅವರು. ಅವರೆಲ್ಲ ದನ ಹಸ್ಕೊಳ್ಳೋ ರೈತರು ಸರ್. ನಮ್ಮ ಆದಿರು ಪಾಪ ವ್ಯಾಪಾರ ಮಾಡೋದು. ವ್ಯಾಪಾರ ಎಲ್ಲ ಮಾಮೂಲಿ ಹುಡುಕ್ ಹೋಯ್ತಾರೆ, ಗದ್ದೆಗೆ ಗೊಬ್ಬರ ಹೊಡಿತಾರೆ. ಮಾಮೂಲಿ ಅವ್ರವ್ರದೇ ಇರ್ತಿದಲ್ಲ ಸರ್. ಅದೆಲ್ಲ ಬಿಡಿ. ಸಂತೆ ಪಂತೆ ಎಲ್ಲ ಹೋಗ್ತಾ ಇರ್ತಾರೆ. ಸರ್, ಅಲ್ಲಿ ಹೋಯ್ತಾ ಇರ್ತಾರೆ. ಮಾಮೂಲಿ ಜಾತ್ರೆಗಳು ನಡೀತಾ ಅಲ್ಲಿ ಹೋಯ್ತಾರೆ. ಸೊ ನೀವ್ ಹೇಳೋ ಪ್ರಕಾರ ಒಂದ್ ಜೊತೆ ಎತ್ತಂದು ಬಿಡ್ತೀನಿ, ಹೆಣ್ಣು ಹುಡ್ಕ ಕಾಲ ಅಂತ. ಸರ್ ಅಂತಾರೆ. ನಾನು ಸುಮಾರು ಜನ ಬ್ರೋಕರ್ಗಳಿಗೆಲ್ಲರಿಗೂ ಹೇಳಿದೀನಿ. ಅವರೆಲ್ಲ ಬರೀ ದುಡ್ಡು ಇಸ್ಕೊತಾರೆ. ಫೋನ್ ಮಾಡಿದ್ರೆ ರಾಯಚೂರ್ ಗಂಟೆಲ್ಲ ಹೋಗಿ ಬಂದಿದ್ದೀನಿ ಸರ್ ನಾನು. ರಾಯಚೂರ್ ಗಂಟೆಲ್ಲ ಹೋಗಿದ್ದು. ಅಲ್ಲಿ ನನಗಿಂತ 12 ವರ್ಷ ಚಿಕ್ಕ ಹುಡುಗಿ ಸರ್. ನಂಗೆ ಇಷ್ಟ. ಅವ್ರು ಹಿಂಸೆ ಮಾಡ್ತೀರಂತೆ. ನಮ್ಮ ಅಲ್ಲಿ ಬ್ರೋಕರ್ ಹೇಳ್ದ, ಒಟ್ ನಾವ್ ಹಿಂಸೆ ಮಾಡ್ತಾರ ನೋಡ ಇಬ್ರು ಆಗು ಅಂತ. ನನ್ಗೆ ಅದು ಇಷ್ಟ ಇಲ್ಲ. ನನ್ಗಿಂತ 12 ವರ್ಷ ಚಿಕ್ಕವರು ನಂಗೆ ಅಂದ್ಬಿಟ್ಟು ನಾನು ಬೇಡ ಅಂತಂದೆ ಸರ್. ಅದು ಇಲ್ಲಿ ಅಲ್ಲ, ನಿಮ್ಗಿಂತ 12 ವರ್ಷ ಚಿಕ್ಕವರು ಅಂದ್ರೆ ಒಂದ್ 15. ಅವ್ರ SLC ಸರ್, ಅವ್ರ SLC ಅವರು ಈಗ. ಓಕೆ. ಸೊ ಇಲ್ಲಿ ಎಷ್ಟು ಮನೆಗೆ ಹೋಗಿ ಬಂದಿದ್ದೀರಾ ಅಲೆಯ? ಯಾವ್ದು ಸರ್? ಹೆಣ್ಣು ನೋಡ್ಲಿಕ್ಕೆ ಅಂತ ನೇರವಾಗಿ? ಹೆಣ್ಣು ಜಾಸ್ತಿ ಹೋಗಿರೋದು ಒಂದು 7-8 ಅಷ್ಟೇ ಸರ್ ಹೋಗಿರೋದು. ಹೋದಾಗ್ಲೆಲ್ಲ ಕೇಳೋ ಪ್ರಶ್ನೆಗಳೇನು ಸರ್? ಅದೇನು ಕೇಳಲ್ಲ. ಹೆಂಗ್ ಹುಡುಗ ಚೆನ್ನಾಗವನೇ ಒಟ್ಟು ನೋಡಕ್ಕೆ. ಆಮೇಲೆ ಅದು ಹೋದಾದ್ಮೇಲೆ ಬ್ರೋಕರ್ ಜೊತೆ ಹೇಳ್ಕೊಳ್ತೀವಿ ಸರ್ ಅವ್ರು. ನಿಮ್ ಮುಂದೆ ಏನು ಹೇಳಲ್ಲ? ನಮ್ ಮುಂದೆ ಏನು ಹೇಳಲ್ಲ ಸರ್. ನಮ್ಮ ಕೇಳ್ಬಿಟ್ಟು ಹೇಳ್ತೀನಿ ಕಣಪ್ಪ, ನೀವ್ ಹೋಗಿರು ಅಂತ ಅಂತಾರೆ ಸರ್. ಅವ್ರು ಬ್ರೋಕರ್ ಸರ್, ಅಲ್ಲದೆ ಬೇರೆ ಇದ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅವ್ರಿಗೆಲ್ಲ ಕಮಿಟ್ಮೆಂಟ್ ಮಾಡ್ಕೊಬಿಟ್ಟಾರೆ ಸರ್. ನಮ್ಗೆ ಹಿಂದಗಡೆ ಫೋನ್ ಮಾಡು. ನನ್ಗೂ 2-3 ಸರಿ ಮಾಡ್ತೀನಿ ಸರ್. ನಾನು ಪ್ರತಿ ಯಾರಿಗೂ ತೊಂದರೆ ಕೊಡಕ್ ಇಷ್ಟಪಡಲ್ಲ. 1-2 ಸರಿ ಕೇಳ್ತೀನಿ. ಯಾರೇನು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಬಿಟ್ಬಿಡ್ತೀನಿ ಸರ್. ಮತ್ತೆ ಕೇಳ್ಕೊ. ಯಾಕೆಂದ್ರೆ ಸರ್, ಒಬ್ಬ ಫ್ರೆಂಡ್ ಹಂಗೆ ಒಬ್ರು ತೋರಿಸ್ತೀನಿ ಅಂತಂದ್ರೆ ನಮ್ಮ ಅಂಗಡಿ ಡೈಲಿ ಅವ್ರು ಜ್ಯೂಸ್ ಕುಡಿಕ್ ಬರ್ತಿರು ಕಸ್ಟಮರ್. ಹಿಂಗೆ ಅವ್ರು ಏನೋ ವಿಚಾರಕ್ಕೆ ಕೇಳಿದ್ರು, ಹಿಂಗೆ ಎಲ್ಲ ಆಯ್ಕೆಣ ಹಿಂಗೆ ಮನೆ ತಗೊಂಡಿವಿ, ಎಲ್ಲ ಪ್ರತಿಯೊಂದು ಅನುಕೂಲ ಆಗಿ ಅಂತ ಎಲ್ಲ ಹೇಳ್ದು. ಹೇಳದ್ಮೇಲೆ ಸರಿ ಆಯ್ತು ಹೇಳ್ತೀನಿ ಏನಪ್ಪ ಮತ್ ನಂಬರ್ ಎಲ್ಲ ತಗೊಂಡು ಫೋಟೋ ಎಲ್ಲ ಕಳ್ಸ್ಕೊಂಡ್ರು. ಎಲ್ಲ ಪ್ರತಿಯೊಂದು ಮಾಡಿದ್ರು. ನಾನು ಸರಿ ಅಂದ್ಬಿಟ್ಟು ಎಲ್ಲ ಕೊಟ್ಟೆ. ಒಂದ್ 2-3 ಸರಿ ಬಂದಾಗ ಕೇಳ್ದೆ, ಎಲ್ಲಾನ ತೋರಿಸ್ತೀನಿ ಅಂದ್ರೆ ಏನು ಹೇಳ್ತೀನಿ.
ಆಮೇಲೆ ಒಂದೆರಡು ಸರಿ ನೆಕ್ಸ್ಟ್ ಸರಿ ಅಂಗಡಿಗೆ ಬರೋದೇ ಹೋಗ್ಬಿಟ್ರು, ಬೇರೆ ಕಡೆ ಹೊಟ್ಟೋಗ್ಬಿಟ್ರು. ಓ ಕಸ್ಟಮರು ಹೋದ್ರು ಅತ್ತಾಗಿ. ಕಸ್ಟಮರು ಹೋದ್ರು. ನಾನ್ ಅದಕ್ಕೆ ಅನ್ಕೊಂಡೆ ಅವ್ರು ತೋರ್ಸೋದು ಬೇಡ ಏನು ಬೇಡ, ಕೇಳೋದೇ ಬೇಡ, ಈಗ ಸಿಗ್ತಾರೆ ಬರ್ತಾರೆ ಈಗ್ಲೂ. ನಾ ಅದ್ರ ಬಗ್ಗೆ ಕೇಳೋದು, ಬೇರೆ ಮಾತಾಡ್ಸ್ಕೊಂಡು ಏನೇನ ಅಂತ ಅಷ್ಟೇ ಮಾತಾಡ್ಕೊಂಡು ಇರ್ತೀವಿ. ಪಾಪ. ಬಟ್ ಇಲ್ಲಿ ತಮ್ಮನ ವಿಚಾರದಲ್ಲಿ ಹೀಗಾಗ್ಲಿಲ್ಲ. ಇಲ್ಲ ಸರ್, ಇಲ್ಲ. ಅವ್ನು ಲವ್ ಮಾಡ್ತಾನ ಸರ್, ಅದೇನ್ ಮಾಡ್ತಾನೋ ಗೊತ್ತಿಲ್ಲ. ಅದುವೇ ಆ ಹುಡ್ಗಿ ರಿಚ್ ಆಗವ್ರೆ, ಇವ್ ನೋಡಿ ಹಿಂಗ ಅಂತ ನಾವ್ ಆ ಹುಡ್ಗಿ ಮನೆಗೆಲ್ಲ ಬಂದೈತಿ ಸರ್. ನಮ್ಮ ಮನೆಯಲ್ಲ ಹೇಳೋರೆ ಬೇಡ ಹಂಗ ಹೆಣ್ಮಕ್ಳಂಗ್ ಬರಂಗಿಲ್ಲ ಅಂತ ಎಲ್ಲ ಪ್ರತಿಯೊಬ್ರು ಹೇಳೋರುವೆ. ಇವ್ನ್ ಕೇಳ್ತಾಳೆ. ಆಯ್ತು ಅಂತಾನೆ ಒಂದ್ 2-3 ತಿಂಗಳು ಸುಮ್ಮನೆ ಇರ್ತಾನೆ. ತಿರ್ಗಾ ಹುಡ್ಗಿ ಬಂದು ಆಯ್ತಾಳಿ. ನಾನು ಇವ್ನ್ಗೆ 2 ಸರಿ ಡೈರೆಕ್ಟ್ ಆಗಿ ಹೇಳ್ದೆ, ನಮ್ಮ ಮಾತೇ ಕೇಳಲ್ಲ. ಆಮೇಲೆ ಮಾಮೂಲಿ ಮನೆ ವಿಚಾರಕ್ಕೆ ಅವನು ಕೇಳ್ದೆ, ಏನಪ್ಪ ದುಡ್ಡು ಗಿಡ್ ಕೊಟ್ಟಿಯ ಏನು, ನಾವ್ ಒಬ್ಬನೇ ನೋಡ್ಕೊತಾನೆ, ಹಂಗೆ ಹೇಳಿದ್ರು, ನಂಗೆ ಸಾಲ ಅದೆ, ಹಂಗೆ ಹಿಂಗೆ ಅಂತ ಅಂತಾನೆ ಸರ್. ಬಟ್ ಆ ಹುಡುಗಿ ಮನೆಯವ್ರಿಗೆ ಗೊತ್ತಾ? ಇಲ್ಲ ಸರ್, ಗೊತ್ತಿಲ್ಲ ಅವ್ರಿಗೆ. ಓ, ಅಂದ್ರೆ ಆ ಹುಡ್ಗಿ ಬೆಂಗಳೂರಲ್ಲಿ ಇರುದು ಸರ್, ಕ್ಯಾಸಕ್ಕೆ ಅಂತ ಆ ಹುಡ್ಗಿ ಬರುದು. ಇವ್ರು ಮಾಮೂಲಿ ಫೇಸ್ಬುಕ್ ಇಂದ ಲವ್ ಮಾಡ್ತಾವ್ರೆ. ಅವಾಗಿಂದ 2 ವರ್ಷ 3 ವರ್ಷ ಆಗಿರ್ಬೇಕು ಸರ್. ಆಗ್ಲಪ್ಪ. ಈಗ ನಿಮ್ಮ ಸ್ಥಿತಿ ಏನಿದೆ ಒಂದ್ಸಲ ಹೇಳ್ಬಿಡಿ. ಏನಿಲ್ಲ ಸರ್, ಆರಾಮಾಗಿದೆ. ಅಂದ್ರೆ ನಮ್ಗೂ ಒಂದ್ ಸುಮಾರು ಫ್ರೆಂಡ್ಸ್ಗಳೆಲ್ಲ ಆಡ್ಕೊತ ಏನೋ ಹಿಂಗ ಹುಡುಗಿನೂ ಸಿಗವಲ್ಲ. ನಾ ಇಲ್ಲಿ ಕಾಲೇಜವ್ರು ಗೊತ್ತಾರಲ್ಲ, ಲವ್ ಮಾಡ ಹಂಗ ಹಿಂಗ ಅಂತಾರ. ಕಾಲೇಜ್ ನಾವು 15 ವರ್ಷದಿಂದ ನೋಡ್ತೇವೆ ಸರ್. 3 ತಿಂಗಳು ಇವನ್ ಜೊತೆ ಮಾರ, ಇನ್ನು 3 ತಿಂಗಳು ಬಿಟ್ರೆ ಇನ್ನೊಬ್ಬನ ಜೊತೆ ಗೊತ್ತಾಡ್ತಾರೆ. ಮದ್ವೆ ಆಗ್ತಿದ್ರು ಪರವಾಗಿಲ್ಲ. ಆಮೇಲೆ ನಮ್ ಫ್ರೆಂಡ್ಸ್ ರಿಲೇಷನ್ಗಳೆಲ್ಲ ಅವ್ರ ಮದ್ವೆ ಆಗಿರೋದೆಲ್ಲ ಜೊತೆ ನೋಡ್ತಾ ಇರ್ತೀನಿ. ಅಂದ್ರೆ ಕಾರಲ್ಲಿ ನಾನೇ ಕರ್ಕೊ ಹೋಗೋದು ಫ್ಯಾಮಿಲಿಗಳ ಟ್ರಿಪ್ ಗಿಪ್ ಕರ್ದಾಗ. ಮಾಮೂಲಿ ಬಾಲೇಶ್ವರಂ ಬೆಟ್ಟ, ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲೆಲ್ಲಿ ಕರೀತಾ ಇರ್ತಾರೆ. ಅವ್ರ ಫ್ಯಾಮಿಲಿ ಅವರೇ ಅಂತ ಅಂದ್ರೆ ಅವ್ರಂತರ ಒಬ್ಬೊಬ್ರು ಲೈಫ್ ಒಬ್ಬೊಬ್ರು ತರ ಸರ್. ಅವ್ರ ಹಂಗೆ ಅಂತ ಎಲ್ಲ ನೋಡಿ ಮದ್ವೆ ಆಗ ಆಸೆನೇ ಹೊಟ್ಟಾಗ್ಬಿಡ್ತದ ಸರ್. ನಿಮ್ಗೆ ಫ್ರೀಡಮೇ ಸಿಗಲ್ವಲ್ಲ ಗಂಡ್ ಮಕ್ಳಿಗೆ ಅಂತ ಅನ್ಸ್ಬಿಡ್ತದೆ. ಎಲ್ಲ ಇದ್ರು ಫೋನ್ ಮಾಡ್ತಾರೆ 10 ಗಂಟೆ, ಇನ್ನು ಬಂದೇ ಇಲ್ಲ, ಎಲ್ಲಿದ್ದೀರಿ, ಇನ್ನು ಬಂದೇ ಇಲ್ಲ, ಒಂದ್ 5 ನಿಮಿಷ ಫೋನ್ ಎತ್ತಿಲ್ಲ ಅಂದ್ರೆ ಅಯ್ಯೋ ಏನೇನೋ ಚಿತ್ರ ಕೇಳ್ತಾರೆ. ನಮ್ಗೆ ಅವ್ರ ನೋಡ್ಕೊಂಡ್ ನಮ್ಗೆ ನಗ ಬರ್ತಾ ಇರ್ತದೆ. ಮನೆಗಪ್ಪ ಮುಂದಕ್ಕೆ ಗೊತ್ತಾಯ್ತದೆ ಅಂತ ನಂಗೆ ಅವಾಗ ಅವರೇ ಎದುರಿಸ್ಬಿಟ್ಟಿರ್ತಾರೆ. ಅದು ಹಾಗೆ ಅಲ್ವನಪ್ಪ. ಕಟ್ಕೊಂಡು ಹೆಂಡತಿ, ಹೆತ್ತ ಮಕ್ಕಳು, ಇಟ್ಕೊಂಡ ನೌಕರ, ಇವರೆಲ್ಲರನ್ನು ಹಿಡಿತದಲ್ಲಿ ಇಟ್ಕೊಳ್ಬೇಕಲ್ಲಪ್ಪ. ಈಗ ಆಯ್ತಯ್ಯ, ನಿನ್ನ ಅಂಗಡಿಗೆ ಒಂದು ಕೆಲಸ ತಗೊಂಡಿದ್ದೀರಾ, ಏನೋ ಒಂದು ಕಾರಣಕ್ಕೆ ಹೋಗಪ್ಪ, ಅಲ್ಲೊಂದೆರಡು ಲೋಟಗಳು ತಗೊಂಡು ಬಾ, ಅಲ್ಲೊಂದೆರಡು ಏನೋ ಎಲೆಗಳು ತಮ್ಮ ಅಂತ ಏನು ಒಂದು ಕೆಲಸದ ನಿಮಿತ್ತ 15 ನಿಮಿಷದ ಕೆಲಸ, ಈ 30 ನಿಮಿಷ ಆದ್ರೂ ಬರ್ಲನ್ನು ಫೋನ್ ಮಾಡ್ತಿರೋ ಇಲ್ವೋ? ಅಂದ್ರೆ ಅದು ಒತ್ತಡ ಅಥವಾ ಫ್ರೀಡಮ್ ಇಲ್ಲ ಅಂತ ಅಲ್ಲ, ಅದು ಬೇರೆ ಲೆಕ್ಕ. ಅದು ಹಿಂಗ್ ಅಂದ್ಕೊಂಡು ನಾವು ಸಮಾಧಾನ ಮಾಡ್ಕೊಳ್ಬಹುದು, ಬಟ್ ವಾಸ್ತವ ಅದಲ್ಲ. ವಾಸ್ತವ ಅದು ಬೇರೆ ಇದೆ. ಈಗ ನನಗೆ ಮದುವೆ ಆಗ್ತಿಲ್ಲ ಅಂದಾಗ, ಅಥವಾ ನನಗೇನೋ ಅಂದ್ಕೊಂಡಿದ್ದು ಹೆಣ್ಣು ಸಿಗ್ತಿಲ್ಲ ಅಥವಾ ಇಂಥದ್ದೇನೋ ಆದಾಗ, ಅಯ್ಯೋ ಇದೆಲ್ಲ ಜಂಜಾಟ ಯಾಕೆ ಬೇಕಪ್ಪ ಅಂತ ಅದು ನನ್ನ ಸಮಾಧಾನ ಕೇಳ್ಕೊಳ್ಬೇಕಷ್ಟೇ. ಎಲ್ಲ ಹಂಗೆ ಅಂದ್ಬಿಟ್ರೆ ಮತ್ತೆ ಲೋಕ ಮುಂದುವರಿಯೋದು ಹೇಗೆ? ಅದು ಹಾಗಲ್ಲ. ನೀವು ಅದನ್ನ ಆ ರೀತಿ ತಗೊಳ್ಳೋದೇ ಬೇಡ. ಇಲ್ಲ ಸರ್, ತಗೊಂಡಿಲ್ಲ. ನಾನು ಹುಡುಕ್ತಾ ಇದೀನಿ, ಸುಮಾರು ಜನ ಕೇಳ್ತೀನಿ. ಈಗ 1 ವರ್ಷದಿಂದ ಕೇಳ್ತಲ್ಲ ಅಷ್ಟೇ ಸರ್. ನಂಗೆ ಬೇಜಾರಾಗೋಯ್ತು. ಎಲ್ಲೋದ್ರು ಬರೀ ಗೌರ್ಮೆಂಟ್ ಕೆಲಸ ಅಂತ ಇರ್ತಾರೆ. ಆಮೇಲೆ ನಾನು ಸಾಲ ಮಾಡಿ ಮನೆ ಕಟ್ಬೇಕಂತ ನಂಗೆ ಇಲ್ಲ ಸರ್, ಇಷ್ಟ ಇಲ್ಲ. ನಂಗೆ ಸಾಲ ಮಾಡ್ಬೇಕು ಅಂದ್ರೆ ಒಂಥರ ಭಯ ಸರ್ ನಂಗೆ. ಯಾರ್ದಾರ ₹1 ಇಸ್ಕೊಂಡ್ರೆ ಯಾವ ಕೊಡ್ತೀನಪ್ಪ ಅಂತ ಅನ್ಸ್ಬಿಡ್ತದೆ. ಸತ್ಯ ನಾನು ಅದಕ್ಕೋಸ್ಕರ ಸಾಲ ಮಾಡಿ ಏನು ಮಾಡ್ಬಾರ್ದು ಅಂದ್ರೆ ಫಸ್ಟ್ ಅನ್ಭವಿಸ್ಬಿಟ್ಟಿದೆ ಸರ್. ಸಾಲ ಮಾಡಿದ್ರೆ ಸುಮ್ನೆ ಎದೆ ಕೆರೀತಾರೆ ಬಂದು. ತಿಂಗಳಾಯ್ತು 10. ಈಗ ಮನೆ ತಗೊಂಡಾಗ ಸರ್ 13 ಲಕ್ಷ ತಗೊಂಡಿದಾಗ ನಾ ಚೀಟಿ ಹಾಕೊಂಡಿದ್ದೆ, ಅವನು ಚೀಟಿ, ಇಬ್ರು ಸೇರಿ ಹಾಕೊಂಡಿದ್ ಚೀಟಿ. ಅದ್ರಲ್ಲಿ ಒಂದು 4.5 ಲಕ್ಷ ಗೊತ್ತು. ನಂತ ಒಂದ್ 2 ಲಕ್ಷ ಇತ್ತು. ಇನ್ನೊಂದ್ 4 ಲಕ್ಷ ಸಾಲ ಮಾಡಿದೆ ಸರ್. ಅವ್ರೇನ್ 10ನೇ ತಾರೀಕು ಬೆಲ್ ಹೊಡಿಯಂಗಿಲ್ಲ, ಬಂದು ಫೋನ್ ಮಾಡ್ತಾರೆ, ಅಂಗಡಿ ಮುಂದೆ ಬಂದು ನಿಂತ್ಕೊತಾರೆ. ಮಗ ಏನಾರು ನೋಡ್ತೀಯಪ್ಪ ಅನ್ಕೊಂಡು ನಾವು ಅವಾಗ ಏನ್ ಮಾಡಿ ಅಂದ್ಬಿಟ್ಟು ಬ್ಯಾಂಕಲ್ಲಿ ಹೋಗ್ಬಿಟ್ಟು ಲೋನ್ ಹಾಕ್ಸ್ಬಿಟ್ಟು 6.5 ಲಕ್ಷಕ್ಕೆ ಲೋನ್ ಮಾಡಿಸ್ತು. ಅದೇ ಯಾರ್ಯಾರು ಕೊಡ್ಬೇಕು ಎಲ್ಲಾರ್ಗು ಕೊಟ್ಬಿಡಿ ಸರ್. ಏನಿಲ್ಲ, ಇನ್ನೊಂದು 1.5 ವರ್ಷ ಕಟ್ರೆ ಅದು ಮುಗಿದೋಯ್ತದೆ. ನಾನು ಮನೆ ಕಟ್ಬೇಕು ಅಂತ ಆಸೆ ಸರ್, ಯಾವಾಗ್ಲೂ ಮಾಡ್ಬಿಡುವೆ ಅದ. ಈಗ ನಾವ್ ಕಟ್ಟಿದ್ರೆ ನನ್ ತಮ್ಮಂಗ್ ಜವಾಬ್ದಾರಿ ಬರಲ್ಲ ಸರ್.
ಈಗ ಈಗ ಹೆಂಗ್ ನಾನು ಒಬ್ನೇ ತೀರಿಸ್ತಾ 4 ವರ್ಷದಿಂದ ನಾನು ಒಬ್ನೇ ಕಟ್ಟಿ ತೀರಿಸ್ತಾ ಇರೋದು. ಓಕೆ. ಈಗ ನಾನು ಮನೆ ಮಾಡಿದ್ರೆ ಅವನು ಹೇಳ್ತೀನಿ ಅಂತ ಫ್ರೆಂಡ್ ಜೊತೆ ಅವನ್ ಬೇಕಾದ್ರೆ ಕಟ್ಕೊಳ್ಳಿ ಮನೆಯ ನಮ್ ಬೇರೆ ಮೇಲ್ಗಡೆ ಒಂದು ರೂಮ್ ಮಾಡ್ಕೊಪ್ಪಲ್ಲಿ ಸಾಕು. ರೂಮ್ ನಾನ್ ಅದಕ್ಕೆ ಅವ್ರು ಅಂದ್ರು, ಮಗ ನೀವ್ ಮಾಡಿದ್ರೆ ನೀನೇ ಕಟ್ ಸಾಯ್ಬೇಕಾಯ್ತದೆ, ಅವನೇ ನಿಗ್ ಮದ್ವೆ ಆಯ್ತಾನೆ ಗಮ್ಮನ್ ಬಂದ್ ಇರ್ತಾನೆ, ನೀವ್ ಇದ್ ಮಾಡ್ಬೇಕಾಯ್ತದೆ. ಅವನು ಏನಾರು ಇದ್ ಮಾಡಿದ್ರೆ ಮಾಡ್ಕೋಗು, ಕೊಡ್ತೀನಿ ಇಷ್ಟು ಅಷ್ಟು ಅಂತ ಅಂದ್ರೆ ಅದ್ನು ಕೇಳಿದ್ರೆ ಸರ್ ಏನು ಇಲ್ಲ, ಹಂಗೆ ಬಂದದು ಹಂಗೆ ಮತ್ತೆ ಅವನ್ ಲೈಫ್ ಅವ್ನು ನೋಡ್ಕೊತಾನೆ ಸರ್, ಮನೆಗೆ ಏನು ತಂದ್ಕೊಡಲ್ಲ. ಈಗ ನಂಗೆ ಒಂದೊಂದ್ಸರಿ ಅನ್ಸ್ಬಿಡ್ತದೆ ನನ್ನ ತಂಗಿನ ಅಕ್ಕ ಇದ್ದೀರ ಅವ್ರಿಗೆ ನೆಮ್ಮದಿಗೆ ನಾನೇ ಊಟ ಇಟ್ಕೋದೈತಲ್ಲ ಅನ್ಸ್ಬಿಟ್ಟು. ನಮ್ ತಾಯಿನೂ ಕೇಳ ಸರ್, ಅವನೊಂಥರ ದಡ್ಡಿನೂ ಬುದ್ಧಿ ಅಂತ ಒಂಥರ ಸೈಲೆಂಟ್ ಸರ್, ಅವ್ರು ಮುದ್ದೆ ತರ ಏನು ಗೊತ್ತಾಗಲ್ಲ, ಯಾರು ಹೇಳಿದ್ರು ಏನ್ ನಂಬ್ಕೊಬಿಡ್ತಾಳೆ. ಹೌದು ಸುಮಾರು ನಮ್ಗೆ ಅದು ಅವನೊಂದು ಯೋಚನೆ ಸರ್, ಅವ್ರು ಬಾಯಿ ಸೇರಿಲ್ಲ ಏನಾರು ಬೈತಾ ಆಡ್ತಾಳೆ ಮನೆಯಲ್ಲಿ ಅಕ್ಕಪಕ್ಕ ಮನೆಯವ್ರಿಗೆ, ಅದು ಒಂದ್ ತಲೆನೋವು ನಂಗೆ. ಈಗ ಏನಾರು ಗಿಡಗಳು ಹಾಕಿರ್ತಾರೆ ಅವ್ರು ಕೇಳ್ಬಿಟ್ಟು ಕಿತ್ಕೋಬೇಕು ಸರ್, ಏನು ಕಿತ್ಕೋಗಲ್ಲ ಅವರು, ಬಂದ್ ಕದ್ದು ಪದ್ದು ಕಳ್ರಂಗ್ ಕಿತ್ಕೊಯ್ತಾರೆ, ಇವಳು ತಡ್ಕಕ್ ಆಗಲ್ಲ. ನಾನು ಗೊಬ್ಬರ ಹಾಕೊಂಡು ನೀರ್ ಹಾಕೊಂಡು ಹಿಂಗ್ ಕಿತ್ಕೊಯ್ತಾರೆ ಅಂತವ್ರಿಂತ ಹೊಸ ಮತ್ತೆ ಬೈತಾರ ತಾಯಿಯರು. ಆ ಬೆಳಗ್ಗೆನೆ ರೋಡ್ ಸರ್ ನಮ್ಗೆ ಮನ್ಗಿರ್ತೀವಿ ಅಷ್ಟೊತ್ತಿಗೆ ಇದೆಲ್ಲ ಸಾಕ 2-3 ಸರಿ ಅವ್ರಿಗೆ ಇದ್ ಮಾಡ್ಲಿಲ್ಲ. ಸುಮಾರು ಹಂಗೆ ಜಗಳ, ನಾನು ಸುಮಾರು ಸರಿ ನಮ್ಮ ಮಾವದಿರೆಲ್ಲ ಕರ್ದಿ ಅಕ್ಕಪಕ್ಕವರೆಲ್ಲ ಬಂದ್ ಹೇಳುದು, ಬೈತಾಳ ನಿಮ್ಮ ಅಮ್ಮ ಹೊಸ ಬೆಳದು. ನಾನ್ ಸುಮಾರು ಸರಿ ಹೇಳುದು ಸರ್, ಬಿಡವ ಏನ್ ದೇವ್ರು ಕಿತ್ಕೊಯ್ತಾರ, ಕಿತ್ಕೊ ಒಳ್ಳೇದಲ್ಲಿ ಬಿಡು, ನೀ ಯಾಕೆ ಬೋದಿಯೇ, ಅವ್ರೇ ಇರುತ್ ಕಿತ್ಬಿಡು ಎಲ್ಲ ಪಿಸಾಕ್ಬಿಡು, ಸುಮ್ನೆ ನೆಮ್ಮದಿಗೆ ಇದ್ಬಿಡು ಅಂತಾನೆ ಎಲ್ಲ ಹೇಳ್ತೀವಿ ಸರ್. ನಮ್ಗೆ ಒಟ್ಟೋರಿ ಅಂತ ನೀರ್ ಹಾಕ್ತಿರ್ತೀವಿ, ನಮ್ ತಾಯಿಯವರು ಕೇಳ್ಬಿಟ್ಟು ಕಿತ್ಕೋದ್ರೆ ಏನು ಅನ್ನಲ್ಲ ಸರ್. ಆಯ್ತು ಕಿತ್ಕೋಗ್ರಮ್ಮ, ನಮ್ ಜೊತೆ ನಾನ್ ಇದ್ರಗಡೆನೆ 2-3 ಸರಿ ನಂದವ್ರೆ, ಒಂದ್ 2-3 ಜನಕ್ಕೆ. ಅಂದ್ರೆ ಅವಾಗೆಲ್ಲ ಹೋದಾಗ ಕೇಳಕ್ಕಾಗಲ್ಲ, ಬಂದ್ ಡೈರೆಕ್ಟ್ ಆಗಿ ಬಾಳೆ ಎಲೆ ಇದ್ರೆ ಇಲ್ಲಾಂದ್ರೆ ಹೂವಾಗಳು ಬಿಟ್ಟಿರ್ತಾವ ಸರ್, ಚೆಂಡು ಹೂವ ಜೋರಾಗಿ, ಅದಕ್ಕೆ ಬಿಡು ಅಂದ್ಬಿಟ್ಟು ಆಯ್ತು ಕಿತ್ಕೋರವ ಅಂತ ಅಂತಾರೆ. ಇನ್ ಬಾಕಿರೋರು ಸರ್ ಅಕ್ಕ ಎಲ್ಲ ಕಳ್ಳಂದ್ರಂಗೆ ಕಿತ್ಕೊಯ್ತಾರೆ, ಇವ್ರಿಗೆ ತಡ್ಕಕ್ಕಾಗಲ್ಲ, ಬೋಧ ಹಾಕ್ಬಿಡ್ತಾರೆ. ಅವ್ರ ಅಕ್ಕಪಕ್ಕ ಮನೆಯವ್ರಾಗ ನಮ್ಮ ಮಾವರ್ಗೆ ನಮ್ಮ ಅತ್ತೆ ಬೀರ್ಗೆ ಇವತ್ತು ಅವ್ರು ಬಂದ್ ಮಗ ಹಿಂಗ್ ನಂತರ ಅವಾನಿ ಏನಾರ ಮಾಡ್ಕೊಂಡು ಹೇಳಿ ಸಾಕಾಗ್ಬಿಟ್ಟು ಈಗ ಒಂದ್ 2 ತಿಂಗಳಿಂದ ಹಂಗೆ ಆಯ್ತು ಸರ್. ನಾನು ಹೋಗಿ ನನ್ ಪಾಪ ಯಾವತ್ತು ನಮ್ಮ ಮಗು ಇದುವರೆಗೂ ನಾ ಬೋದು ಇಲ್ಲ ಏನಿಲ್ಲ ಸರ್. ನೀವ್ ನೋಡವ ಹಿಂಗೆ ಇದ್ರೆ ಇಲ್ಲೇ ನಮ್ಮ ಹಂಗೇನೆ ಹೇಳ್ದಂಗೆ ಕೇಳ್ತಾನೆ ಇರ್ತೀನಿ ಅಂದ್ರೆ ಇರಿಲ್ಲ, ನಾವು ನಿಮ್ ಊರಿಗೆ ಅಲ್ಲಿ ಕರ್ಕೋಗ್ಬಿಡ್ತೀನಿ, ಮೊದ್ಲಲ್ಲಿದ್ದೆ ಅಲ್ಲೋಗಿ ಬಿಟ್ಬಿಡ್ತೀನಿ, ನಮ್ಮ ಪಾಡ್ನ ಇರ್ತೀನಿ, ಇಲ್ಲ ನಾನು ಬೇರೆ ಕಡೆ ಹೊಟ್ಟೈತೀನಿ ಅಂತ ಎದುರಿಸ್ತೇವೆ ಸರ್. ಹಂಗೇನು ಅವತ್ತಿಂದ ಈಚೆಗೆ ಇಲ್ಲಿವರೆಗೂ ಏನು ಮಾತಾಡಲ್ಲ ಸರ್. ಈಗ ಮಾಮೂಲಿ ಅವಳೈತ ಅಂದ್ರೆ ನಮ್ಗಿಂತ ಹೊಸ ಕುರುಗೋಡು ಅವಳೇ ಹೆಚ್ಚು ಸರ್. ಮಕ್ಳು ಏನಾರು ಇರ್ಲಿ ಹೆಂಗಾರು ಹೋಗ್ಲಿ ಏನು ಕೇಳಲ್ಲ. ಒಂದು ಇದಾದ್ರು ನಮ್ಗೇನು ಆಗಿಲ್ಲ, ಒಟ್ನಲ್ಲಿ ಒಂದು ಇದಿಲ್ಲ ಸರ್ ಅವ್ರಿಗೆ, ಒಟ್ನ ಹೊಸ ಕುರಿ ಮೇಲೆ ತಿರು ಪ್ರೀತಿ ನಮ್ಗಿಲ್ಲ. ನಾವು ನಮ್ಮ ಅಕ್ಕ ನಮ್ಮ ಅತ್ತೆಗಿರಲ್ಲ, ನಮ್ಮ ಅಕ್ಕ ಕೇಳ್ತಾ ಇರ್ತಾನೆ ಅಂದ್ರೆ ನಮ್ಮ ತಾಯಿಯವರ ನಮ್ಮ ಅಜ್ಜಿಗೆ 4 ಜನ ಮಕ್ಳು, ಇನ್ನೊಬ್ರು ತಂಗಿಯವರು. ನಮ್ಮ ಅಕ್ಕ ಅವ್ರ ಮದುವೆ ಹೋಗೋರು, ಅವ್ರು ಮಾತಾಡಿ ಅಂತ ಬುಡು ಮಗ ಆಯ್ತು. ನನ್ಗಿಂತ ನಮ್ಮ ಅಕ್ಕಂಗೆ ಆಸೆ ಜಾಸ್ತಿ ಮದ್ವೆ ನೋಡಿದ್. ಅವ್ರು ಯಾವ ದೇವಸ್ಥಾನಕ್ಕೆ ಹೋದ್ರು, ಯಾರು ರೋಡಲ್ಲಿ ಹೋದ್ರು ಬಿಡಲ್ಲ ಹುಡುಗಿರ ಕಂಡ್ರೆ. ನಮ್ಮ ಹುಡ್ಗ ಮದ್ವೆ ಇದು ಯಾವ್ದಿರ ನಮ್ಮ ತಮ್ಮವನೇ ಅಂತ ಕೇಳ್ತಾ ಇರ್ತಾವ ಸರ್. ಯಾವಾಗ ನಾವ್ 2-3 ವರ್ಷ ಅವ್ರ ಗಂಡನ 2-3 ಸರಿ ಬೋದಾಗ್ಬಿಟ್ಟಾನೆ, ನಿಮ್ಗೆಲ್ಲ ಕೇಳ್ತೀರ ನೀವು ಅಂದ್ರೆ ನಮ್ಮ ಅಣ್ದಿರು ಸುಮಾರು ಜನ ಕೇಳ್ತಾರ, ಫ್ರೆಂಡ್ ಸರ್ಕಲ್ ಅಕ್ಕಪಕ್ಕ ಇರೋರು ಎಲ್ಲಾರು ಹೇಳ್ತಾರ ಸರ್. ಎಲ್ಲ ಅದು ಎಲ್ಲೋರ್ಗು ಈ ಸೈಡ್ ಎಲ್ಲ ಬರೀ ಗೌರ್ಮೆಂಟ್ ಕೆಲಸ ಅಂತ ಇರ್ತಾರೆ. ಅತ್ತೇನ್ ತಲೆ ಕೆಡ್ಸ್ಕೊಂಡಿಲ್ಲ ಅದ್ರ ಬಗ್ಗೆ, ಹೆಂಗ ಲೈಫಲ್ಲಿ ಚೆನ್ನಾಗಿರ್ಬೇಕು ಆದಾಗ ಆಗಲಿ ಅಂದ್ರೆ ಸುಮ್ಮನೆ ನಾ ಬಂದ್ಬಿಟ್ಟಿದ್ದೀನಿ. ಆಗಲಿ ಬಟ್ ಇಲ್ಲಿ ತಾಯಿ ವಿಚಾರದಲ್ಲಿ ಸ್ವಲ್ಪ ಇದೊಂದು ಅಸಮಾಧಾನ ಇದೆ, ಬಟ್ ಅಂತಿಮವಾಗಿ ಅದು ನಿಮ್ಮ ಕರ್ತವ್ಯ ಅಲ್ವನಪ್ಪ. ಅದನ್ನು ಮಾಡ್ತೀರ, ತೊಂದರೆ ಇಲ್ಲ. ಬಟ್ ತಮ್ಮನ ವಿಚಾರ ಅಂತ ಬಂದಾಗ ಕೆಲವೊಮ್ಮೆ ಹಾಗಾಗುತ್ತೆ, ನಮಗಿಂತ ಕಿರಿಯರಿಗೆ ಬದುಕಲ್ಲಿ ಯಶಸ್ಸು ಸಿಗ್ತಿರುತ್ತೆ, ಅಥವಾ ಕೆಲವೊಂದು ವಿಚಾರಗಳು ಅವ್ರ ಬದುಕಲ್ಲಿ ಚೆನ್ನಾಗಿ ಹೋಗ್ತಾ ಇರ್ತವೆ. ನಾವು ಹಿರಿಯರಾಗಿ ಅಥವಾ ಅವ್ರಿಗಿಂತ ಮುಂಚೆ ಹುಟ್ಟಿರೋರಾಗಿ ಸ್ವಲ್ಪ ದೊಡ್ಡವರಾಗಿ ನಮ್ಮ ಬದುಕು ಸ್ವಲ್ಪ ಯಾಕೋ ಅಂದ್ಕೊಂಡಿದ್ದು ಏನೂ ಆಗ್ತಿಲ್ದಿರೋ ಈ ಸಮಯದಲ್ಲಿ ಕಿರಿಯರು ಅನ್ನೋ ಕಾರಣಕ್ಕೆ ಅವರ ಭಾಗ್ಯಗಳನ್ನು ನಾವು ತಡೆಯೋಕ್ಕಾಗಲ್ಲ. ಈಗ ಅವ್ರಿಗೆ ಭಗವಂತನ ಕೆಲವು ಅನುಗ್ರಹ ಅಥವಾ ಅವ್ರ ಪೂರ್ವಜನ್ಮದ ಪುಣ್ಯವೋ ಪಾಪವೋ, ಒಳ್ಳೇದು ಬಂದರೂ ಅಷ್ಟೇ ಕೆಟ್ಟದ್ದು ಬಂದರೂ ಅಷ್ಟೇ. ಹಬ್ಬ ಅಂದರೆ
ಜ್ವರ ಬಂದಾಗ, ಕಾಯಿಲೆ ಬಂದಾಗ, ಏನೋ ದುರಂತ ಆದಾಗ ಹೋಗಿ ಹೆಗಲು ನೀಡಬಹುದೇ, ಕಷ್ಟ ಅಂತ ಕೈ ಹಿಡಿಬೋದೇ ಹೊರತು ಬರ್ದಂಗೆ ತಡೆಯೋಕ್ಕಾಗಲ್ಲ. ಅದು ಅವನ ಬದುಕಲ್ಲಿ ಬಂದಿರೋ ಈ ಹೆಣ್ಣಿನ ಯೋಗ ಇರ್ಬೋದು, ಬೇರೆ ಯೋಗಗಳು, ಅದನ್ನು ನಾವು ಹೊಟ್ಟೆ ಕಿಚ್ಚನಿಂದ ತಡೆಯೋಕ್ಕಾಗಲ್ಲ. ಹೊಟ್ಟೆ ಕಿಚ್ಚೋದು ನಮ್ಮ ಹೊಟ್ಟೆ ಕಿಚ್ಚೇನಿಲ್ಲ, ಅಲ್ಲಲ್ಲ, ನಾನು ಹೇಳೋದು ಅವ್ರು ನಿಮ್ಮ ಬಗ್ಗೆ ಹೊಟ್ಟೆ ಕಿಚ್ಚಾಗ್ಲಿ, ನಿಮ್ಗೆ ಅವ್ರ ಬಗ್ಗೆ ಅಥವಾ ಇನ್ನು ಯಾರದೇ ಆಗಿದ್ರು ಅಷ್ಟೇ. ಅಬ್ಬಬ್ಬ ಅಂದರೆ ನೋಡಿ, ದೇವರೇ ಕೊಡ್ಲಿಕ್ಕೆ ನಿರ್ಧಾರ ಮಾಡಿಬಿಟ್ರೆ ನರಮಂಚ ಏನು ತಿಪ್ಪುರ್ಲಾಗ ಹಾಕಿದ್ರು ಕಿತ್ಕೊಳ್ಳೋಕ್ಕಾಗಲ್ಲ. ದೇವರೇ ಕೊಡಬಾರ್ದು ಅಂತ ನಿರ್ಧಾರ ಮಾಡಿದ್ರೆ, ಯಾರೋ ಪ್ರಧಾನಿ ಬಂದು ನಿನಗೆ ಮನೆ ಕಟ್ಸ್ಕೊಡ್ತೀನಿ, ಹೆಣ್ಣು ಹುಡುಗಿ ಮದುವೆ ಮಾಡ್ತೀನಿ ಅಂದ್ರೆ ಅದಾಗಲ್ಲ. ಯಾಕಂದರೆ ಇಲ್ಲಿ ವಿಧಿಯ ಇಚ್ಛೆ ಅಥವಾ ನಮ್ಮ ಪ್ರಾರಬ್ಧಗಳು ಒಂದು ಗಳಿಗೆ, ಅದೊಂದು ಯೋಗ. ಅದು ಮದುವೆ ಅನ್ನೋದು ಆಗಿರ್ಬೋದು, ಹುಟ್ಟು ಸಾವು ಎಲ್ಲದಕ್ಕೂ ಒಂದು ಯೋಗ. ಹಾಗಾಗಿ ನಾವು ಬದುಕಲ್ಲಿ ಈಗ ಹೇಗೆ ಒಬ್ಬ ಎಕ್ಸಾಮ್ ಬರೀಬೇಕು ಅಥವಾ ನಾನು ಇಂಥದ್ದೊಂದು ಎಕ್ಸಾಮ್ ಕಟ್ಟಿ ಇಂಥದ್ದೊಂದು ಸರ್ಕಾರಿ ಕೆಲಸ ತಗೊಳ್ಬೇಕು ಅಂದಾಗ, ಒಂದು ಎಕ್ಸಾಮ್ ಮುಂದಿನ ತಿಂಗಳಿದ್ರೆ ಅಥವಾ ಮುಂದಿನ ತಿಂಗಳು 5ನೇ ತಾರೀಕಿದ್ರೆ ಮುಂದಿನ ತಿಂಗಳು 4ನೇ ತಾರೀಕು ಓದ್ಲಿಕ್ಕೆ ಶುರು ಮಾಡಲ್ಲ. ಈ ವರ್ಷದಿಂದಲೇ ಓದ್ಕೊಂಡು ಹೋಗಿರ್ತಾರೆ. ಪರೀಕ್ಷೆ ಒಂದು ದಿನ ಇರ್ಬೋದು, ಆದರೆ ಅದಕ್ಕೆ ತಯಾರಿ ತುಂಬ ತಿಂಗಳುಗಳ ವರ್ಷಗಳ ಹಿಂದೆಯಿಂದಲೇ ಶುರುವಾಗಿರುತ್ತೆ. ಹಾಗೆ ನಿಮ್ಮ ಬದುಕಲ್ಲೂ ಅಂಥದ್ದೊಂದಿನ ಸಡನ್ನಾಗಿ ಸಿಕ್ತು ಕಣೋ ಹೆಣ್ಣು, ಮದುವೆಗೆ ತಯಾರಾಗಿಬಿಡೋ, ಹೊಂಚ್ಕೊಂಬಿಡು ಬೇಗ ಅಂತಂದ ನಮ್ಮ ಹತ್ರ ಏನೋ ಇರಬೇಕಲ್ಲ. ಅಂದರೆ ತಯಾರು ಮಾಡ್ಕೊಳ್ಳಿ. ನಿಮಗೆ 5 ವರ್ಷ ಸತಾಯಿಸಿದ್ದು ಒಂದು ಬೆಳಗಿನ ಜಾವ ರಾತ್ರಿ ಮುಗಿದು ಬೆಳಗ್ಗೆ ಅಷ್ಟೊತ್ತಿಗೆ ಒಂದು ಶುಭ ಸುದ್ದಿ ಬಂದಿರುತ್ತೆ. ಬಟ್ ನಾನು ತಯಾರಾಗಿರಬೇಕು ಅಲ್ವಾ? ಯಾಕಂದರೆ ಊರಿಗೆ ಬೆಂಕಿ ಯಾವಾಗ ಬೇಕಾದ್ರೂ ಬೀಳ್ಬೋದು, ಬಾವಿಲಿ ನೀರಿರ್ಬೇಕಷ್ಟೇ. ನಾವ್ ತಯಾರಾಗಿದ್ದೀವಿ ಸರ್. ಅವ್ರ ದೇವಸ್ಥಾನ ಮದುವೆ ಕೊಟ್ರು ನಾವು ಜೋರಾಗಿ ಮಾಡೋ ಕೆಪಾಸಿಟಿ ಐತಿ ಸರ್. ಇವಾಗ ಸ್ವಂತ ಅಂಗಡಿ ಮಾಡ್ಕೊಂಡಿದೀನಿ. ನಮ್ಮ ಓನರು ಸರ್ ಈಗ 2 ವರ್ಷದಿಂದ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಟ್ರು. ಅವರು ಒಳ್ಳೆ ದೇವ್ರ ಅದಕ್ಕೆ ಫೋಟೋ ಇಟ್ಕೊಂಡೆ ಪೂಜೆ ಮಾಡ್ತೀನಿ ಸರ್. ದೇವ್ರ ಪಕ್ಕನೇ ಇಟ್ಟಿದೀನಿ ಅವ್ರ ಫೋಟೋನ. ನೋಡಿ, ಇದು ನಿಮ್ಮ ದೊಡ್ಡ ಗುಣ. ಬಂದವರೆಲ್ಲ ಕೇಳ್ತಾರ ಸರ್, ಆ ಫ್ರೆಂಡ್ಸ್ ಎಲ್ಲ ಏನು ನೀ ಬಿಡೋ ನಿಯತ್ಗಾರ ಬಿಡೋ, ಅವ್ರು ನಿಯತ್ ಉಳಿಸ್ಕೊಂಡಿದ್ರೆ ನೀನ್ ಹಂಗೆ ನಿಯತ್ ಉಳಿಸ್ಕೊಂಡಿದ್ಯ ಬಿಡು ಅಂತ ಅಲ್ಲ. ಅವ್ರು ಒಳ್ಳೆ ಒಬ್ರು ಕೇಳ್ ಬಯಸ್ತವ್ರಲ್ಲ, ಎಲ್ಲಾರ್ಗು ಒಳ್ಳೇದು ಶಾಂತಿಯುತ ಒಂಥರ, ಯಾರಿಗೂ ಬೈಯೋದಿಲ್ಲ ಏನೇ ಶಾಂತಿ. ಅಂದ್ರೆ ದೇವ್ರು ಅಂತವ್ರನ್ನೇ ಬೇಗ ಕಾಣ್ಕೊಂತ. ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ನೆನ್ನೆ ಐಟಮ್ ತಗೊಂಡ್ ಕೊಟ್ಟಾರೆ, ಬೆಳಿಗ್ಗೆ ಇಲ್ಲ ಸರ್. ಒಂಥರ ನಂಬಿಕೆ ಆಗ್ತಾ ಇಲ್ಲ ನಂಗೆ. ನೋಡಿ, ಅವರವತ್ತು ಒಡ ಹುಟ್ಟದವರೇ ನಂಬಿಕೆ ಕಳ್ಕೊಂಡ ಕಾಲದಲ್ಲಿ ಯಾರೋ ದೂರದವರು ನಿಮ್ಮ ಮೇಲೆ ನಂಬಿಕೆ ಇಟ್ಟರು ಅಂದ ದೇವರು ಅಂದರೆ ಬೇರೆ ಏನೂ ಅಲ್ಲ. ಹೀಗೆ ನಿಮ್ಮ ಬದುಕನ್ನು ಅರಳಿಸುವ ನಿಟ್ಟಿನಲ್ಲಿ ಯಾರ್ಯಾರು ನಿಮ್ಮನ್ನು ನಂಬುದ್ರು ಅವರೆಲ್ಲ ದೇವ್ರೇ ಅಲ್ವಾ? ದೇವರು ಅಂದರೆ ನಾವಿಲ್ಲಿ ಪೂಜೆ ಮಾಡುವ ದೇವರು, ಅದು ಒಂದು ರೀತಿಯ ಶಕ್ತಿ, ಅದು ಪರಮಾತ್ಮ. ಆದರೆ ಬದುಕಿದ್ದ ಕಾಲದಲ್ಲಿ ಬಂದು ಆಗಾಗ ಅಪರಿಚಿತರಂತೆ ಆರಂಭದಲ್ಲಿ ಕಂಡರೂ ಆನಂತರ ಅವರು ದೇವರಿಗೂ ಮಿಗಿಲಾಗಿ ನಿಂತು ಬಿಡ್ತಾರೆ ನಮ್ಮೆಲ್ಲರ ಜೀವನದಲ್ಲಿ. ಸೊ ಅಂಥವರನ್ನು ಮರೆಯುವುದು ಒಂದೇ, ನಿನ್ನ ಅನ್ನ ಇರುವ ತಟ್ಟೆಗೆ ಮೂತ್ರ ಮಾಡಿಕೊಳ್ಳೋದು ಒಂದೇ, ಹೌದಲ್ಲಪ್ಪ? ಹಾಗಾಗಿ ಈ ವಿಚಾರದಲ್ಲಿ ನೀವು ನಡ್ಕೊಳ್ತಿರೋ ರೀತಿ ಅದ್ಭುತ. ಹಾಗೆ ದೇವರ ಸ್ಥಾನದಲ್ಲಿ ನಿಮಗೆ ಉಪಕಾರ ಮಾಡಿದವರನ್ನ ಸ್ಮರಿಸೋದು, ಇದೇ ಗುಣ ನಿಮ್ಮನ್ನ ತಡವಾಗಿ ಆದರೂ ಒಳ್ಳೆ ಜೀವನ ಸಂಗಾತಿ ಮುಂದಿನ 8 ತಿಂಗಳ ಒಳಗಡೆ ನಿನ್ನ ಬದುಕಿಗೆ ಆ ವಿಚಾರದಲ್ಲಿ ಒಳ್ಳೇದಾಗುತ್ತೆ. ಯೋಚನೆ ಮಾಡಬೇಡ, ಆಯ್ತಾ? ಒಂದೇ ಒಂದು ಕಾಡ್ತಾರ ಸರ್. ಒಂದು ಲಾಕ್ಡೌನ್ ಟೈಮಲ್ಲಿ ಒಂದು ಘಟನೆ ನಡೀತು. ಅಂದ್ರೆ ನಾ ಫ್ರೆಂಡ್ಸ್ ಎಲ್ಲ ಮಾಮೂಲಿ ಕಾರ್ಡ್ಸ್ ಆಡ್ತಾ ಇದ್ದ ಸರ್. ಸುಮ್ನೆ ಟೈಮ್ ಪಾಸ್ಗೆ ಬೇಜಾರಾಗ್ತಿತ್ತಲ್ಲ, ಆ ಟೈಮಲ್ಲಿ ಫ್ರೆಂಡ್ಸ್ ಎಲ್ಲ ಆಡ್ತಿದ್ದ. ಪಕ್ಕದ ಮನೆ ಹುಡುಗ ಒಬ್ಬ ಬಂದು ಬತ್ತಿದ. ಅವಾಗ ಅವನ ಫ್ರೆಂಡಿಗೆ ನಂದು ಒಂದು ಚಿನ್ನದ ಚೈನ್ ಇಟ್ಟಿದೆ ಸರ್ ಬೀರಲ್ಲಿ. ಅಂದ್ರೆ ನಾವ್ ಆ ಟೈಮಲ್ಲಿ ಮನೆ ಕೀನ ನನ್ನ ತಾಯಿಗೆ ಹೊಸ ಇಟ್ಕೋದ ಕೀನ ಅಲ್ಲಿ ಒಂದು ಕರೆಂಟ್ ಡಬ್ಬದಲ್ಲಿ ಮಡ್ಬಿಟ್ಟು ಹೋಯ್ತಿದ್ರಿ ಆವಾಗಲೂ. ಅಂದ್ರೆ ನಾವ್ ಊಟಕ್ಕೆ ಹೋದಾಗ ಎತ್ಕಲಿ ಅಂದ್ಬಿಟ್ಟು ಅವನು ಏನ್ ಅಂದ್ರೆ ಅವ್ನ್ ಎತ್ಕೊಂಡವನ ಬಿಟ್ಟು ನಮ್ಗೆ ಇದುವರೆಗೂ ಗೊತ್ತಿಲ್ಲ ಸರ್ ಅವ್ನ್ ಎತ್ಕೊಂಡವನ ಇಲ್ವಾ ಅಂತ. ಅಂದ್ರೆ ಆ ಪಕ್ಕ ಮನೆಯವ್ರು ಹೇಳೋರಪ್ಪ ಏನು ಅಂದ್ರೆ, ಅವತ್ತು ನನ್ನ ತಮ್ಮನ ಗಾಡಿನ ಇಸ್ಕೊಂಡು ಬಂದಿದ, ಹಿಂಗೆ ಕೀ ಕೇಳ್ತಾಗ ಏನೋ ತರಕ್ ಬಂದವನಿ ತಂದ ಅಂತ ಅಂದ್ರು. ನಮ್ಗ್ ಗೊತ್ತಿ ಒಟ್ನ ಚೈನು ಆ ಚೈನ್ ಇರ್ಲಿಲ್ಲ ಸರ್. ನಾವ್ ಹೊಸ್ತಾ ಮಾಡಿಸಿದೆ, ಒಂದೇ ಸರಿ ಹಾಕೊಂಡಿದ್ದು. ಅಂದ್ರೆ ಹುಡುಗಿ ನೋಡೋ ಟೈಮಲ್ಲಿ ಬೇಕಲ್ಲ ಚೈನು ಆಡಿಡ್ತಾವ, ಯಾಕೆ ಇಸ್ಕೋದು ಅಂದ್ಬಿಟ್ಟು ನಾನೇ ಮಾಡಿಸ್ಕೊಂಡಿದ್ದೆ ಸರ್. ಅದು ಒಂದ್ 20 ಗ್ರಾಮ್ನಷ್ಟು ಇತ್ತು, ಮಾಡಿಸ್ಕೊಂಡಿದ್ದು. ಇವನು ಅದು ಎತ್ಕೊಬಿಟ್ಟು ಇವನು ಜೂಜ್ ಆಡ್ತಿದೆ ಸರ್. ಇವನು ಸಿಕ್ಕಾಪಟ್ಟೆ ಜೂಜು. ಅಂದ್ರೆ ನಾನು ಆಡ್ತಿದ್ದೆ ಸರ್, ನಾನೇನ್ ಇದೆಲ್ಲ ನಾನು ಆಡ್ತಿದ್ದೆ. ನಾವ್ ಎಷ್ಟ್ ಬೇಕಷ್ಟೇ.
ಅಂದ್ರೆ ಅತಿ ಹೆಚ್ಚಾಗಿ ನಮ್ ಕೈಲಿ ಎಷ್ಟಿತ್ತು ಆಡ್ತೀವಿ, ಮುಂದೆ ಸಾಲ ಪಾಲ ಮಾಡ್ಕೊಂಡಂತೂ ಆಡ್ತಾ ಇರ್ಲಿಲ್ಲ ಸರ್. ನಾವು ಇವನು ಅತಿ ಹೆಚ್ಚಾಗಿ ಇದ್ ಮಾಡುವ ತವ ಚೈನ್ ಎಲ್ಲ ಅಡ ಮಾಡ್ಬಿಟ್ಟ. ನನ್ಗೆ ಭಯ ಆಗೋಯ್ತು ಆ ಮನೇಲಿ ನೋಡಿದಾಗ ಮಾಣೆಗೆ ಚೈನ್ ಕಾಣಿಸ್ತಾವಲ್ಲ. ಮತ್ತೆ ಆಮೇಲೆ ನಮ್ಮ ಅಕ್ಕಂಗ್ ಫೋನ್ ಮಾಡ್ದೆ. ನಮ್ಮ ಅಕ್ಕ ಅಂದ್ರು, ಮಗ ಹಿಂಗ ಆಗೈತೆ ಅನ್ನೋ ದೇವರೆಲ್ಲ ಕೇಳ್ದೋ, ಸರಿ ಹಿಂಗ ಅಕ್ಕ ಪಕ್ಕದವ್ರು ಹಿಂಗ ಯಾರು ಮಾಡಾರೆ ಅಂತ ಅಂದ್ರು. ನಾವಿದೆ ಹಿಂಗಪ್ಪ ನಾವು ಹಂಗ ಎದುರಿಸ್ಬೇಕಂದ್ರೆ ಸರ್ ಪೊಲೀಸ್ ಸ್ಟೇಷನ್ ಪರಿಚಯದವ್ರು ಇದ್ರು. ಹೋದೆ ಪೊಲೀಸ್ ಸ್ಟೇಷನ್ಗೆ. ಅವ್ರು ಕೇಳ್ಕೊಂಡೆ, ಸರ್ ಹಿಂಗೆ ಅಂದ್ರೆ ಅವ್ರ ಫ್ರೆಂಡ್ಸು ನಂಗೆ ಅಂದ್ರೆ ಕ್ಲಾರಿಟಿ ಇಲ್ದೇನೆ ಹೋಗಿರ್ಲಿಲ್ಲ. ಫ್ರೆಂಡ್ಸು ಅವನೇ ಹೇಳ್ಕೊಂಡಿದ್ನಂತೆ, ಹಿಂಗೆ ನಮ್ಮ ಆಂಟಿಯವ್ರ ಮನೆದು ಚೈನ್ ತಂದ್ಬಿಟ್ಟು ಚೈನ್ ಅಡ ಹೋಗಿದ್ದೀನಿ ಕಣ, ನನ್ಗೆ ದುಡ್ಡಿಲ್ಲ, ಇಷ್ಟು ಗ್ರಾಮ್ ಇಷ್ಟು ಅಂದ್ರೆ ಅದು ಚೈನ್ ಇಷ್ಟು ಮಡಗಿದ್ರೆ ಇಷ್ಟು ದುಡ್ಡು ಕೊಡ್ತಾರೆ ಅಂತ ಬರ್ತದೆ ಸರ್ ಅದು ನಮ್ಗೆ. ಇಷ್ಟು ಅದು ಅವನು ಹೇಳ್ಕೊಂಡಿದ್ದ ಅವ್ನ ಫ್ರೆಂಡ್ ಜೊತೆ. ಹಂಗೆ ನಮ್ ಫ್ರೆಂಡ್ಸ್ಗಳೆಲ್ಲ ಕೇಳಿದ್ರು. ಸರಿ ಅವ್ರು ನನಗ್ ಫೋನ್ ಮಾಡ್ದ, ಹಿಂಗ ನಮ್ ಫ್ರೆಂಡ್ ಇಂದ ಇನ್ನೊಬ್ರು ಫ್ರೆಂಡ್ ಫೋನ್ ಮಾಡ್ದ, ಹೇಳ್ದ ಅವನು. ಅದಕ್ಕೆ ಸರಿ ಆಯ್ತು ಅಂದ್ಬಿಟ್ಟು ಹೋದ. ಆ ಕಂಪ್ಲೇಂಟ್ ಕೊಟ್ಟೆ ಸಾಕಮ್ ಎದುರಿಸ್ತೀವಿ ಅಂತ. ಅವರು ಏನ್ ಕೇಳಿಸ್ಕಿಟ್ಟೇನ ಆಗ್ಲಿಲ್ಲ, ಏನ್ ಹೇಳೋ ಎತ್ಕೊಂಡ್ ನಂಗೆ ಗೊತ್ತುಕೊಂಡು ಹೇಳೋ ನೀ ಅವ್ನು ಇಲ್ಲ ಅಂತಾನೆ ವಾದ ಮಾಡ್ದ ಸರ್. ಬೆಳಿಗ್ಗೆ ಕರ್ಕೋದವ್ರು ಸಂಜೆ ಗಂಟನು ವಾದ ಮಾಡ್ದ. ನಾವು ಆಯ್ತು ಎಫ್ ಹಾಕ್ಸ್ತೀನಿ ಬಿಡು ಹಿಂಗೆ ನಮ್ಮ ಫ್ರೆಂಡ್ಸ್ಗಳು ಅವ್ನ ಫ್ರೆಂಡ್ ಪಕ್ಕ ಮನೆಯವರೆಲ್ಲ ಬಂದು ಇದ್ ಮಾಡಿದ್ರು. ಕೊನೆಗೆ ಆವಾಗ ಪಕ್ಕ ಮನೆ ಹುಡುಗ ಇನ್ನೊಬ್ಬ ಫ್ರೆಂಡ್ ಇದೆ ಸರ್. ಅವ್ನು ನಿಜ ನಿನ್ ಕಡೆನೆ ಎಲ್ಲ ಇದೆಯಾ ಇವನ್ ಹೇಳ್ಕೊಂಡಿದ್ದಾನ, ಅವನು ಕರ್ಸಿದ್ದೆ ಸರ್ ಅವ್ಗೆ. ನೋಡಪ್ಪ ಇವನ್ ಜೊತೆ ಹೇಳ್ತಾ ಇಲ್ಲ, ನಾ ಹಂಗೆ ಹೇಳಿಲ್ಲ, ನಮ್ಮ ಆಂಟಿದು ನಾನೇ ತಮಾಷೆಗೆ ಹೇಳ್ದೆ ಅಂತ ಅವನಂದ ಸರ್. ತಮಾಷೆಗೆಲ್ಲ ಹೇಳೋ ವಿಚಾರನೇನು, ಅವನ್ ಚೈನ್ ಆಗೋದಿರೋ ಏನ್ ದುಡ್ಡು ಕೊಟ್ಟಿಯೋ ಚೈನ್ ಎಲ್ಲ. ಅವ್ರು ಇನ್ಸ್ಪೆಕ್ಟರ್ ಎಲ್ಲ ಪೊಲೀಸರು ಕೇಳೋರು ಸರ್, ನೀನ್ ಏನ್ ದುಡ್ಡು 1 ರೂಪಾಯಿ ಕೊಡ್ಬೇಕನಪ್ಪ, ಎಲ್ಲಿ ಇಟ್ಟಿದಿ ಹೇಳು, ನಾವ್ ಬಿಡ್ಸ್ಕೋಬೋ ಜವಾಬ್ದಾರಿ ನಂದು ಅಂತ ಎಲ್ಲ ಕೇಳಿದ್ರು. ಅವನು ಇಲ್ಲ ನಾ ಎತ್ಕೊಂಡಿಲ್ಲ, ಏನು ಮಾಡಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ದ ಸರ್. ಸರಿ ಆಯ್ತು. ಸಂಜೆ ಆಯ್ತು, ಏನಪ್ಪ ಒಪ್ಕೋತಾರ, ಏನ್ ಮಾಡಿ ಎಫ್ಐಆರ್ ಹಾಕಿ ಅಂತ ಕೇಳಿದ್ರು. ಎಷ್ಟು ವರ್ಷದ ಹುಡುಗ ಆತ? ಅವನು ಒಂದ 22-23 ವರ್ಷ ಸರ್. ಅವನು ಜೂಜಾಡ್ತಿದ್ನ? ಅವನು ಸರ್ ಅವಾಗಿನ ಸಿಗಾಪಟ್ಟೆ ಹುಚ್ಚು. ಮನೇಲಿರೋ ಕುರಿ ಪರಿ ಎಲ್ಲ ತಾಯಿ ಒಬ್ನೇ ಮಗ ಸರ್, ನಾವ್ ಅಪ್ಪ ಇಲ್ಲ. ಅದೆಲ್ಲ ಹುಚ್ಚು. ನಾವು ಸ್ವಲ್ಪ ಮಧ್ಯ ಆಡ್ತೇವೆ, ಅವನಷ್ಟು ಆಡ್ತಿರ್ಬೇಕು ಸರ್ ನಾವು ಸಿಕ್ಕಾಪಟ್ಟೆ. ನಾವು ದುಡಿಕ್ ಹೋಗ್ದವ್ರು ಇದ್ ಮಾಡ್ದ. ಏನ್ರಿ ಜಾಸ್ತಿ ಕಡಿಮೆ ಅಂತ ಏನಿಲ್ಲ ಅದ್ರಲ್ಲಿ. ಅದೇನೆ ಸರ್, ಒಟ್ನಲ್ಲಿ ಆಡ್ತಿದ್ದೆ ನಾವು. ನಾವು ಹಿಂಗ್ ಮಾಡ್ದ. ಸರಿ ಆಯ್ತು ಸಂಜೆಗೆ ಇಲ್ಲ ದುಡ್ಡೇ ಕೊಡ್ತೀನಿ ನಾನು, ನಮ್ಮ ಆಂಟಿಯವ್ರ ಜೊತೆ ಮಾತಾಡ್ಬಿಟ್ಟು ಅಂತಂದ್ರು. ಅವ್ರಿಗೂ ಫೋನ್ ಮಾಡ್ಕೊಟ್ಟ ನಮ್ಮ ಹುಡುಗ ಫ್ರೆಂಡೆ. ಸರಿ ಆಯ್ತು, ಅವ್ರು ಒಪ್ಕೊಂಡ್ರೆ ಆಯ್ತು ಬಿಡು ನಾವು ಕೊಡ್ತೀವಿ, ಈಗ ಮಾಡಿಸ್ಕೊಡ್ತೀವಿ ಅಂತ ಇವ್ನು ಆಯ್ತು ಅಂತ ಬುಡ್ಸ್ಕೊ ಬಂದ ಸರ್. ಇವನು ಇರ್ಲಿಲ್ಲ, ಅವ್ರ ಆಂಟಿ ಅವ್ರಿಗೆ ಗೊತ್ತಾಗ್ಬಿಟ್ಟ. ತಿರ್ಗಿ 1 ವಾರ 15 ದಿವಸ ಬಂದ. 1 ತಿಂಗಳು ಟೈಮ್ ತಗೊಂಡಿದ್ದ ಕೊಡ್ತೀನಿ ಅಂತ. ಒಪ್ಕೊಂಡ್ರ ತಗೊಂಡಿದ್ದೆ ಅಂತ? ತಗೊಂಡಿದ್ದೆ ಅಂತ ಒಪ್ಪಲಿಲ್ಲ ಅವನು. ನಾ ದುಡ್ಡು ಕೊಡ್ತೀನಿ ನಿಮ್ಗೆ, ದುಡ್ಡು ಕೊಡ್ತೀನಿ, ನಾ ತಗೊಂಡಿಲ್ಲ ಆದ್ರೂ ದುಡ್ಡು ಕೊಡ್ತೀನಿ ಅಂತ ಅಂದ. ನನ್ಗೆ ಆಯ್ತು, ನಂಗೆ ದುಡ್ಡು ಕೊಟ್ರೆ ಸಾಕು ಬಿಡಪ್ಪ ಅಂದ್ಬಿಟ್ಟು ನಾನ್ ನಮ್ಮ ಪಾಡಿಗೆ ಏನ್ ಬೇಡ ಬೋಣ ಅಂದ್ಬಿಟ್ಟು ಅಲ್ಲಿಂದ ಬಂದ್ಬಿಟ್ಟೆ ಸರ್. 1 ತಿಂಗಳು ಟೈಮ್ ತಗೊಂಡ ಇನ್ನೊಬ್ಬ ಹುಡುಗೆಲ್ಲ ಇದ್ ಮಾಡಿದ್ರು, ಮಾತಾಡಿದ್ರು. ಸರಿ ಆಯ್ತು ಅನ್ಕೊಂಡ್ ಕರ್ಕ ಬಂದು ಅದಾದ 15 ದಿವಸಕ್ಕೆ ವಿಷ ತಗೋಬಿಟ್ಟೆ ಸರ್. ಅವ್ನು ಔಷಧಿ ಕೊಡ್ಬಿಟ್ಟ. ಇಲ್ಲೆಲ್ಲೋ ಗದ್ದೆ ಬೈಲ್ಗೆ ಹೋಗಿ ಅಲ್ಲಿ ಔಷಧಿ ತಗೊಂಡು ಅವನು ಅಂದ್ರೆ ಆಸ್ಪತ್ರೆಗೆ ಹೋಗಿ ಸೇರ್ಸಿದ್ರು. ಮೈಸೂರಲ್ಲಿ ಉಳ್ಕೊಂಡಿದೆ ಸರ್. ಅದೇನಾಯ್ತು ತಿರ್ಗಾ ಪೈಪ್ ಗೀಪ್ ಎಲ್ಲ ಹಾಕಿರ್ತಾರಲ್ಲ, ಬಸ್ಸು ಶಿಷ್ಟ ಎಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಎಲ್ಲ ಪೈಪ್ ಎಲ್ಲ ಕಿತ್ತಾಕ್ಬಿಟ್ಟು ತೀರೋಗ್ಬಿಟ್ಟ ಸರ್. ಆಮೇಲೆ ತೀರೋಗ್ಬಿಟ್ಟ ಸರ್ ಹುಡುಗ. ಬಟ್ ಅದಾದ್ಮೇಲೆ ಅವ್ರ ಮನೇಲಿ ಇರಲಿಲ್ಲ, ಬೇರೆ ಯಾರು ಅವ್ರ ಸಂಬಂಧಿಕರ ಮನೇಲಿ ಇದ್ನಾ? ಸಂಬಂಧಿಕರ ಮನೇಲಿ ಇದ್ದ ಅವ್ರ ಊರಲ್ಲಿ. ಇವ್ರು ನಮ್ಮನೆ ಪಕ್ಕನೇ ಅವ್ರ ಮನೆ ಇರೋದು. ಬಟ್ ಅದಾದ್ಮೇಲೆ ನೀವೇನಾದ್ರು ಒತ್ತಡ ಹಾಕಿದ್ರ? ನಾವೇನು ಒತ್ತಡ ಹಾಕ್ಲಿ ಅಂದ್ರೆ ನಮ್ ತಾಯಿಯವರು ಹಿಂಗಾದಾಗ ಅವರು ಎಲ್ಲ ಅವ್ರ ತಾಯಿಯವರು ಬಂದಿದ್ರು, ಮಾತಾಡಿದ್ರು. ನಮ್ ತಾಯಿಯವ್ರ ತಾಯಿ ಬರೀ ಜಗಳನೇ ಆಡ್ತಿರು ಸರ್. ಅವಾಗ ಎಲ್ಲಾರು ಕರ್ಬಿಟ್ಟು ಹಿಂಗೆ ಹಿಂಗೆ ಅಂತ. ಆಮೇಲೆ ನಾವೆಲ್ಲ ನಮ್ಮವಂಗೆ ಹೋಗಿ ಹೇಳ್ದೆ, ಹಿಂಗೆಲ್ಲ ಏನು ಮಾತಾಡಬೇಡ, ಏನಾರು ಮಾತಾಡೋದ್ರೆ ನಮ್ದೇ ತಪ್ಪು ಅಂತಾರೆ ಅಂತ. ನಮ್ ತಾಯಿ ಏನು ಅವ್ರ ಮನೆಯವರೇ ಜೋರಾಗಿ ಇದ್ ಮಾಡಿದ್ರು, ಮಾತಾಡೋರು. ಇವ್ನು ಇರ್ಲಿಲ್ಲ ಅವಾಗ ಸರ್. ಅದಾದ 15 ದಿವಸಕ್ಕೆ ಹಂಗ್ ಮಾಡ್ಕೊಂಡ ತೀರೋಗ್ಬಿಟ್ಟ. ಆಮೇಲೆ ನಾನು 1-2 ದಿನ ನಮ್ಮ ಅಕ್ಕರ ಮನೆ ಬೈಕ್ ಏನ್ ಮಾಡ್ಬೇಕು ಏನು ಅಂತ ಅರ್ಥನೇ ಆಗಿಲ್ಲ. ನಂಗೆ ತಲೆ ತರ ಇದಾಗೋಯ್ತು. ನನ್ನಿಂದ ಹಿಂಗ ಆಗೋಯ್ತಾರ, ಹೋಗುತ್ತೆ ಯಾಕಪ್ಪ ಹಿಂಗ್ ಮಾಡ್ಕೊಂಡ ಕೊಡ್ದೇವ್ರು ಆಗುದಲ್ಲ ಅಂತ ಮನ್ಸು ಅನಿಸ್ತು ಸರ್ ನಂಗೆ.
ನಂಗೆ ಅವ್ನು ಕೊಡ್ದೇ ಹೋದ್ರು ಪರವಾಗಿಲ್ಲ ಸರ್, ಸುಮ್ನೆ ಚೆನ್ನಾಗಿದ್ದೀರ ಆಗೋದು ಹಿಂಗ್ ಅವಾಗ ಇವಾಗ ಅಂತ ಹೇಳ್ಕೊಂಡ್ ನನಗೆ ಪ್ರೆಷರ್ ಆಗ್ತಿರ್ಲಿಲ್ಲ. ಇವ್ನಿಗೆ ಹೇಳ್ತಾ ಆದ್ರೂ ಕೇಳ್ತಾ ಇರ್ಲಿಲ್ಲ, ಆದ್ರೂ ಹಿಂಗ್ ಮಾಡ್ಕೊಂಡ. ಆಮೇಲೆ ನಮ್ ಕಡೆಯಿಂದ ಅವ್ರ ಮಾಮ ದೊಡ್ಡವ್ರು ಇರ್ತಾರ ಸರ್, ಊರ್ ಮುಖಂಡ್ರು, ಹ್ಮ್ ಅವರು ಫೋನ್ ಮಾಡಿ ಮಗನಿಗೆ ಹೆದರ್ಕೋಬೇಡ, ನೀನ್ ಏನೋ ಆಗ್ಬಿಟ್ಟೈತೆ, ನಿನ್ ಕಡೆಯಿಂದ ನಿನ್ ಪಾಪಕ್ಕೆ ಏನ್ ಕೊಡ್ತೀನಿ, ಒಂದ್ 20,000 ಕೊಟ್ಬಿಡು ಚೀಟಿ ಖರ್ಚಿಗೆ ಹ್ಮ್ ಅಂತಂದ್ರು. ನಾನ್ ಆಯ್ತು ಒಪ್ಕೊಂಡು 20,000 ಕೊಟ್ಟೆ ಸರ್. ಅದು ಹ್ಮ್ ಕೊಟ್ಟೆ. ಆಮೇಲೆ ಅವಾಗಿಂದ ಏನಿಲ್ಲ, ನಂಗೆ ಅದು ಮನ್ಸಲ್ಲಿ ಅವಾಗಿಂದ ಕಾಡ್ತಾ ಆಯ್ತು ಅಷ್ಟೇ, ಹಿಂಗ ಆಗೋಯ್ತು ನನ್ನಿಂದ ಅಂತ ಅಷ್ಟೇ. ಬಟ್ ಅವ್ರ ಮನೆಯವ್ರೇನು ಅದ್ರ ಬಗ್ಗೆ ಮಾತಾಡ್ಲಿಲ್ಲ? ಏನಿಲ್ಲ ಸರ್, ಎಲ್ಲ ಊರ ಒಳ್ಳೆ ಹುಡುಗರು ನಮ್ಮ ಅಂತಾನೆ ಅಂತಿದ್ರು. ಏನಿಲ್ಲ ಅವನೇ ಸರಿ ಇಲ್ಲ, ಅವ್ನ್ ಜೂಜ್ಗೋರ ಅಂತ ಅವ್ನ್ಗೆ ಎಲ್ಲ ಊರವ್ರಿಗೆಲ್ಲ ಗೊತ್ತಿತ್ತು ಅದ್ರ ಬಗ್ಗೆ. ಆಮೇಲೆ ಒಳ್ಳೆ ಐಕ್ಲಿ ಹಿಂಗ ಆಗೋಯ್ತಲ್ಲ ಬಿಡ್ರು, ಏನ್ ಮಾಡಕ್ಕಾಗಲ್ಲ, ಸಂಪಾದನೆ ಮಾಡ್ಕೊಳ್ಳಿ ಅಂತ ಏನು ಒಟ್ಟ ಈ ಹುಡುಗರು ಊರಲ್ಲೆಲ್ಲ ನಮ್ ಬಗ್ಗೆನು ಒಳ್ಳೇದೇ ಇರ್ತಿತ್ತ ಅಭಿಪ್ರಾಯ. ನಾವ್ ಯಾವ ಊರೊಳಗೆ ಹುಡುಗರು ಸವಾಸ ಮಾಡೋದಿಲ್ಲ. ಬೆಳಿಗ್ಗೆ 9 ಗಂಟೆ 9:30 ಎದ್ರೆ ಅಂಗಡಿ ಐಟಮ್ ತಂದ್ಬಿಟ್ಟು ಅಂಗಡಿಲಿ ಇದ್ರೆ ನೈಟ್ರಿ 9:30 10 ಗಂಟೆಗೆ ಹೋಗಿ ಮನೆ ಕಟ್ತೀವಿ ಸರ್. ಅಂತ ಆಬಿಟ್ಗಳು ಏನು ಇಲ್ಲ ನಮ್ಗೆ. ಅದು ಎಣ್ಣೆ ಸಿಗರೇಟ್ ಅಂದ್ರೆ ವಾಮಟ್ ಬಂದಂಗ ಆಯ್ತದ ನಮ್ಗೆ. ಅಂದ್ರೆ ನಮ್ ಫ್ರೆಂಡ್ಸ್ ಅವ್ರು ಕೂಡಿದ್ರು ಜೊತೆ ಹೋಗಿ ಊಟ ಮಾಡ್ಕೊಂಡು ತಿನ್ಕೊಂಡ್ ಬರ್ತೀನಿ ಅಷ್ಟೇ. ಸೊ ಇಲ್ಲಿ ಚಿನ್ನ ಕಳ್ಕೊಂಡಿದ್ದಕ್ಕಿಂತ ಹಣ ಕಳ್ಕೊಂಡಿದ್ದಕ್ಕಿಂತ ಒಂದು ಜೀವನ ನನ್ನಿಂದ ಹೋಯ್ತು ಅನ್ನೋ ಒಂದು ಪಶ್ಚಾತ್ತಾಪದ ಭಾರ ಮನಸ್ಸು. ಹೌದು ಸರ್, ಹೌದು. ಅದು ಇದು ಹೇಳಕ್ಕೆ ಮಾಡಿದೆ ಸರ್. ನಂಗೆ ಅದು ಯಾವಾಗ ಒಂದ್ಸರಿ ಅನಿಸ್ತಾ ಇರ್ತಿತ್ತು, ಯಾಕಪ್ಪ ಹಿಂಗಾಯ್ತು, ಹೆಂಗೋ ಬದುಕಿ ಚೆನ್ನಾಗಿ ಹೆಂಗೋ ಇದ್ ಮಾಡೋ, ನನ್ನಿಂದ ಹಿಂಗ ಆಗೋಯ್ತಲ್ಲ ಅಂತ ಅದೊಂದು ಬೇಜಾರ. ನೋಡಿ, ಇಲ್ಲಿ ನಮ್ಮ ವಸ್ತು ಕಾಣೆಯಾದಾಗ ಅಥವಾ ನಾವು ಅದನ್ನು ಕಳ್ಕೊಂಡಾಗ ಒಂದ್ ವೇಳೆ ನೀವೂ ಕದ್ದಿದ್ದೇ ಆಗಿದ್ರೆ ನೀವು ಸುಮ್ಮನೆ ಆಯ್ತಿದ್ರಿ. ಯಾವಾಗ ಅದು ನಿಮ್ಮ ಶ್ರಮದ ಬೆವರಿನ ಪ್ರತಿಫಲವಾಗಿತ್ತು ಆಗ ನೀವು ಅದನ್ನ ಹುಡುಕುವ ಪ್ರಯತ್ನ ಮಾಡದೆ ಹೋಗಿದ್ರೆ ಅದೇ ಅಧರ್ಮ ಆಗ್ತಿತ್ತು. ನೀವು ಅದರ ಜಾಲವನ್ನು ಹಿಡಿದು ಅದು ಎಲ್ಲೋಗಿರ್ಬೋದು, ಯಾರು ತಗೊಂಡೋಗಿರ್ಬೋದು, ನಿಮ್ಮದನ್ನು ಪಡ್ಕೊಳ್ಳಿಕ್ಕೆ ನೀವು ಮಾಡಿದ ಪ್ರಯತ್ನದಲ್ಲಿ ಕಿಂಚಿತ್ತೂ ಕೂಡ ಕುತಂತ್ರವಿಲ್ಲ ಅಥವಾ ಯಾವುದೋ ಒಬ್ಬನನ್ನು ಟಾರ್ಗೆಟ್ ಮಾಡಿ ಇವನನ್ನು ಕುಗ್ಗಿಸಬೇಕು, ಇವನನ್ನು ನಾಶ ಮಾಡಬೇಕು ಅನ್ನೋ ಚಿಂತನೆಯೇ ನಿಮ್ದಿರಲಿಲ್ಲ. ನೀವು ನಿಮ್ಮ ವಸ್ತುವನ್ನು ಪಡ್ಕೊಳ್ಳಿಕ್ಕಷ್ಟೇ ಆ ಹೋರಾಟ ಇತ್ತು, ಹೌದಲ್ಲಪ್ಪ? ಆದರೆ ಆ ಹೋರಾಟದ ರಭಸದಲ್ಲಿ ಯಾವುದು ದುರ್ಬಲ ಮನಸ್ಥಿತಿ ಇತ್ತು, ಆ ದುರ್ಬಲ ಮನಸ್ಥಿತಿ ಯಾಕಾಗಿತ್ತು? ಅದನ್ನು ತೆಗೆದುಕೊಂಡಿದ್ದಕ್ಕೆ ಅದು ದುರ್ಬಲ ಆಗಿತ್ತು. ಒಂದು ವೇಳೆ ಕಳ್ಕೊಂಡಿದ್ದೀನಿ ಅನ್ನೋ ಸತ್ಯ ನಿಮ್ಮ ಕಡೆ ಇದ್ದಿದ್ದರಿಂದ ನಿಮ್ಮ ಧ್ವನಿ ಗಟ್ಟಿಯಾಗಿತ್ತು. ತಗೊಂಡಿಲ್ಲ ಅನ್ನೋ ಸತ್ಯ ಆ ಕಡೆ ಇದ್ದಿದ್ರೆ ಅಲ್ಲೂ ಗಟ್ಟಿಯಾಗೇ ಇರೋದು ಧ್ವನಿ. ಅಂದರೆ ಕಳ್ಕೊಂಡವನು ಎಷ್ಟು ಗಟ್ಟಿಯಾಗಿ ಕೇಳ್ತಾನೋ ನಿಜವಾಗಲೂ ಅಲ್ಲಿ ಕದ್ದವನು ಅಲ್ಲ ಅವನು ಅನ್ನೋದಾದ್ರೆ ಅವನ ಧ್ವನಿಯು ನಿನಗಿಂತ ಗಟ್ಟಿ ಇರೋದು. ಬಟ್ ಯಾವಾಗ ಈತನ ಕತೆ ಅಂತ ಮಾತ್ರ ಅಲ್ಲ, ಯಾವಾಗ ಅವನು ತಪ್ಪಿತಸ್ಥನೋ ಆರಂಭದಲ್ಲಿ ಒಂಚೂರು ಧ್ವನಿ ಎತ್ತುತ್ತಾನೆ, ಒಂಚೂರು ಎದುರಿಸೋ ಅಥವಾ ನಾನು ಬಗ್ಗಲ್ಲ ಅನ್ನೋ ಮನಸ್ಥಿತಿ ಧ್ವನಿಯ ಮೂಲಕ ತೋರ್ತಾನೆ. ಆದರೆ ಅವನು ಒಳಗಡೆ ಒಂದು ಭಯ ಇರುತ್ತೆ. ಅದೊಂಥರ ಈ ಗಾಡೀಲಿ ಹೋಗ್ತಾ ಇರ್ತೀರಾ, ಸಡನ್ನಾಗಿ ಈ ಡ್ರೈವಿಂಗ್ ಮಾಡಬೇಕಾದ್ರೆ ಸಾಮಾನ್ಯವಾಗಿ ರಸ್ತೆಯಲ್ಲಿ ಜನರು ತೋರುವ ಬುದ್ಧಿ ಎಂಥದ್ದು, ಇಬ್ಬರು ಯಾರೋ ಒಬ್ಬನ ತಪ್ಪು ಏನು ಇಬ್ಬರು ಗುದ್ಕೊಂಡ್ಬಿಟ್ರು, ಏನೋ ಟಚ್ ಆಯಿತು, ಅಲ್ಲಿ ತಪ್ಪಿದ್ದವನು ಕೂಡ ಸಡನ್ನಾಗಿ ಕಣಪ್ಪ ನಂದೇ ತಪ್ಪಾಯಿತು ಅಂತಾನ, ಇಲ್ಲ ನಾನು ತಪ್ಪಿಲ್ಲ ನೀನೇ ತಪ್ಪು ಅಂತ ಎಂಥ ತಪ್ಪಿತಸ್ಥ ಕೂಡ ಮೊದಲು ಎದುರಿಸೋ ಪ್ರಯತ್ನ ಮಾಡ್ತಾನೆ. ಒಂದು ಹಂತ ಆದಮೇಲೆ ಅವನು ಸೋಲೋಕೆ ಶುರು ಮಾಡ್ತಾನೆ ಅಥವಾ ಅನಿವಾರ್ಯ ಸೋಲೋದು. ಅಲ್ಲಿ ಹಿಂಗೆ ಈತನ ವಿಚಾರದಲ್ಲೂ ಕೂಡ ನೀವು ಒತ್ತಾಯ ಮಾಡಿದಕ್ಕೆ ಆಯಿತು ಅನ್ನೋದಕ್ಕಿಂತ ಆ ದಾರಿಯಲ್ಲಿ ಆ ಜೂಜು, ಸಾಲ, ಬಡ್ಡಿ, ಇದೇನೋ ದಾರಿನೇ ಇಷ್ಟು ಗೊಂದಲ, ದುಷ್ಟ, ಅನ್ಯಾಯ ಆಗಿರೋದ್ರಿಂದ ಅದು ಇಲ್ಲಲ್ದೆ ಹೋದ್ರೂ ಮುಂದಾದರೂ ಅದು ಅದೇ ಸ್ಥಿತಿಗೆ ಬರ್ತಿತ್ತು. ಅದೊಂಚೂರು ಬೇಗ ಆಯಿತು ಅನ್ನೋದು ಬಿಟ್ಟರೆ ಈ ದಾರಿಯಲ್ಲಿರೋರ್ದೆಲ್ಲ ಹಣೆ ಬರ ಅಷ್ಟೇ ಕಣಪ್ಪ. ಅದು ಇಲ್ಲ ನೇಣಾಕೊಂಡು ಸಾಯ್ತಾರೆ, ಇಲ್ಲ ವಿಷ ಕೂಡ ಸಾಯ್ತಾರೆ, ಏನೋ ಮಾಡ್ಕೊಂಡು ಸಾಯ್ತಾರೆ. ಯಾಕೆ? ಇದರೇ ಜೂಜು, ಹೆಣ್ಣು, ಹೆಂಡ, ಇದರಿಂದ ತೀರಾ ಅತಿಯಾಗಿ ಅದನ್ನೇ ಚಟವಾಗಿಸಿಕೊಂಡು ಚಪಲವಾಗಿಸಿಕೊಂಡು ಯಾರು ಹೋಗ್ತಾನೋ ಅಂಥವ್ರನ್ನ ಹೆಂಡತಿ ಕೂಡ ವಿಧವೆ, ಮಕ್ಕಳು ಕೂಡ ಅನಾಥರು. ಆ ದಾರಿಯಲ್ಲಿ ಹೋದವ್ರು ಯಾರಾದರೂ ಅಷ್ಟೇ ಆ ಸ್ಥಿತಿಗೆ ತಲುಪಲೇಬೇಕು. ಸೊ ಆ ಹುಡುಗನ ಸಾವು
ಆತನ ತಪ್ಪು ದಾರಿ ಅಥವಾ ಆತನ ದುರ್ಬಲ ಮನಸ್ಥಿತಿಯಿಂದ ಆಯ್ತೆ ನೋಡಪ್ಪ, ಯಾವಾಗ ನಮ್ಮಲ್ಲಿ ನೈತಿಕ ಬಲ ಇರುತ್ತೋ, ನಾನು ಕದ್ದಿಲ್ಲ ಅಂದರೆ ನನ್ನೊಳಗಡೆ ಒಂದು ನೈತಿಕ ಬಲ ಇರುತ್ತೆ, ಆ ಬಲವನ್ನು ಯಾರೂ ಕುಗ್ಗಿಸ್ಲಿಕ್ಕಾಗಲ್ಲ. ಆದರೆ ಯಾವಾಗ ನಾನು ತಪ್ಪಿತಸ್ಥನೋ, ನನ್ನ ಆತ್ಮದ ಅಥವಾ ನನ್ನ ಅಂತರಂಗದಲ್ಲೇ ನಾನು ನೈತಿಕ ಬಲವನ್ನು ಕಳ್ಕೊಂಡಿರೋದ್ರಿಂದ ಯಾರೋ ಕೊಲ್ಲೋದು ಬೇಡ, ನಾನೇ ಸತ್ತೋಯ್ತೀನಿ. ಅದು ಆತನ ಬದುಕಲ್ಲ, ನಿನ್ನ ಬದುಕಾದರೂ ನನ್ನ ಬದುಕಾದರೂ ಅಷ್ಟೇ. ಯಾವುದೋ ಒಂದು ಹೆಣ್ಣಿಗೆ ಮದುವೆ ಮುಂಚೆ ದ್ರೋಹ ಮಾಡಿ ಅವಳನ್ನು ಬಳಸ್ಕೊಂಡು ಅವಳ ಜೀವನ ಹಾಳು ಮಾಡಿ ಆಮೇಲೆ ಅವಳು ಬೇಸರ ಆದ್ಲು ಅಂತ ಅವಳನ್ನು ದೂರ ಇಟ್ಬಿಟ್ಟು ಬ್ಲಾಕ್ ಮಾಡಿಬಿಟ್ಟು ಇನ್ನೊಂದು ಯಾವುದೋ ಛತ್ರದಲ್ಲಿ ಬೇರೆ ಹೆಣ್ಣನ್ನು ಮದುವೆ ಆಗ್ತಿದ್ದೆ. ಅಷ್ಟೊತ್ತಿಗೆ ಇವಳಿಗೆ ಹೆಂಗೋ ಗೊತ್ತಾಗಿ ಚೌಟ್ರಿಗೆ ಬಂದು ನಿನ್ನ ಮದುವೆ ಆಗ್ಲಿಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಲು. ಆಗ ಅವಳು ಬಂದವಳೆ ಅಂತ ಗೊತ್ತಾದ್ರೆ ನೀನೇ ಹೋಗಿ ಬಾತ್ರೂಮ್ಗೆ ಹೋಗಿ ನೇಣಾಕೊಂಡ್ಬಿಡ್ತೀಯ. ನೀನು ಹಾಗೆ ಯಾವ ಹೆಣ್ಣಿಗೂ ದ್ರೋಹ ಮಾಡಿರಲಿಲ್ಲ ಅನ್ನೋದಾದರೆ ನೀನು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ಲಿಲ್ಲ. ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ನಾನು ನಿಯತ್ತಾಗೇ ಇದ್ದೀನಿ, ನಾನು ಈಕೆಯನ್ನು ಮದುವೆ ಆಗ್ತಿದ್ದೀನಿ, ಇನ್ಯಾರೋ ಬಂದು ನನ್ನ ಜೀವನ ಹಾಳು ಮಾಡಿಬಿಟ್ಟು ಈಗ ಬೇರೆ ಹೆಣ್ಣಿಗೆ ತಾಳಿ ಕಟ್ತಿದೀಯ ಅಂತ ಬಂದು ಯಾವುದೋ ಹೆಣ್ಣು ಹೇಳಿದಾಗ ನಾನು ಹೆದರಬೇಕು ಅಂದರೆ ನಾನು ಮಾಡಿರೋದು ತಪ್ಪಾಗಿರ್ಬೇಕಲ್ಲ. ಇಲ್ಲಾಂದ್ರೆ ನಾನೇ ಹೆದರ್ತೀನಿ. ಎಲ್ಲಿಯವರೆಗೂ ಪ್ರಾಮಾಣಿಕತೆ ಅನ್ನೋದು ಮನುಷ್ಯನ ಅಂತರಂಗದಲ್ಲಿ ಇರುತ್ತೆ, ಅವನು ದುಡ್ಡು ದುಡಿಬೇಕು, ಸಾಲ ಅಥವಾ ಹೆಚ್ಚು ಸಂಪಾದನೆ ಮಾಡಬೇಕು, ಅದು ಜೂಜಾಟ ಆಡಿ ಆದರೂ ಸರಿ ಎಂದುಕೊಂಡು ಯಾರು ಪ್ರಾಮಾಣಿಕತೆಯನ್ನು ನಿಯತ್ತನ್ನು ಕಳ್ಕೊಳ್ತಾನೋ ಅವನು ಜೀವನದಲ್ಲಿ ಶಾಶ್ವತವಾಗಿ ಸೋಲ್ತಾನೆ. ಆದರೆ ಪ್ರಾಮಾಣಿಕತೆ ಇಟ್ಕೊಂಡಾಗ ಕ್ಷಣಿಕ ಸೋಲುಗಳಾಗಬಹುದು, ಆದರೆ ಜೀವನದಲ್ಲಿ ನೀವು ಖಂಡಿತ ಗೆಲ್ತೀರಿ. ಆದರೆ ಪ್ರಾಮಾಣಿಕತೆಯನ್ನು ಕಳ್ಕೊಂಡು ನಿಯತ್ತನ್ನು ಕಳ್ಕೊಂಡು ಈಗ ಆಯಿತು ಆ ಹುಡುಗ ಮಾಡಿಲ್ಲ ಅಂತ ನಿಮಗೂ ಏನು ಅನಿಸಿಲ್ಲ, ಮಾಡಿದ್ದಾನೆ ಅನ್ನೋದಕ್ಕೆ ನಿಮಗೆ ತುಂಬ ಸತ್ಯ ಗೊತ್ತಿದೆ, ಏನು ಗೊತ್ತಿಲ್ಲದೆ ಏನಿಲ್ಲ. ಬಟ್ ಇಲ್ಲಿ ತುಂಬ ಪಶ್ಚಾತ್ತಾಪದ ಅವಶ್ಯಕತೆ ಇಲ್ಲ. ಬಟ್ ಏನಂದರೆ ಎಲ್ಲೋ ಒಂದು ಕಡೆ ಅಯ್ಯೋ ಒಂದು ಕಾರು ಅಥವಾ ಒಂದು ಚಿನ್ನ, ಒಂದೇನೋ ಸರ ಅಥವಾ ಇನ್ನೇನೋ ಮತ್ತೆ ತರ್ಬೋದು, ಆದರೆ ಮನುಷ್ಯನ ತರ್ಲಿಕ್ಕೆ ಆಗಲ್ವಲ್ಲಪ್ಪ ಅನ್ನೋದು ಸತ್ಯ. ಹೌದು, ಯಾಕಂದರೆ ಕೆಲವೊಮ್ಮೆ ಇದೊಂದು ಪಾಠ ನಮಗೆ ನಿಭಾಯಿಸೋದು ಕೂಡ ಒಂಚೂರು ಇನ್ನೂ ಒಂಚೂರು ಮೃದುವಾಗಿ ಹ್ಯಾಂಡ್ಲ್ ಮಾಡ್ಬೋದಿತ್ತೇನೋ ಅಂತ ಅಷ್ಟೇ. ಈಗ ನಿಮ್ಮ ಮಕ್ಕಳೇ ನಾಳೆ ದಿನ ಏನೋ ಕದ್ದುಬಿಟ್ರು, ಏನೋ ಮಾಡಿಬಿಟ್ರು, ತಪ್ಪು ಮಾಡಿದ್ರು, ಅವಾಗ ನಾನು ತುಂಬ ಪೊಲೀಸು ಅಥವಾ ಅದು ಇದು ಅಂತಕ್ಕೆ ಹೋದಾಗ ಮರ್ಯಾದೆಗೋಸ್ಕರ ಸತ್ತೋಗ್ಬಿಟ್ಟಿರ್ತಾರೆ ಎಷ್ಟೋ ಜನ. ಹೌದಲ್ಲಪ್ಪ? ಈಗ ಆತ ತಪ್ಪು ಮಾಡಿ ಏನೋ ಮಾಡ್ಕೊಂಡ್ರು ಅಂದ್ಕೊಳ್ಳೋಣ. ಈಗ ನಿನ್ನ ಬಗ್ಗೆ ಸುಮ್ಮನೆ ಹೇಳ್ತೀನಿ, ನೀನು ತಪ್ಪೇ ಮಾಡಿಲ್ಲಪ್ಪ, ಯಾವುದೋ ಒಂದು ಹೆಣ್ಮಗಳು ಹೋಗ್ಬಿಟ್ಟು ಇವನು ನನ್ನ ಜೀವನ ಹಾಳು ಮಾಡಿಬಿಟ್ಟ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟು 4 ಜನಕ್ಕೆ ಕಿವಿಗೆ ಬಿತ್ತದು ಅಂದರೆ ಅದು ನೀನು ಮಾಡಿಲ್ಲ, ಹೌದು. ಆದರೆ ಸುಳ್ಳು ಆಪಾದನೆಗಳಿಂದ ಮರ್ಯಾದೆ ಗಂಜಿ ಸತ್ತವರಿದ್ದಾರೆ. ಯಾಕಂದರೆ ಒಂದು ತೀರಾ ಪೀಕ್ ಹಂತದವರೆಗೂ 4 ಗೋಡೆಗಳ ನಡುವೆನೇ ಅದು ನ್ಯಾಯ ಪಂಚಾಯಿತಿ ಆಗಬೇಕು. ಈ ಬೇರೆ ದಾರಿ ಇಲ್ಲ ಅಂದಾಗ ಅದು ಹೊರಗಡೆ ಬರಬೇಕು. ಹೌದು, ಎಲ್ಲ ನ್ಯಾಯ ಪಂಚಾಯಿತಿ ಮಾಡ್ತಾರೆ, ಅಲ್ಲೂ ಒಪ್ಕೊಳ್ಳಿಲ್ಲ ಸರ್, ನಾನು ಕದ್ದಿರ ಅಂತಾನೆ ಎಂದ ಕೊನೆಗೆ ಸ್ಟೇಷನ್ಗೆ ಹೋದ್ವಿ ಸರ್. ಆಯ್ತಪ್ಪ, ಅಲ್ಲಿ ಆತನಿಗೆ ನೈತಿಕ ಮಟ್ಟ ಇರಲಿಲ್ಲ, ನೈತಿಕವಾದ ಬಲ ಇರಲಿಲ್ಲ. ಯಾಕೆ? ತಾನು ತಪ್ಪು ಮಾಡಿರೋದು ಹೌದು ಅಂದಾಗ ಅದು ಬದುಕೋಕೆ ಬಿಡಲಿಲ್ಲ. ಅದು ಹಾಗೆ ಒಂದು ಚಿಕ್ಕ ಒಂದು ಚಾಕಲ್ಲಿ ಕೈ ಕುಯ್ಕೊಂಡ್ರೆ ದಿನಪೂರ್ತಿ ಅಳ್ತಾ ಇದ್ದ ಮನುಷ್ಯ ತಾನೇನೋ ಸಾಯ್ಬೇಕು ಅಂತ ನಿರ್ಧಾರ ಮಾಡ್ತಾನೆ ಅಂದ್ರೆ ಒಳಗಡೆ ಇನ್ನೆಷ್ಟು ಬೆಂದಿರ್ಬೇಕದು ಅಲ್ವಾ? ಹಾಗಾಗಿ ಇದರಿಂದ ಒಂದು ಪಾಠ ಏನು? ಮದುವೆ ಆಗುತ್ತೋ ಬಿಡುತ್ತೋ, ಮಕ್ಕಳಾಗುತ್ತೋ ಬಿಡುತ್ತೋ, ನಾನು ಕಾರು ಬಂಗ್ಲೆ ತಾಂತೀನೋ ಇಲ್ವೋ, ನಾನು ಆದಷ್ಟು ಇನ್ನೊಬ್ಬರ ಬದುಕಿಗೆ ತೊಂದರೆ ಕೊಡಲ್ಲ, ಇನ್ನೊಬ್ಬರ ಜೀವನವನ್ನು ಹಾಳು ಮಾಡಲ್ಲ. ನನಗೇನೋ ಮದುವೆ ಆದರೆ ಸಾಕು ಅಂತ ತುಂಬ ಸುಳ್ಳುಗಳು ಹೇಳ್ಬಿಟ್ಟು ಮದುವೆ ಆಗ್ಬೋದು, ಆದರೆ ಆ ಮದುವೆಗೆ ಆಯಸ್ಸು ಕಡಿಮೆ. ಹಾಗಾಗಿ ಮದುವೆ ಚಿಂತೆ ಇಲ್ಲ ಸರ್ ನಮಗೆ, ಅಂದ್ರೆ ಮದುವೆ ಚಿಂತೆ ಏನಿಲ್ಲ. ಪ್ರಾಮಾಣಿಕತೆಯನ್ನು ಕಳ್ಕೊಂಡ ಆತನ ಬದುಕು ಅಲ್ಲಿ ಹೆಂಗಾಯ್ತು, ಮದುವೆ ಕೇವಲ ಆ ವಿಚಾರ ಅಂತ ಅಲ್ಲ, ಇದು ನಿನ್ನ ವ್ಯವಹಾರ ಆಗಿರ್ಬೋದು, ಮದುವೆ ಆಗಿರ್ಬೋದು, ಸ್ನೇಹಿತರ ವಿಚಾರ ಆಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು. ಪ್ರಾಮಾಣಿಕತೆ ಕಳ್ಕೊಂಡು 4 ದಿನ ಇರೋ ಥರ ಮೆರಿಬಹುದು, ಆದರೆ ಸತ್ಯವನ್ನು ಮುಚ್ಚಿಟ್ಟು ಕೆಲವೊಮ್ಮೆ ಸನ್ಮಾನವನ್ನು ಗಿಟ್ಟಿಸ್ಕೊಳ್ಬೋದು. ಸತ್ಯ ಗೊತ್ತಾದ ಮೇಲೆ ಎಲ್ಲಿಡಬೇಕು ಅಲ್ಲಿ ಇಡುತ್ತೆ ಸಮಾಜ. ಈತನ ವಿಚಾರದಲ್ಲಿ ನೀವು ಪಶ್ಚಾತ್ತಾಪ ಪಡ್ಲಿಕ್ಕೆ ಕಾರಣ ಇಲ್ಲ.
ಬಟ್ ನಾನು ಹೇಳೋದು ಇಂಥದ್ದೇನೋ ಮುಂದೆ ಮತ್ತೆ ಆದಾಗ ಆದಷ್ಟು ವಸ್ತುವಿಗಿಂತ ವ್ಯಕ್ತಿಗಳಿಗೆ ಹೆಚ್ಚು ಗೌರವ ಅಥವಾ ವ್ಯಕ್ತಿಗಳಿಗೆ ಹೆಚ್ಚು ಮಹತ್ವ ಕೊಡಿ. ಈಗ ನಿಮ್ಮ ವಸ್ತುವನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಿದ ತಪ್ಪಲ್ಲ, ಬಟ್ ಒಂದು ಜೀವ ಹೋದಾಗ ಅದಕ್ಕೆ ಉತ್ತರ ಹೇಳೋದು ಬಹಳ ಕಷ್ಟ. ಗಣಪ ನಿನ್ನ ಕರ್ತವ್ಯ ನೀನು ಮಾಡಿದೀಯ, ತಪ್ಪಿಲ್ಲ ಅಂದರೆ ಒಂದು ಜೀವಕ್ಕೆ ಬೆಲೆ ಕೊಡ್ಲಿಲ್ವಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಇಲ್ಲ ಸರ್, ನಾನು ಅದೇ ಕಾಡ್ತಾ ಇರೋದು ಅವಾಗಿಂದ. ನಂಗೆ ಒಂಥರ ಮನ್ಸಿಗೆ ಅದೊಂದು ಕುಂತ್ಕೊಂಡ್ಬಿಟ್ಟೈತಿ ಸರ್ ಅವಾಗಿಂದ. ಇರ್ಲಿ ತೊಂದರೆ ಇಲ್ಲ. ಕೆಲವೊಂದು ಪಾಪಗಳು ಕೂಡ ಬದುಕಲ್ಲಿ ಕೆಲಸ. ಅವ್ರಿಗೆ ಪಾಪ ತಾಯಿಗೆ ಒಬ್ಬರೇ ಮಗ. ಅದೇ ಹೇಳಿದೆಯಾ, ಇಲ್ಲಿ ಮನೆಯಲ್ಲಿ ಅಂಥದ್ದೇನು ಚಿನ್ನ ಅಥವಾ ಬಂಗಾರ ಇಂಥದ್ದೇನಾದರೂ ಇದ್ರೆ ಅದನ್ನು ತುಂಬ ಜೋಪ ಹಂಗೆ ಯಾರೋ ಬಂದು ತೆಗೆದುಕೊಂಡು ಹೋಗುವಷ್ಟು ಇಟ್ಟಿದ್ದು ನನ್ನ ತಪ್ಪು ಅಂದ್ಕೋ. ಅದೇ ಸರ್, ಹಂಗೆ ಆಗಿದ್ದು. ನಾ ಮನೆಗೆ ಸೇರ್ಸ್ಕೊಂಡಿದ್ದೆ, ಮನೆಗೆ ಬರ್ತಿದ್ದ ಹೋಯ್ತು, ಟಿವಿ ನೋಡ್ಕೊಂಡು ಹೋಗೋರು ಬರೋರು ಬರ್ತಾರು. ಅವನೇ ಮನೆಯಲ್ಲಿ ನಮ್ಮ ತಾಯಿ ಇದ್ದರೆ ಬರುವ ಅವನ ಟಿವಿ ನೋಡ್ಕೊಂಡು ಕುಂತೀವಿ ನಾವು ಅಂಗಡಿಯಿಂದ ಹೋಗೋಷ್ಟಲ್ಲಿ ಸರ್. ಒಟ್ಟಿನಲ್ಲಿ ಸುಮಾರು ಸರಿ. ಅದೇ ಇನ್ನು ಮುಂದೆ ಈಗ ನೋಡಪ್ಪ, ಇಂಥವು ಆಗ್ಲಿಕ್ಕೆ ಬಿಟ್ರೆ ತಾನೇ ಮುಂದಿಂದೆಲ್ಲ ನಡೆಯೋದು. ಹಾಂ ಸರ್. ಆದಷ್ಟು ಈ ವಿಚಾರಗಳಲ್ಲಿ ಬ್ಯಾಂಕ್ ಇಡಿ ಇನ್ನೇನೋ ಮಾಡಿ ಬಹುಶಃ ಅದು ಅಲ್ಲಿ ಇಟ್ಟಿರಲಿಲ್ಲ ಅಂದರೆ ಏನೂ ನಡೀತಾನೆ ಇರಲಿಲ್ಲ. ಅಯ್ಯೋ ಯಾರಿಗೆ ಗೊತ್ತು ಸರ್ ಹಿಂಗಾಗುತ್ತೆ, ಈಗ ಆಯ್ತಲ್ಲ, ಗೊತ್ತಾಯ್ತಲ್ಲ, ಮುಂದೆ ಅದು ಮಾಡೋದು ಬೇಡ. ಇಲ್ಲ ಸರ್, ಈಗ ಇನ್ನೊಂದು ಇವಾಗ ಜಸ್ಟ್ ಮಾಡ್ಸ ಕತ್ತಲ್ಲಿ ಹಾಕೊಂಡಿದ್ದೀನಿ ಸರ್. ಇವಾಗ ನಾನೇ ಮಾಡಲ್ಲ. ಆಯ್ತಪ್ಪ, ಆ ವಿಚಾರದಲ್ಲಿ ಒಂದು ನಿನ್ನ ತಾಯಿ ಹೇಗೋ ಆ ಮಗನನ್ನು ಕಳ್ಕೊಂಡ ಆ ತಾಯಿ ಮುಂದೆ ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲದ ಕಾರಣಕ್ಕೆ ಮುಂದೆ ಯಾವತ್ತೂ ನಿನ್ನ ಕೈಲಾದಷ್ಟು ನನ್ನ ನೆರವನ್ನು ನಾನು ನೀಡ್ತೀನಿ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡು. ಕೆಲವೊಮ್ಮೆ ಹೆಣ್ಣು ಸಿಗದೆ ಇರೋದು ಅಥವಾ ಕೆಲವೊಂದಕ್ಕೆ ಈ ಜೀವನದಲ್ಲಿ ಅಥವಾ ಈ ಜೀವಿತಾವಧಿಯಲ್ಲಿ ಈ ಹಿಂದೆ ಮಾಡಿದ ಕೆಲವು ತಪ್ಪುಗಳು ಕೂಡ ಒಂದು ಪ್ರಾಯಶ್ಚಿತದ ಕಾರಣಕ್ಕೆ ಒಂಚೂರು ಯಾವ ಕೆಲಸವೂ ಕೈಗೂಡಲ್ಲ. ಆ ತಾಯಿ ಯಾರು ಮಗನನ್ನು ಕಳ್ಕೊಂಡವ್ರು ಇದ್ದಾರಲ್ಲಪ್ಪ, ಆ ತಾಯಿ ಬೇರೆ ಅಲ್ಲ, ನಿನ್ನ ತಾಯಿ ಬೇರೆ ಅಲ್ಲ ಅನ್ನೋದು ಮನಸ್ಸಲ್ಲಿ ಇಟ್ಕೋ. ಮುಂದೆ ಭಗವಂತ ಶಕ್ತಿ ಕೊಟ್ಟರೆ ಆ ತಾಯಿಯ ಸಂತಾನಕ್ಕೆ ಒಂಚೂರು ನಿನ್ನಿಂದ ಅದು ಅಧರ್ಮದಲ್ಲೇ ಇತ್ತು, ಅದು ಬೇರೆ. ಬಟ್ ಒಂಚೂರು ನಾನು ಕಾರಣ ಆಗಿದ್ದೀನಿ, ಅದಕ್ಕೆ ನಾನು ಮುಂದೆ ಶಕ್ತಿ ಕೊಟ್ಟರೆ ಖಂಡಿತ ನಾನು ಆ ತಾಯಿಗೆ ನನ್ನಿಂದ ಏನಾಗ್ಬೋದು ಅದನ್ನು ನಾನು ಮಾಡ್ತೀನಿ ಅಂತ ಭಗವಂತನಿಗೆ ಮನಸ್ಸಲ್ಲಿ ಸಂಕಲ್ಪ ಮಾಡು. ಇರೋದೊಂದು ಅಡೆತಡೆ, ಅದು ಸರಿ ಹೋಗುತ್ತೆ. ಯಾಕಂದರೆ ಇಲ್ಲಿ ಪುತ್ರ ಶೋಕ ನಿರಂತರ. ಮಕ್ಕಳನ್ನು ಕಳ್ಕೊಂಡ ನೋವಿದೆಯಲ್ಲಪ್ಪ. ಅವ್ರ ಮುಂದಗಡೆ ಬರ್ತಾರೆ ಸರ್, ನಂಗೆ ತರ ಎತ್ಕೊಂಡು ಅವ್ರು ನೋಡಕ್ಕಾಗಲ್ಲ ಸರ್. ನಾನೇ ತಲೆ ತಗ್ಗಿಸ್ಕೊಂಡು ಹೋಗ್ತೀನಿ. ಅದು ನನಗೆ ಅರ್ಥವಾಗುತ್ತೆ. ನಿನ್ನದು ಇಲ್ಲಿ ಉದ್ದೇಶಪೂರ್ವಕವಲ್ಲದೆ ಹೋದರೂ ಇದೊಂದು ಪ್ರಾಯಶ್ಚಿತವನ್ನು ನೀನು ಮನಸ್ಸಲ್ಲಿ ಮಾಡ್ಕೊ. ಈಗ ನೀನು ಉಪಕಾರ ಹಾಕಿ ಅವ್ರಿಗೆ ಬೇಕಿಲ್ಲದೆ ಇರ್ಬೋದು, ಬಟ್ ಮುಂದೊಂದು ಕಾಲ ಬರುತ್ತೆ, ಅವತ್ತು ನಿನ್ನ ಮನಸ್ಸಾಕ್ಷಿಯಾಗಿ ನಾನು ಆಕೆಗೆ ಕೈಲಾದಷ್ಟು ಬಿದ್ದಂಥ ಕಾಲಕ್ಕೆ ಏನಾದರೂ ಮಾಡ್ಬೋದಾ, ನಾನು ಖಂಡಿತ ಮಾಡ್ತೀನಿ, ಭಗವಂತ ನನಗೆ ಆ ಶಕ್ತಿ ಕೊಡು. ಬಟ್ ಆ ಒಂದು ಕಾರಣಕ್ಕೆ ನನ್ನ ಬದುಕಲ್ಲಿ ಮದುವೆ ಅನ್ನೋ ವಿಚಾರ ಯಾಕೋ ತೊಡಕಾಗ್ತಿದೆ ಅನ್ನೋದಾದರೆ ಅದನ್ನು ನಿವಾರಣೆ ಮಾಡಿಕೊಡಪ್ಪ ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಪ್ಪ, ಎಲ್ಲ ಒಳ್ಳೆಯದಾಗುತ್ತೆ. ನೋಡಿ, ಯಾಕಂದರೆ ಚಿಕ್ಕ ಚಿಕ್ಕ ತೊಡಕುಗಳು ನಮಗೆ, ಈಗ ನಾವು ಆ ವಿಚಾರದಲ್ಲಿ ಸರಿ ಇದ್ದೋ ಬಿಡು, ಅದು ಯಾಕೆ ನನಗೆ ತೊಡಕಾಗುತ್ತೆ ಅಂತ ಅನಿಸಿರ್ಬೋದು, ಬಟ್ ಧರ್ಮ ಸೂಕ್ಷ್ಮ ಬಹಳ ಇರುತ್ತೆ. ಹಾಗಾಗಿ ನೀನು ಆ ತಾಯಿಗೆ ಹೋಗಿ ಕಾಲಿಗೆ ಬೀಳು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅಂಥದ್ದೊಂದು ಸಂಕಲ್ಪ ಮಾಡು ಮತ್ತು ಅದಕ್ಕೆ ನೀನು ನಡ್ಕೊಳ್ಬೇಕು. ಏನ್ ತಿಥಿಗೆ ದುಡ್ಡು ಕೊಟ್ಟ ತಕ್ಷಣ ಅದು ಮುಗೀತಾ? ಇಲ್ಲ ಸರ್, ಅವರ ರಿಲೇಷನ್ ಅವರೊಬ್ರು ಅವರೇ ಅಂತ ಅಂದ್ರು, ಮಗ ನೀನೇನು ಮಾಡಿಲ್ಲ, ಆದ್ರೆ ನಿನ್ಗೆ ಸ್ವಲ್ಪ ಪಾಪ ಇದ್ ಮಾಡಬಾರ್ದು, ಏನೋ ತಾಯಿಗೆ ಒಂದು 20,000 ಕೊಟ್ಬಿಡು, ಬೇಕಾರೆ ತಿಥಿ ಖರ್ಚು ಮಾಡ್ಕೊಂಡೆ ಅವರು ಅಂತ ಅಂದ್ರು ಸರ್ ಅವರು. ಆಯ್ತಪ್ಪ, ಅದನ್ನು ಮಾಡಿದ್ದೀರಿ, ಬಟ್ ಇದೊಂದು ಮನಸ್ಸಲ್ಲಿ ಮುಂದೆ ಅವ್ರು ಬಿದ್ದ ಕಾಲಕ್ಕೆ ಅಷ್ಟೇ ಒಂಚೂರು ಆ ಕಡೆ ನೋಡಪ್ಪ. ನಿನಗೆ ಇಲ್ಲಿ ಒಳ್ಳೆ ಜೀವನ ಸಂಗಾತಿ ಅಂದರೆ ತಡವಾಗಿ ಆದರೂ ಗೌರವಾನ್ವಿತ ಹೆಣ್ಮಗಳು ಅಥವಾ ನಿನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ನಿನ್ನ ಬದುಕಿನ ಬಂಡಿಗೆ ಗಂಡ ಹೆಂಡತಿ ಅನ್ನೋ ಜೋಡೆತ್ತುಗಳು ಬಹಳ ಚೆನ್ನಾಗಿರ್ಬೇಕು, ಅವಾಗಲೇ ಬಂಡಿ ಚಂದ. ಅದು ತಡವಾಗಿ ಆದರೂ ಸರಿ ಒಳ್ಳೆಯದೇ ಸಿಗುತ್ತೆ. ಈ ಒಂದು ವಿಚಾರದಲ್ಲಿ ನೋಡಿ, ಈಗ ನೀವು ಹೇಳದೆ ಹೋಗಿದ್ರೆ ನನಗೆ ಅದರ ಅರಿವಿಗೆ ಬರ್ತಾನೆ ಇರಲಿಲ್ಲ. ಅದು ಹೇಳಿದ್ದು ಒಳ್ಳೆಯದೇ ಆಯಿತು. ತಮ್ಮನ ವಿಚಾರದಲ್ಲೂ ಅಷ್ಟೇ, ಈಗ ಆತ ಪ್ರತ್ಯೇಕವಾದ ಜೀವನವನ್ನು ಈಗಾಗಲೇ ನಿಭಾಯಿಸ್ತಿದ್ದಾನಾದ್ರಿಂದ ಆಯ್ತಪ್ಪ, ನೀವು ಮದುವೆ ವಿಚಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಕರೆಯದೆ
ಬಾ ಎನ್ನದೆ ನೀವು ತಮ್ಮ ಅನ್ನೋ ಮಮಕಾರದಿಂದ ಹೋಗಿ ಕೂತ್ಕೊಳ್ಳೋದು ಬೇಡ. ಇಲ್ಲ ಅದು ಸರ್. ಹೇಳಿಕೆ ಮಾತು ಕೇಳೋದು ಜಾಸ್ತಿ. ಹೌದು ಸರ್. ಅವ್ನ ಅಂಗಡಿ ಮಾಡಿದಾಗ ನನ್ನ ಸರ್ ಸುಮ್ನೆ ಗೆಸ್ಟ್ ಫ್ರೆಂಡ್ ಕರೀತಾರಲ್ಲ, ಹಿಂಗ ಅಂಗಡಿ ಮಾಡ್ತಾನೆ ಬಂದ್ ನೋಡು ಏನು ಎತ್ತ ಅಂತ ಒಂದ್ ಇದು ಹೇಳಿಲ್ಲ ಸರ್ ಅವನು. ನಾನು ಹೋಗ್ಲಿ ಬಿಡು, ಅವ್ನ್ ಬೇಕಾದವ್ರು ಕರ್ಕೊಂಡ್ರು, ಅವರೇ ಅವ್ನಿಗೆ ಸರಿಯಾಗಿ ಮಾಡಿ ಕಳ್ಸಿದ್ರು ಸರ್. ಅವನಿಂದನೇ ಮೋಸ ಮಾಡಿಸ್ಕೊ ಬಂದ ಕೊನೆಗೆ. ಆಗಲಪ್ಪ, ಇದಾದ್ಮೇಲೂ ಅಷ್ಟೇ ಯಾವುದೇ ಅನುಕಂಪ ಅಥವಾ ಅದು ಇದು ಅಂದುಕೊಂಡು ಕರೆಯದೆ, ತೀರಾ ಆ ಮಟ್ಟಿಗೆ ವಿನಯದಿಂದ ಕರೆಯದೆ ಅಲ್ಲಿಗೆ ಆತನ ವ್ಯವಹಾರಕ್ಕೆ ಹೋಗುವುದು. ನೋಡಪ್ಪ, ಯಾರ್ಯಾರೋ ಮಾಡಿದ ಹೊಲಸನ್ನ ಯಾರೇ ತಮ್ಮ ಅಣ್ಣ ಆದ್ರೂ ಕೂಡ ತಿನ್ಲಿಕ್ಕೆ ತಯಾರಿರಬಾರ್ದು. ಹೌದಪ್ಪ, ನಾನು ಏನು ಮಾಡ್ಕೊಂಡ್ರು ಅವ್ರು ಬರ್ತಾರೆ ಅನ್ನೋ ಧೈರ್ಯ ಆದ್ರೆ ಆಮೇಲೆ ಹಂಗೆ ಮುಂದುವರೆದು ಬಿಡ್ತವೆ. ನಾನು ನಮ್ ಫ್ರೆಂಡ್ ಎಲ್ಲ ಹಂಗೆ ಅಂತ ಸರ್, ನೀ ಕರೆದ್ರೆ ಓಮ ಮಗ ಹೋಗಿ, ಇಲ್ಲಾಂದ್ರೆ ಕರೀಲೇ ಬೇಡ, ಬೇಕಾರೆ ಅವ್ನ ಇಷ್ಟ ಅವ್ನ ಹೆಂಗನ ಮಾಡ್ಕೊಳ್ಳಿ ಅಂತ ಅಂತಾರೆ. ತೊಂದ್ರೆ ಇಲ್ಲ, ಒಳ್ಳೇದಾಗ್ಲಿ ಅಂತ ಮನ್ಸಾರೆ ಹಾರೈಸಿ. ನಾವೇನು ಯಾರು ಕೆಟ್ಟದ ಸರ್, ಪ್ರತಿಯೊಬ್ರು ಒಳ್ಳೇದಾಗ್ಲಿ ಅಂತಾನೆ ಕೇಳ್ಕೊತಾನೆ. ಯಾರಿಗೂ ಕೆಟ್ಟದಾಗ್ಲಿ ಹಿಂಗ್ ಬೆಳಿತಾವ್ರೆ ಹಂಗೈತೆ ನಂಗೆ ಆತರ ಅಸೂಯೇನೇ ಇಲ್ಲ ಸರ್. ನಾ ಕಷ್ಟ ಪಡ್ಬೇಕು, ನಾನು ಚೆನ್ನಾಗಿರ್ಬೇಕು, ನಂಗೆ ಮನೆ ಕಟ್ಬೇಕಂತ ಆಸೆ ಇದೆ ಸರ್. ಆದ್ರೆ ಇವು ಹಿಂಗಾದ್ರೆ ಸುಮ್ನೆ ಅದ್ನು ನನ್ ಮೇಲೆ ಹೊರೆ ಹಾಕುದ್ರೆ ನಾನೇ ಸುಮ್ನೆ ಕೆಲಸ ಮಾಡಿ ಪರವಾಗಿಲ್ಲಪ್ಪ, ಒಂದ್ ಒಳ್ಳೆ ಕೆಲಸ ಇದೆ, ಬಾಡಿಗೆ ಮನೇಲೆ ಜೀವನ ಪೂರ್ತಿ ಸಾಕ್ಸೋದ್ರು ಏನ್ ತೊಂದ್ರೆ ಇಲ್ಲ. ತಾಯಿಗೆ ಇಟ್ಟಾಕು ಅಂತ ಕಟ್ಕೊಂಡವ್ರಿಗೆ ಇಟ್ಟಾಕು, ನೀವು ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಜೊತೆಗೆ ಆ ತಾಯಿಯನ್ನು ಸ್ವಲ್ಪ ಭಗವಂತ ನಿಮ್ಮ ಕಣ್ಣಿಗೆ ಯಾವತ್ತು ಬೀಳಿಸ್ತಾ, ಹುಡುಕೊಂಡು ಹೋಗದೆ ಇದ್ರು ಕಣ್ಣಿಗೆ ಬಿದ್ದಾಗಲೂ ಸುಮ್ಮನೆ ಬರೋದು ಒಳ್ಳೇದಲ್ಲ. ಅಂಥದ್ದೊಂದು ಕಾಲ ಬಂದಾಗ ನೀಡಿ. ನಾನು ಹೇಳ್ದಂಗೆ ಮುಂದಿನ 1 ವರ್ಷದ ಒಳಗಡೆ, ನಾನು ಹೇಳೋದು ಇದರಲ್ಲಿ ಅವಸರ ಬೇಡ. ಬರುತ್ತೆ ಆದಾಗ ಆಲಿ ಅಂತ ನಾನು ಸುಮ್ನೆ ಸರ್ ಅದ್ರಲ್ಲಿ ಈಗನೂ ಇಲ್ಲ. ಆದಾಗ ಆಲಿ ದೇವ್ರು ಯಾವಾಗ ತೋರಿಸ್ತಾನ, ಸುಮ್ನೆ ಕಂಕಣ ಭಾಗ್ಯ ಅದೇನೋ ಹೇಳ್ತಾರೆ ಸರ್ ಹಳಬ್ರು, ಯಾವಾಗ ಕಂಕಣ ಭಾಗ್ಯ ಇರ್ತದೆ ಆ ಟೈಮಲ್ಲಿ ಆಯ್ತದೆ ಕಣಪ್ಪ ಅಂತಲ್ಲ. ಹಂಗೆ ಖಂಡಿತ ಬಂದ ಕಾಯಿಲೆಗಳು ಹರಿಬೇಕು ಅಂದ್ರು, ಕಂಕಣ ಕೂಡ ಬರಬೇಕು ಅಂದ್ರೆ, ಸಂತಾನವಾಗಬೇಕು ಅಂದ್ರೆ ಅದಕ್ಕೆ ಕೆಲವೊಂದು ಅಡೆತಡೆಗಳು ನಿವಾರಣೆ ಆಗಬೇಕು. ಕೆಲವೊಮ್ಮೆ ಯಾಗ ಯಜ್ಞಗಳ ಮೂಲಕ ನಾವೇ ನಿವಾರಣೆ ಮಾಡಿಕೊಳ್ಳಬಹುದು, ಇಲ್ಲ ಕಾಲವೇ ಅದನ್ನ ಹೀಲು ಅಥವಾ ನಿವಾರಣೆ ಮಾಡುತ್ತೆ, ಅಲ್ಲಿವರೆಗೂ ಕಾಯ್ಬೇಕು. ಅದು ಪೂಜೆ ಎಲ್ಲ ಸುಮಾರು ಮಾಡಿದ್ವಿ ಸರ್. ಇರ್ಲಪ್ಪ, ಇಲ್ಲಿ ಕಾಲಕ್ಕೆ ಬಿಟ್ಟು ಬಿಡು, ಒಂದು ಗಳಿಗೆ ತಾಳ್ಮೆಯಿಂದ ಇರು. ಇದು ತೀರಾ ಅನ್ನ ಗಾಳಿಯಷ್ಟು ಅನಿವಾರ್ಯ ವಿಚಾರ ಏನಲ್ಲ ಇದು. ಇಲ್ಲ ಈಗ 21 32 ಆಯ್ತು ಸರ್. ಈಗ ನನ್ನ ಕಾರ್ಯಕ್ರಮದಲ್ಲಿ ನೋಡಿದೀನಿ 38 ಆದ್ರೂ ಇನ್ನು ಮದುವೆ ವಿಚಾರ ಮಾತಾಡ್ತಲೇ ಇದ್ದಾರೆ. ಅಂತದ್ರಲ್ಲಿ ನಾನು ಅದ್ರ ಚಿಂತೆ ಇಲ್ಲ, ಇದೊಂದು ಇದಿತ್ತು ಅಷ್ಟೇ, ಏನಿಲ್ಲ, ಆರಾಮಾಗಿದ್ದೀನಿ ಸರ್, ಏನೂ ಇಲ್ಲ, ತೊಂದ್ರೆ ಏನಿಲ್ಲ. ಅದರಲ್ಲಿ ಅದು ಯಾವುದೇ ಪಶ್ಚಾತ್ತಾಪ ಬೇಡ. ನಾನು ಅಂದ್ಕೊಂಡಾಗ ಮನ್ಸಲ್ಲಿ ಒಂದು ಸಂಕಲ್ಪ ಮಾಡಿ ಅದು ಭಗವಂತನಿಗೆ ತಲುಪುತ್ತೆ. ನಾಳೆ ದಿನ ನಿನ್ನ ತಾಯಿ ಮತ್ತೆ ಆ ತಾಯಿ ಬೇರೆ ಅಲ್ಲ. ಈಗ ನಿನಗೆ ವ್ಯವಹಾರ ಚೆನ್ನಾಗಾಗಿ ಒಳ್ಳೆ ಹೆಂಡತಿ ಸಿಕ್ಕಿ ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಆಯ್ತು ಅಂದ್ರೆ ಅದೇನು ದೊಡ್ಡ ವಿಚಾರ ಅಲ್ವಲ್ಲಪ್ಪ. ಇಲ್ಲ ಸರ್, ಅಲ್ವಾ? ವ್ಯಾಪಾರ ಏನಿಲ್ಲ ಸರ್, ಚೆನ್ನಾಗಿ ನಡೀತೈತಿ, ಏನಿಲ್ಲ ನಂಗೆ. ಆಗ್ಲಿ, ಆಮೇಲೆ ನಮ್ಮ ಓನರ್ ಮಿಸ್ಸಸ್ ಅವರೇ ನಮ್ಮ ಹುಡುಗ ಅವಾಗಿನ ನಮ್ಮ ಓನರ್ ಇದ್ ಮಾಡ್ಕೊಡ ಅಂದ್ರೆ ಅವ್ರಿಗೆ ಇಷ್ಟು ದುಡ್ಕೊಬಿಟ್ಟು ನಾನು ಅಂಗಡಿ ನಾನೇ ಹೆಸರಿಗೆ ಮಾಡಿಸ್ಕೊಂಡೆ ಸರ್. ಇವಾಗ ಈಗ 1 ವರ್ಷ ಆಯ್ತು ಎಲ್ಲ. ಆದ್ರೂ ಒಂದ್ ಸ್ವಲ್ಪ ಏನಿಲ್ಲ ಸರ್, ಒಟ್ಟು ಆರಾಮಾಗಿ ಇದ್ದೀನಿ ಇವಾಗ. ಸಂತೋಷವಾಗಿರಪ್ಪ, ನೀನು ಒಳ್ಳೇದಾಗ. ನನಗೇನು ಖುಷಿ ಅಂದರೆ ಅವತ್ತು ಇನ್ನು ಎಲ್ಲ ಮಕ್ಕಳುಗಳು ಶಾಲೆಯಲ್ಲಿ ಕಾಲೇಜಲ್ಲಿ ಹುಡುಗಿರ ಜೊತೆ ಅಥವಾ ಭಾಳ ಸಂತೋಷವಾಗಿ ಸ್ಟೂಡೆಂಟ್ ಲೈಫನ್ನು ಕಳೆಯೋ ಸಮಯದಲ್ಲಿ ನೀವು ಬದುಕಿನ ಸಂಸಾರದ ಜವಾಬ್ದಾರಿಯನ್ನು ಹೆಗಲಿಗೇರಿಸ್ಕೊಂಡು ಅವತ್ತಿಂದ ಇವತ್ತಿನವರೆಗೂ 1 ರೂಪಾಯಿನೂ ಕೂಡಿಟ್ಟು ಮನೆಯ ಆಗುವುಗಳನ್ನು ನೋಡ್ಕೊಂಡು ಬಂದಿದ್ದೀರಿ. ಈ ಪ್ರಾಮಾಣಿಕತೆ ಬಹುಶಃ ತಮ್ಮನಿಗೆ ಕೆಲವೊಂದು ಬೇಗ ಬೇಗ ನಡೀತಾ ಇರ್ಬೋದು, ಆದರೆ ನೀವು ಅಯ್ಯೋ ಇಷ್ಟೆಲ್ಲ ಮಾಡಿದ್ರು ನನ್ನ ಬದುಕಲ್ಲಿ ಹಿಂಗಾಯ್ತಲ್ಲಪ್ಪ ಅನ್ನೋದು ಬೇಡ ಸರ್. ನಾನು ಹೇಳ್ತೀನಿ, ಅವತ್ತಿಂದ ಇವತ್ತಿನವರೆಗೂ ಏನು ಸಂಸಾರಕ್ಕೆ ಮಣ್ಣೊತ್ತಿದ್ದೀರಿ, ಇದು ಯಾವುದೂ ವ್ಯರ್ಥವಲ್ಲ. ನೀವು ಸುಮ್ಮನೆ ತಾಳ್ಮೆಯಿಂದ ಇರಿ, ಎಲ್ಲವನ್ನ ಕರ್ಮಕ್ಕೆ ಬಿಟ್ಟುಬಿಡಿ. ಅಯ್ಯೋ ಕೆಟ್ಟದ್ದು ಮಾಡಿದವರು ಹಿಂಗೆ ಇದ್ದಾರೆ, ಪ್ರಾಮಾಣಿಕರಾಗಿರೋ ನನಗೆ ಯಾಕೆ ಹಿಂಗೆ ಇಲ್ಲ. ಒಮ್ಮೆ ಯೋಗ ಬರುತ್ತೆ, ಆ ಯೋಗ ಬರುತ್ತೆ ಅಲ್ಲ ಬಂದಿದೆ, ನೆಮ್ಮದಿ ಇದೆ, 3 ಹೊತ್ತು ಊಟ ಇದೆ, ಕಣ್ಣು ಮುಂದೆ ತಾಯಿ ಇದ್ದಾರೆ, ಒಂದೊಳ್ಳೆ ಬದುಕಿದೆ, ಒಳ್ಳೆಯದು ಕೆಟ್ಟದ್ದು ಗೊತ್ತಾಗುವಷ್ಟು ಬುದ್ಧಿಯಂತೂ ದೇವರು ಕೊಟ್ಟಿದ್ದಾನೆ ಅಲ್ವಾ? ನಮ್ಮ ದೊಡ್ಡವರು ಹೇಳೋ ಹಾಗೆ ನಿಮ್ಮ ವಿದ್ಯೆಯೇ ತಾಯಿ ತಂದೆ, ಬುದ್ಧಿಯೇ ಸೋದರ, ಅಧ್ವಾನಕ್ಕಾದವನೇ ನೆಂಟ ಅಲ್ವಾ? ನಿಮ್ಮ ಅಧ್ವಾನದ ಸಮಯದಲ್ಲಿ ಯಾರ ಜೊತೆ ಬರ್ತಾನೋ ಅವನೇ ನೆಂಟ. ಒಡ ಊಟದವನು ಅದು ಇದು ಇಲ್ಲ.
ನಿಮ್ಮ ಬದುಕು ಅಧೋಗತಿಗೆ ಹೋದಾಗ ಅಯ್ಯೋ ನಾನು ಇದ್ದೀನಿ ಅಂತಾರಲ್ಲ ಅವರೇ ನೆಂಟರು. ಹಾಗಾಗಿ ಇರುವ ಬದುಕು ತೀರಾ ಹದಗೆಟ್ಟು ಅಯ್ಯೋ ಏನು ನೆಮ್ಮದಿ ಇಲ್ಲ ಸರ್, ಹೆಣ್ಣು ಸಿಗ್ತಿಲ್ಲ, ಹಂಗೇನಿಲ್ಲ. 3 ಹೊತ್ತು ಊಟ ಇದೆ, ಕಣ್ಣು ತುಂಬ ನಿದ್ದೆ ಬರ್ತಾ ಇದೆ, ಸಾಲದವ್ರು ಬಂದು ಎದೆ ಮೇಲೆ ಕೂತ್ಕೊಳ್ಳುವಷ್ಟು ಬದುಕನ್ನು ನಾನು ಹದಗೆಡಿಸ್ಕೊಂಡಿಲ್ಲ, ಇಷ್ಟು ಚೆನ್ನಾಗಿ ನಡೀತಾ ಇದೆ. ಇನ್ನು ಮಿಕ್ಕಿದ್ದೇನು ಹೆಣ್ಣು ಅಥವಾ ಮದುವೆ ಆಗೋ ವಿಚಾರ ಇದೆಯಲ್ಲ ಅದು ತೀರಾ ಅನಿವಾರ್ಯ ಅಲ್ಲ, ಹಾಗಂತ ಬೇಡ ಅಂತಲೂ ಹೇಳುತ್ತಿಲ್ಲ. ಅದು ಬರುತ್ತೆ. ಅದು ಬರೋಕ್ಕಿಂತ ಮುಂಚೆ ಬಂದವಳನ್ನು ರಾಜ ಬಂದು ಕೂತ್ಕೊಳ್ಳೋಕ್ಕಿಂತ ಮುಂಚೆ ರಥ ರೆಡಿ ಇರಬೇಕಲ್ಲ. ಆ ರಥ ರೆಡಿ ಮಾಡ್ಕೊಳ್ತಿದೀಯ ಅಷ್ಟೇ. ರಾಣಿ ಬರ್ತಾಳೆ, ರಾಣಿ ಕೂತ್ಕೊಳ್ತಾಳೆ, ಅದ್ರ ಮೊದಲು ರಾಣಿ ಬರ್ತಾವಳೆ ಅಂದಾಗ ರಥ ರೆಡಿ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಅವನೇನು ರಥ ಮಾಡಿಲ್ಲ ಅಂತ ಮುಂದಿನ ರಥಕ್ಕೆ ಹೋಗ್ಬಿಡ್ತಾರೆ ಅಲ್ವಾ? ಏನಿಲ್ಲ ಸರ್, ಸಾಲ ಗಿಲ್ಲ ಬ್ಯಾಂಕ್ ಒಂದು ಅಷ್ಟೇನೆ ಇರೋದು. ಎಲ್ಲ ಮಾಮೂಲಿ ಆರಾಮಾಗಿ ಚೀಟಿ ಗೀಟಿ ಹಾಕೊಂಡಿದೀನಿ. ಮಾಮೂಲಿ ಆರಾಮಾಗಿ ಅಲ್ಲಿ ಇಲ್ಲಿ ಆ ದೇವಸ್ಥಾನ ಈ ದೇವಸ್ಥಾನ ಮಹದೇಶ್ವರ ಬೆಟ್ಟ. ಇವತ್ತು ನೈಟ್ ಹೋಯ್ತಾ ಇದೀನಿ ಸರ್ ಮಹದೇಶ್ವರ ಬೆಟ್ಟಕ್ಕೆ. ಈಗ ಹೋದ್ವಾರನು ಹೋಗಿದ್ದೆ. ಈಗ ನಮ್ಮ ಫ್ರೆಂಡ್ ಫ್ಯಾಮಿಲಿ ಅವರು ಎಲ್ಲ ಹೋಯ್ತಾರ, ಅವ್ರ ಜೊತೆ ಹೋಯ್ತಿ, ಫ್ರೆಂಡ್ಗಳ ಜೊತೆ ನಮ್ ಜೊತೆ ಬರೋ ಅಂತ ಅವ್ರು ರೇಗಿಸ್ತಾ ಬಿದ್ದೀವ್ರು. ಆಯ್ತು ನಡೀರಪ್ಪ ಬರ್ತೀನಿ ಅಂತ ಅಂದೆ. ಇನ್ನೇನ್ ಯಾವುದೇ ಆದ್ರೂ ಅಷ್ಟೇ ಒಳ್ಳೇದು, ಒಳ್ಳೆ ಸ್ನೇಹಿತರು, ವ್ಯವಹಾರ ಮಾಡ್ಕೊಂಡಿದ್ದೀರಿ, ಒಂದು ಬದುಕಿದೆ. ಆದಷ್ಟು ರಾತ್ರಿ ಪ್ರಯಾಣವನ್ನು ಕಡಿಮೆ ಮಾಡಿ ವ್ಯವಹಾರಕ್ಕೆ ಹೆಚ್ಚು ಗಮನ ಕೊಡಿ, ಸಂತೋಷ ಪಡಿ. ಸ್ನೇಹಿತರನ್ನ ಹಗಲು ಹೊತ್ತಲ್ಲಿ ಖುಷಿ ಪಡಿಸಿ, ಅವರಿಗೆ ಬೇಕು ಬೇಡುಗಳನ್ನು ಸಂತೋಷಪಡಿಸಿ. ಆದರೆ ಹೆಚ್ಚು ಸ್ನೇಹಿತರನ್ನು ಅಥವಾ ಯಾಕಂದರೆ ರಾತ್ರಿ ಪ್ರಯಾಣದಲ್ಲೂ ಕೂಡ ಆದಷ್ಟು ರಾತ್ರಿ ಸಮಯವನ್ನು ಅವಾಯ್ಡ್ ಮಾಡಿ. ಸ್ನೇಹಿತರು ಕೆಲವೊಮ್ಮೆ ಸ್ನೇಹಿತರನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಕಾರಣಕ್ಕೆ ನೋ ಅನ್ನೋ ಜಾಗದಲ್ಲಿ ಎಸ್ ಅಂದ್ಬಿಟ್ಟಿರ್ತೀವಿ. ಸ್ನೇಹಿತರ ಬೆಳಗ್ಗೆ ಟೈಮ್ ಹೋಗುದು, ಇದು ಫ್ಯಾಮಿಲಿ ಹೋಯ್ತಾ ಇರೋದು. ಆಯ್ತು ನಾನು ಲೋಕಾಭಿರಾಮವಾಗಿ ಹೇಳಿದೆ, ಅದನ್ನ ಇದಕ್ಕೆ ಅಂತಲೇ ತಗೊಳ್ಬೇಡಿ. ಇಲ್ಲ ಹಂಗೇನಿಲ್ಲ. ನೈಟ್ ಅಲ್ಲಿ ಜಾಸ್ತಿ ಹೋಗಲ್ಲ ಸರ್. ಆದ್ರೆ ಅಂಗಡಿ ತೆಗಿಬೇಕಲ್ಲ ಮಾಡಕ್ ಬಂದು 10ಗೆ ನೈಟ್ ಹೋದ್ರೆ ಬೆಳಗಿನ ಜಾವ 10 ಗಂಟೆ ಹೋಗಿರ್ತೀವಿ. ಆಯ್ತು, ತಿರ್ಗಾ 11 ಗಂಟೆ 12 ಗಂಟೆ ಅಷ್ಟ ಬಂದ್ಬಿಡ್ಬೋದಲ್ಲ ಅಂತ ಹಂಗ ಹೋಗ್ತಾ ಇದ್ರೆ ಆಯ್ತು. ಇದೊಂದು ಮತ್ತೆ ಒತ್ತಿ ಹೇಳ್ತಿದ್ದೀನಿ, ನಿನ್ನ ಬದುಕು, ನಿನ್ನ ಧ್ವನಿ, ನಿನಗೆ ರಾತ್ರಿ ಪ್ರಯಾಣ ಅನ್ನೋದು ಒಳ್ಳೇದಲ್ಲ. ಇದನ್ನ ತಲೆಯಲ್ಲಿ ಇಟ್ಕೋ ಅಷ್ಟೇ. ಏನೋ ಹೇಳಬೇಕು ಹೇಳಿದೆ. ಇನ್ನು ಮಿಕ್ಕಿದ್ದ ನಿನಗೆ ಬಿಡ್ತೀನಿ. ತಾಯಿನ ಚೆನ್ನಾಗಿ ನೋಡಿಕೊಂಡು ಅಂಗಡಿ ಕಡೆ ಚೆನ್ನಾಗಿ ನೋಡ್ಕೊಳ್ಳಪ್ಪ. ಇನ್ನೊಂದು ವರ್ಷದಲ್ಲಿ ಒಳ್ಳೆ ಜೀವನ ಸಂಗಾತಿ ಬಂದು ನಿನ್ನ ಬದುಕು ಚೆನ್ನಾಗಿ ಆಗಲಿ. ಮನೆಯನ್ನು ಕಟ್ಟೋ ಕಾಲ ಬರುತ್ತೆ. ಬಟ್ ಆ ತಮ್ಮಂದಿರ ಜೊತೆ ಇರೋ ವ್ಯಾಜ್ಯವನ್ನ ಎಲ್ಲ ಸರಿಪಡಿಸ್ಕೊಂಡು ನಿಂದು ಅಂತ ಒಂದು ಜಾಗ ಆದ್ಮೇಲೆ ಕಟ್ಟು. ಆಮೇಲೆ ನಂಗೆ ಏನಿಲ್ಲ ಸರ್, ನಂಗೆ ತಿಂಗಳು ಬರೀ 5,000 ಅವ್ನು ಸಂಪಾದನೆ ಮಾಡ್ತಾರೆ 15,000. ಅವಾಗ ಇಷ್ಟ ಅಲ್ಲ, ಇಷ್ಟ ಆಯ್ತು ಕೊಡ್ತೀನಿ ಅಂದ್ರೆ ಆಯ್ತದೆ. ಬೇಡಪ್ಪ, ಈಗ ನಾನು ಅದರಲ್ಲಿ ಹೇಳೋದಾದ್ರೆ ಅವರು ತುಂಬಾ ದೂರ ಹೋಗ್ಬಿಟ್ಟಿದ್ದಾನಾತ. ಸೊ ಆತಂದು ನೀವೆಲ್ಲ ಬಹಳ ಪ್ರೀತಿಯಿಂದಲೇ ನಿಮ್ ತಗೊಂಡು, ಹೇಗೆ ಇರುವೆಗಳೆಲ್ಲ ಉತ್ತ ಕಟ್ಬಿಟ್ಟು ಹಾವಿಗೆ ಬಿಟ್ಟು ಕೊಡ್ತಾವಲ್ಲ ಹಂಗ ಆಗ್ಬಾರ್ದು ಕತೆ. ಕತೆ ಗೊತ್ತಲ್ಲ, ಗೆದ್ಲುಗಳೆಲ್ಲ ಉತ್ತ ಕಟ್ತಾವಂತೆ, ಹಾವು ಬಂದು ಸೇರ್ಕೊಳ್ಳೋದಂದೆ. ಹಂಗೇನೆ ನೀನ್ ಕಟ್ಟೋದು ಆಮೇಲೆ ಬಂದು ಸೇರ್ಕೊಳ್ಳೋದು, ಅದು ಹಂಗಲ್ಲ. ಈಗ ತುಂಬಾ ಮಗನ ರೀತಿಯಲ್ಲಿ ಅಯ್ಯೋ ನಮ್ಮ ಅಣ್ಣ ಅಲ್ಲಪ್ಪ ತಂದೆ ಅನ್ನೋ ಭಾವನೆಯಲ್ಲಿ ಇದ್ದಿದ್ರೆ ಜೀವವನ್ನೇ ತೆಗೆದು ಬಿಡಪ್ಪ ಅಂತ ಹೇಳ್ತಿದ್ದೆ. ಅಯ್ಯೋ ನಮ್ಮ ಅಣ್ಣ ಅಲ್ಲಪ್ಪ, ನಮ್ಮ ತಂದೆ ಸಮಾನ, ಅವನಿಲ್ಲದೆ ನಾವು ನಡೆಯೋಕ್ಕಾಗುತ್ತಾ ಅನ್ನೋ ಭಾವನೆ ಇದ್ದಿದ್ರೆ ಬಿಡೆಯ ತಮ್ಮನ ಬದುಕನ್ನು ಉದ್ಧಾರ ಮಾಡಿಯ ಇನ್ನು ಅಂತ ಹೇಳ್ಬಿಡ್ತಿದ್ದೆ. ಇದು ಹಂಗಿಲ್ಲ ಇಲ್ಲಿ. ಹಾಗಾಗಿ ಮುಂದೆ ಅದು ಕೊಳಪಟ್ಟಿ ಇಟ್ಕೊಳ್ಳೋ ಕಾಲ ಬರಬಾರ್ದಲ್ಲಪ್ಪ. ಆಯ್ತಪ್ಪ, ಹೇಗೋ ನಿನ್ನ ಬದುಕು ನೀನು ಹುಡುಕೊಳ್ತಾ ಇದೀಯ, ನೋಡ್ಕೊಳ್ತಾ ಇದೀಯ, ಬಿದ್ರು ಗೆದ್ರು ಅದು ನಿಂದೆ, ಒಳ್ಳೇದಾಗ್ಲಿ ಅಂತ ಮನೆಯಲ್ಲಿ ಅರ್ಧ ಹಂಚ್ಕೊಳ್ತಿರೋ ಏನು ಮಾಡ್ತಿರೋ. ತಾಯಿ ಮುಂದೆ ಕತ್ತಿಂಪಟ್ಟಿ ಇಟ್ಕೊಂಡು ಹೊಡೆದಾಡೋ ಕಾಲ ಬರಬಾರ್ದು. ಪ್ರೀತಿಯಿಂದಲೇ ನಿಮ್ಮದ್ ನೀವು ಹಂಚ್ಕೊಂಡು, ನಿಮ್ಮದ್ ನೀವು ಮದುವೆ ಆಗಿ ಅವ್ರ ಮದುವೆ ಆದ್ಕಾರೆ ನೀವು ಕಟ್ಕೊಳ್ಳಿ. ಅವ್ರದ್ದು ಅವನೆಲ್ಲ ಹಂಗೆ ಅಂತಾರೆ. ನಾನು ಅದಕ್ಕೆ ಸುಮ್ನೆ ಆದ್ರೆ ಅವನೇ ಮಡಿ ಕಲಿಬೇಕ, ನಾನೇ ಹಂಗಲ್ಲ. ತಾಯಿ ಹೆಸರು ಮಾಡಿದ್ದೀರಿ, ಹೇಗೆ ತಾಯಿಯ ರಕ್ತ ಮಾಂಸ ಮೂಳೆಗಳನ್ನು ಹಂಚಿಕೊಂಡು ಹುಟ್ಟಿದ್ದೀರೋ ಹಾಗೆ ಇಬ್ರು ಕೂಡ ತಾಯಿಗೆ ಹೆಸರಲ್ಲಿರೋ ಆ ಮನೆಯನ್ನು ಇಬ್ರು ಸ್ವಲ್ಪ ದೊಡ್ಡದಾಗಿ ಇರೋದ್ರಿಂದ ನಿಮ್ ಪಾಲಿಗೆ ಹಂಚ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಇಲ್ಲ ಒಬ್ರಿಗೆ ಬಿಟ್ಕೊಟ್ಟು ಮಿಕ್ಕಿದ ಹಣ ಇಸ್ಕೊಳ್ತಿರೋ, ಇಲ್ಲಿ ಅಂಗಡಿಲಿ ಮಾಡ್ಕೊಂಡ್ರಲ್ಲ, ಓನರ್ ಹೆಂಡತಿಗೆ ಹಣ ಕೊಟ್ಬಿಟ್ಟು ನೀವು ಅಂಗಡಿ ತಗೊಂಡ್ರಲ್ಲ, ಹಂಗೆ ಅವರು ನಮ್ಮ ಯಜಮಾನ್ರ ಜೊತೆ ಇದ್ರಪ್ಪ. ಅವ್ರ ಅಂಗಡಿರಲ್ಲ ಕೇಳ್ತಿರಂತ ಸರ್ ಅಂಗಡಿಯ. ಅದಕ್ಕೆ ಇವರು ನಮ್ಮ ಓನರ್ ಮಿಸ್ಸಸ್ ಹೇಳೋದ್ರಂತೆ, ಇಲ್ಲ ಹುಡುಗ ಅಷ್ಟು ವರ್ಷದಿಂದ ಕೆಲಸ ನಮ್ಮ ಮನೆಯವ್ರಿಗೆ ನಂಬಿ ಕಷ್ಟಾಗ ಅವನಿಗೆ ಕೊಡ್ತೀನಿ ಅಂತ ಹೇಳಿದ್ರು ನನ್ ಜೊತೆ.
ಅಂತ ಹೇಳಿರಂತೆ ಸರ್ ಅವ್ರ ಅದೇ ಮಿಸ್ಸಸ್ ಅದೇ ಅದೇನಪ್ಪ, ಅದೇ ರೀತಿ ನಿಮ್ಮ ತಮ್ಮನಿಗೆ ದುಡ್ಡು ಕೊಟ್ಟು ನೀನು ಇಟ್ಕೊಳ್ತೀಯಲ್ಲ, ಅವನ ಹತ್ರ ದುಡ್ಡು ಇಸ್ಕೊಂಡು ನೀನು ಮಾಡ್ತೀಯೋ, ಬಟ್ ತೀರಾ ಗಲಭೆ ಮಾಡ್ಕೊಳಕ್ ಹೋಗ್ಬೇಡಿ, ಆಯ್ತಾ? ಇಲ್ಲ 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 ಸರ್, ಆತರ ಗಲಾಟೆ ಗಿಲಾಟೆ ಏನಿಲ್ಲ ಸರ್, ಸುಮ್ ಸೈಲೆಂಟ್ ಅವ್ನು ಇರ್ತಾನೆ, ನನ್ನ ಪಾಡ್ ನಾನು ಇರ್ತೀನಿ. ಇರ್ಲಿ, ಏಕೆಂದ್ರೆ ಎಲ್ಲರ ಮನೆಯ ಅಣ್ಣ ತಮ್ಮದಿರ್ದು ಇರುತ್ತಲ್ಲಪ್ಪ. ಆದರೆ ನಮ್ಮ ಮನೆಯ ಗುಟ್ಟು ಹೊರಗಡೆ ರಟ್ಟಾಗಬಾರ್ದು. ನಿಮ್ಮ ಒಳಗಡೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಅದು ಮನೆ ಒಳಗಡೆನೆ ಸರಿ ಮಾಡ್ಕೊಂಡು ಹೊರಗಡೆ ಮಾತ್ರ ಜೋಡಿ ಎತ್ತುಗಳಿದ್ದಂಗೆ ಇರಬೇಕು. ಹಾ ಸರ್, ಹಂಗೆ ಇರೋದು, ಏನು ಗೊತ್ತಿಲ್ಲ. ನಿಮ್ಮ ಇಲ್ಲಿ ಅಕ್ಕಪಕ್ಕ ಬಿಟ್ರೆ ಅಲ್ಲಿ ಊರವ್ರಿಗೆ ಯಾರಿಗೆ ಹೆಂಗೆ ಏನು ಅಂತ ಗೊತ್ತಿಲ್ಲ. ಆಗ್ಲಿ, ಒಟ್ನ ಸೈಲೆಂಟ್ ಆಗಿ ನಾ ಅವ್ರಾಯ್ತು, ನಮ್ ಕೆಲಸ ಆಯ್ತು, ಮನೆ ಆಯ್ತು ಅಷ್ಟೇ. ಸಂತೋಷನಪ್ಪ. ಒಬ್ಬ ಮನೆಯ ಹಿರಿ ಮಗ ಎಷ್ಟೋ ವಿಚಾರಗಳನ್ನು, ಅಥವಾ ತಮ್ಮ ಒಂಚೂರು ಆ ಕಡೆ ಈ ಕಡೆ ಹೋದರೂ ಕೂಡ ಅವನು ಮಾಡಿಲ್ಲ ನಾನು ಮಾಡಲ್ಲ ಅಂತ ಕೂತ್ಕೊಳ್ಳದೆ ನೀವೆಲ್ಲ ನಿಭಾಯಿಸ್ಕೊಂಡು ಬಂದಿದ್ದೀರಾ. ಈ ವಿಚಾರದಲ್ಲಿ ನೀವು ಸಮಾಜಕ್ಕೆ ಮಾದರಿನಪ್ಪ. ಹಂಗೆ ನಿಮ್ಮ ಬದುಕು ಬಂಗಾರವಾಗಲಿ, ಇದು ನನ್ನ ಹಾರೈಕೆ. ಭಗವಂತ ನಿಮ್ಮನ್ನು ಚೆನ್ನಾಗಿಡಲಿ. ನಿಮ್ಮ ವ್ಯಾಪಾರ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ, ಇನ್ನೂ 4 ಜನಕ್ಕೆ ಕೆಲಸ ಕೊಡುವಷ್ಟು ನಿಮ್ಮ ವ್ಯಾಪಾರದ ವಿಶಾಲತೆ ವಿಸ್ತಾರವಾಗಿ ಹರಡಲಿ. ಭಾಳ ಸಂತೋಷವಾಯಿತು. ನಿಮ್ಮ ತಾಯಿ ಚೆನ್ನಾಗಿ ನೋಡಿಕೊಂಡು, ಆರೋಗ್ಯ ಚೆನ್ನಾಗಿ ನೋಡ್ಕೊಂಡಿರಿ. ಒಳ್ಳೆ ತಾಯಿ ಅಂತ ಹೆಂಡತಿ, ಅಥವಾ ತಾಯಿ ಅಂತ ಕಾಳಜಿ ಮಾಡುವ ಹೆಂಡತಿ ನಿಮಗೆ ಸಿಗಲಿ. ನಿಮ್ಮ ಬದುಕು ಬಂಗಾರವಾಗಲಿ. ಒಳ್ಳೇದಾಗ್ಲಪ್ಪ. ಶುಭವಾಗಲಿ. ಗೋವಿಂದ ನಾರಾಯಣ. ನೋಡಿ, ಕೆಲವೊಮ್ಮೆ ಇಂಥ ಕಥೆಗಳು ಕೇಳಿದಾಗ ಒಬ್ಬ ಅಣ್ಣ, ಅಥವಾ ಕೆಲವೊಂದು ಮನೆಯಲ್ಲಿ ತಮ್ಮ ಈ ರೀತಿ ಜವಾಬ್ದಾರಿಯುತವಾಗಿರ್ತಾನೆ, ಇನ್ನು ಕೆಲವೊಂದು ಮನೆಯಲ್ಲಿ ಅಣ್ಣ ಇರ್ತಾನೆ. ಇರಲಿ, ಅವರವ್ರ ಕಥೆಗಳು ತಮ್ಮಂದು ಏನಿದೆಯೋ ಗೊತ್ತಿಲ್ಲ, ನಾನು ಗೊತ್ತಿಲ್ಲದೆ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಅಣ್ಣನಾಗಿ ಇವ್ರು ನಿಭಾಯಿಸ್ಕೊಂಡು ಬಂದ ರೀತಿ, ಮತ್ತು ಅಲ್ಲೆಲ್ಲೋ ಒಂದು ಕಡೆ ತಮ್ಮ ಸ್ವಲ್ಪ ಯಾಕೋ ನಮ್ಮ ಹಿಡಿತದಲ್ಲಿ ಇಲ್ಲ ಅಂದಾಗ ಅದನ್ನು ಅದರ ಪಾಡಿಗೆ ಬಿಟ್ಟು ಈಗ ಇವರು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಹಂಗಂತ ತಮ್ಮನ್ನು ಪೂರ್ತಿ ಬಿಟ್ಟುಬಿಟ್ರು ಅಂತ ಅಲ್ಲ, ಅವ್ರಿಗೂ ಯಾವತ್ತೋ ಒಂದು ದಿವಸ ತಮ್ಮನಿಗೆ ತಮ್ಮ ಎಚ್ಚೆತ್ತುಕೊಂಡು ನಮ್ಮ ಅಣ್ಣನ ಬಿಟ್ಟು ಬೇರೆ ಯಾರ್ದೋ ಮಾತು ಕೇಳಿ ತುಂಬ ತಪ್ಪು ಮಾಡ್ತಿದ್ದೀನಿ, ಇಲ್ಲ ನಮ್ಮ ಅಣ್ಣನೇ ನನಗೆ ಪರಮೇಶ್ವರ ಅಂದುಕೊಂಡು ಅಣ್ಣನ ಸಲಹೆ ತಗೊಂಡು ಒಟ್ಟಿಗೆ ಇರಬೇಕು. ಚಿಕ್ಕ ಪುಟ್ಟ ಗೊಂದಲಗಳು ಬರ್ತವೆ, ಎಲ್ಲರ ಮನೆಯಲ್ಲೂ ಬರ್ತವೆ. ಹಾಗಂತ ಹೊರಗಿನವ್ರಿಗೋಸ್ಕರ ನಮ್ಮವರನ್ನು ಈಗ ನಿಮ್ಮ ಅಣ್ಣ ಎಂಥವು ನನ್ನ ಮಗ ಗೊತ್ತಾ ಅವನು ಅಂದಾಗ ಅವನ ಬಗ್ಗೆ ಏನು ಮಾತಾಡ್ತೀವಿ ಬರ್ರಿ, ನನ್ನ ಮಗ ನನಗೂ ಹಂಗೆ ಮಾಡಿಬಿಟ್ಟ. ಅಣ್ಣನ್ನ, ಅಪ್ಪನ್ನ, ಅಮ್ಮನ್ನ ಯಾರ ಎದುರುಗಡೆ ಬಿಟ್ಕೊಡ್ಬಾರ್ದು. ಇರಲಿ, 1000 ವಿಚಾರಗಳು ಇರ್ತವೆ, ಬಿಟ್ಕೊಡ್ಬಾರ್ದು. ಈಗ ನೀವು ಅಂದರೆ ಆಗ ಅವನು ಹೊರಗಡೆ ನೀವು ಒಂದು ಅಂದ್ರೆ ಅವನು 10 ಅಂತಾನೆ. ನಿಮ್ಮ ಹೆಂಡತಿ ಬಗ್ಗೆ ಆಗಲಿ, ನಿಮ್ಮ ಮಕ್ಕಳ ಬಗ್ಗೆ ಆಗಲಿ, ನಿಮ್ಮ ಗಂಡ, ಈಗ ಗುರುಗಳ ಹತ್ರ ಹೇಳ್ಕೊಳ್ಳೋದು ಅದು ಪರಿಹಾರದ ದೃಷ್ಟಿಯಿಂದ ಅದು ಬೇರೆ. ಇಲ್ಲಿ ಹಿಂದ್ಗಡೆ ಒಂದು ಕಲ್ಲು ಹಿಡ್ಕೊಂಡೇ ಕಾಯ್ತಾ ಇರ್ತಾರೆ ಸಮಯ ಸಿಗಲಿ ಅಂತ. ನೀವು ಸಮಯ ಮಾಡಿಕೊಟ್ರೆ ಅವ್ರು ಕಲ್ಲು ಎಸಿತಾರೆ ಅಲ್ವಾ? ಹಾಗಾಗಿ ನಿಮ್ಮ ಮನೆಯವ್ರ ಬಗ್ಗೆ, ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ಎಲ್ಲೆಲ್ಲೋ ಹೇಳ್ಕೊಳ್ಳೋದು ಒಳ್ಳೆಯದಲ್ಲ. ಅದೇ ರೀತಿ ಈ ಅಣ್ಣ ತಮ್ಮಂದಿರು ಒಂದಾಗಿ ಚೆನ್ನಾಗಿ ಬಾಳಲಿ. ಅದರಲ್ಲೂ ನೋಡಿ, ಈ ಸಮಯದಲ್ಲಿ ಅವರು ಒಂದು ಬಹಳ ಗಂಭೀರವಾದ ವಿಚಾರ ಹೇಳಿದ್ರು. ಹೆಣ್ಣು ಕೇಳಲಿಕ್ಕೆ ಹೋದ್ರು. ಈಗ ನೋಡಿ, ಇವ್ರದ್ದು ಅಂಗಡಿ ಇದೆ, ಸ್ವಂತ ದುಡಿಮೆ ಇದೆ, ಸ್ವಂತ ಮನೆ ಇದೆ, ಹೇಗೋ ಅಷ್ಟೋ ಇಷ್ಟೋ ಬದುಕು ಭಗವಂತ ಕೊಟ್ಟಿದ್ದಾನೆ. ಗೌರ್ಮೆಂಟ್ ಕೆಲಸ ಇರೋ ಹುಡುಗ ಬಂದರೆ ಮಾತ್ರ ನಮ್ಮ ಮಗಳು ಕೊಡೋದು, ಬೆಂಗಳೂರಲ್ಲಿ ಸ್ವಂತ ಮನೆ ಇರಬೇಕು. ಗೌರ್ಮೆಂಟ್ ಕೆಲಸ ಹುಡುಗಂಗೆ ಮಾತ್ರ ಹೆಣ್ಣು ಕೊಡೋದು ಅಂದರೆ ನಾವೆಲ್ಲ ಜೀವನ ಪೂರ್ತಿ ಮದುವೆನೇ ಆಗಿಲ್ಲ ಅಲ್ವಾ? ಈಗ ನನಗೆ ಭಯ ಆಗ್ತಿದೆಯೋ, ಅಯ್ಯೋಯಪ್ಪ ನಮಗೆ ಗೌರ್ಮೆಂಟ್ ಕೆಲಸ ಇಲ್ವಲ್ಲಪ್ಪ ಅಂತ. ಇರಲಿ, ಅವ್ರವ್ರ ಮನೆ ಹೆಣ್ಮಕ್ಳನ್ನು ಯಾರಿಗೆ ಕೊಡಬೇಕು ಅಂತ ಅವ್ರಿಗೊಂದು ಆಸೆ ಇರುತ್ತೆ. ಅಯ್ಯೋ, ಗೌರ್ಮೆಂಟ್ ಕೆಲಸ ಅಥವಾ ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗಿರೋ ಹುಡುಗನಿಗೆ ಕೊಟ್ಟರೆ ನಮ್ಮ ಮಗಳು ಚೆನ್ನಾಗಿರ್ತಾಳೆ ಅನ್ನೋ ಒಂದು ನಂಬಿಕೆ. ಹೆಣ್ಣೆತ್ತವರು ಎಲ್ಲರೂ ಹಾಗೆ ಅಲ್ವಾ? ಈಗ ನಾಳೆ ನಮಗೆ ಹೆಣ್ಮಕ್ಳಾದರೆ ನಾವು ಹಾಗೆ ಮಾಡ್ತೀವೋ ಏನೋ. ಆದರೆ ಅದನ್ನು ಮೀರಿದ ಇನ್ನೊಂದು ವಿಚಾರ ಇದೆ. ಗೌರ್ಮೆಂಟ್ ಕೆಲಸದಲ್ಲಿರೋ ಎಲ್ಲರೂ ನಿಮ್ಮನ್ನು ಅದ್ಭುತವಾಗಿ ನೋಡ್ಕೊಳ್ತಾರೆ ಅಂತ ಏನಿಲ್ಲ. ಕೆಲವೊಮ್ಮೆ ನಾನೇ ತುಂಬ ಕೌನ್ಸಿಲಿಂಗ್ ಮಾಡಿದ್ದೀನಿ. ಗೌರ್ಮೆಂಟ್ ಕೆಲಸ ಇದೆ, ಒಳ್ಳೆ ಸಂಬಳ ಇದೆ ಅನ್ನೋ ಕಾರಣಕ್ಕೆ ಹೆಂಡತಿಗೆ ದ್ರೋಹ ಮಾಡಿ ಕಟ್ಕೊಂಡವಳನ್ನು ಕಾಲು ಕಸ ಮಾಡಿಕೊಂಡು ಅಲ್ಲಲ್ಲಿ ಹೆಣ್ಮಕ್ಳ ಜೀವನದಲ್ಲಿ ಅಕ್ರಮ ಸಂಬಂಧ ಇಟ್ಕೊಂಡು ಹೆಂಡತಿಗೆ ದ್ರೋಹ ಮಾಡಿದವರು ಇದ್ದಾರೆ. ಅಂದರೆ ಯಾವ ತಂದೆ ತಾಯಿಗಳು ನನ್ನ ಮಗಳು ಗೌರ್ಮೆಂಟ್ ಕೆಲಸದವನಿಗೆ ನನ್ನ ಮಗಳನ್ನು ಕೊಟ್ಟರೆ ಚೆನ್ನಾಗಿರ್ತಾಳೆ ಅಂದ್ಕೊಂಡು ಕೊಟ್ಟರು, ಆ ಗೌರ್ಮೆಂಟ್ ಕೆಲಸದ ಆ ಮಹಾನುಭಾವನೆ ಆ ಹೆಣ್ಮಗಳ ಜೀವನ ನೇಣಾಕೊಂಡು ಸತ್ತೋಗಂಗೆ ಮಾಡಿಬಿಟ್ಟಿರ್ತಾನೆ. ಹಾಗಾಗಿ ಮಗಳನ್ನು ಇಲ್ಲಿ ಕೊಡಬೇಕು, ಅದು ನಿಮ್ಮ ಇಚ್ಛೆ.
ಆದರೆ ನನ್ನ ಸಲಹೆ, ಒಬ್ಬ ಸ್ವಂತ ಒಂದು ವ್ಯವಹಾರ ಮಾಡಿ, ಅಥವಾ ಒಂದು ಸ್ವಂತ ಒಂದು ಹಣ್ಣಂಗಡಿ ಇಟ್ಟಾನೆ, ಒಂದು ಪಾನಿಪುರಿ ಅಂಗಡಿ ಇಟ್ಟಿದ್ದಾನೆ, ಅಥವಾ ಒಂದು ಜ್ಯೂಸ್ ಅಂಗಡಿ ಇಟ್ಟಿದ್ದಾನೆ, ಒಂದು ಇನ್ನೇನು ಸ್ವಂತ ಮಾಡ್ತಾನೆ ಒಂದು ವ್ಯವಹಾರ ಅಂದರೆ ಅವನಿಗೊಂದು ನಿಯತ್ತಿರುತ್ತೆ, ಅವನಿಗೊಂದು ಡಿಸಿಪ್ಲಿನ್ ಇರುತ್ತೆ, ಅಥವಾ ಅವನಿಗೆ ಬದುಕಿನ ಕಷ್ಟ ಸುಖ ಗೊತ್ತಿರುತ್ತೆ, ಎಲ್ಲಿ ಖರ್ಚು ಮಾಡಬೇಕು ಮಾಡಬಾರ್ದು. ಅಂದರೆ ಸ್ವಂತ ವ್ಯವಹಾರ ಮಾಡಿದಾಗ ಅಷ್ಟೇನು ಶಿಸ್ತು ಡಿಸಿಪ್ಲಿನ್ ಇಲ್ಲದೆ ಹೋದರೆ ವ್ಯವಹಾರಗಳು ನಿಲ್ಲಲ್ಲ ಅಲ್ವಾ. ಹಾಗಾಗಿ ಅವನು ದುಡಿತಾನೆ, ಏನೋ ಅಷ್ಟ ಇಷ್ಟೋ ಬದುಕಲ್ಲಿ ಸ್ವಂತ ಅವಂದು ಅಂತ BMW ತಗೊಳ್ಳೋ ಜಾಗದಲ್ಲಿ ಒಂದು ಆಲ್ಟೋ ಕಾರ್ ಆದರೂ ತಗೊಂಡವನೇ, ಅಥವಾ ಒಂದು ಚಿಕ್ಕ ಬೈಕ್ ಆದರೂ ತಗೊಂಡವನೇ ಅಂದಾಗ ಅವನ ಪ್ರಾಮಾಣಿಕತೆಯನ್ನು ನೀವು ಮೆಚ್ಚಬೇಕೆ ಹೊರತು ಅವನು ಗೌರ್ಮೆಂಟ್ ಕೆಲಸ ಇಲ್ಲ ಅಂದರೆ ಈಗ ನನಗೆ ಈ ಕತೆ ಕೇಳಿ ಕೇಳಿ ನನಗನ್ನಿಸ್ತಾ ಇದೆ, ನಮಗೆ ಯಾರು ಹೆಣ್ಣು ಕೊಡ್ತಾರೆ ಅಂತ. ಇರಲಿ, ಏನು ತೊಂದರೆ ಇಲ್ಲ. ಪಾಪ 32 ವಯಸ್ಸಾದಾಗ ಇನ್ನೂ ಮದುವೆ ಆಗಿಲ್ಲ ನೋಡಿ. ಜೀವನ ಪೂರ್ತಿ ಮನೆಗೆ, ಅಯ್ಯೋ ನಮ್ಮ ಮನೆಯವರು ಚೆನ್ನಾಗಿರಬೇಕು, ಅಪ್ಪ ಅಮ್ಮ ಚೆನ್ನಾಗಿರಬೇಕು, ತಮ್ಮ ಚೆನ್ನಾಗಿರಬೇಕು, ಅಥವಾ ಮನೆ ಕಡೆ ಎಲ್ಲ ಸರಿಯಾಗಿ ಸೆಟ್ಲು ಮಾಡಬೇಕು, ಆಮೇಲೆ ನನ್ನ ಮದುವೆ ನೋಡ್ಕೊಳ್ಳೋಣಪ್ಪ ಅಂತ ಮನೆಗೋಸ್ಕರ ಮಣ್ಣೊತ್ತಿರ್ತಾರೆ. ಕಡೆಗೆ ಇಲ್ಲಿ ಬಂದಾಗ ಹೆಣ್ಣು ಸಿಗ್ತಾ ಇಲ್ಲ ಅಂದಾಗ, ಅಯ್ಯೋ ಭಗವಂತ, ಇಡೀ ಜೀವನ ನನ್ನ ಮನೆ ಚೆನ್ನಾಗಿರಲಿ ಅಂತ ದುಡ್ದೆ, ಈಗ ನನಗೆ ಯಾಕಪ್ಪ ಹೀಗೆ ಮಾಡ್ತಿದ್ದೀಯ ಅನ್ನೋದು ಅವರ ಅಳಲು ಆಗಿರುತ್ತೆ. ಏನು ಮಾಡಲಿ, ಇದಕ್ಕೆ ಎಷ್ಟು ಹೇಳಿದ್ರೂ ಕಡಿಮೆನೇ, ಉತ್ತರ ಇರಲ್ಲ. ಬಟ್ ಆದಷ್ಟು ಹೆಣ್ಣು ಮಕ್ಕಳು, ಹೆಣ್ಣೆತ್ತವರು ಸಮಯ ಹಂಗೆ ಬಂದ್ಬಿಟ್ಟಿದೆ, ಏನು ಮಾಡೋದು, ಹೆಣ್ಣು ಸಿಗಲ್ಲ. ಒಳ್ಳೆಯದಾಗಲಿ ಪಾಪ. ಆ ರೀತಿ ಹೆಣ್ಣು ಸಿಗದೆ ಎಷ್ಟು ಜನ ಗಂಡು ಮಕ್ಕಳು ನೊಂದು ಯಾರಿಗೂ ಉತ್ತರ ಕೊಡೋಕ್ಕಾಗದೆ ತಲೆ ತಗ್ಗಿಸ್ಕೊಂಡು ಓಡಾಡ್ತಿರ್ತಾರೆ. ಬಟ್ ನಾನು ಹೇಳೋದು, ಬೇಡ ಯಾವಾಗ ನಿನ್ನ ಮದುವೆ ಏನೋ ಮದುವೆನೇ ಆಗಲಿಲ್ಲ ಅಂದವ್ರಿಗೆ ಮುಂದೆ ಸುಮ್ಮನೆ ಮೌನವಾಗಿರಿ, ಏನು ಉತ್ತರ ಕೊಡೋಕೆ ಹೋಗಬೇಡಿ. ಕೊಟ್ಟು ಏನು ಆಗಬೇಕಿಲ್ಲ, ಅವ್ರನ್ನ ಬಡ್ದು ಹೊಡೆದು ಬೈದು ಏನೂ ಆಗಬೇಕಾದಿಲ್ಲ. ಭಗವಂತ ಇದ್ದಾನೆ, ನಮ್ಮ ಪಾಲಿಗೆ ಏನು ಬರಬೇಕು ಅದನ್ನು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಏನು ಬರಬಾರ್ದೋ ಯಾರು ಮನಸ್ಸು ಮಾಡಿದ್ರೂ ನಮಗದನ್ನು ದಕ್ಕಿಸ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಮದುವೆ ಆಗಿಲ್ಲ, ನನಗೆ ವಯಸ್ಸಾಯಿತು ಅಂತ ತಲೆ ತಗ್ಗಿಸ್ಕೊಂಡು ಓಡಾಡಲಿಕ್ಕೆ ನೀವೇನು ಯಾವುದೋ ಹೋಟ್ಲಿಗೆ ಬಾಂಬ್ ಬಿಟ್ಟಿಲ್ಲ, ಅಥವಾ ದೇಶದ್ರೋಹ ಕೆಲಸ ಮಾಡಿಲ್ಲ, ಅಥವಾ ಇನ್ಯಾರ್ದೋ ಮನೆ ಹಾಳು ಮಾಡಿ ಮನೆ ಮುರುಕರು ಕೆಲಸ ಮಾಡಿಲ್ಲ. ಹೆಣ್ಣು ಸಿಕ್ಕಿಲ್ಲ, ಅದು ನನ್ನ ತಪ್ಪಲ್ಲ. ನಾನು ಒಳ್ಳೆ ರೀತಿಯಲ್ಲಿ ಬದುಕ್ತಿದ್ದೀನಿ, ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ, ಸರಿ ಸಿಗ್ತಾ ಆಯಿತು, ಹುಡುಕ್ತಾ ಇದ್ದೀವಿ, ಸಿಗ್ತಾ ಆಯಿತು, ಇಲ್ವಾ ಪರವಾಗಿಲ್ಲ ಅಂದುಕೊಂಡು ತಲೆ ಎತ್ಕೊಂಡು ಧೈರ್ಯವಾಗಿ ಓಡಾಡಿ, ಆಯ್ತಲ್ಲ. ಒಳ್ಳೆಯದಾಗಲಿ.